ತಾಯಿ ಹಾಲ್ಗಿನ ಮುಂಚೆ ಕತ್ತೆ ಹಾಲನ್ನ ಹಾಕ್ಬಿಡ್ಬೇಕು ಬಾಯಿಗೆ. ಹಸು ಹಾಲು ಹಸು ಮಗುಗೆ, ನಮ್ಮ ಹಾಲು ನಮ್ಮ ಮಗುಗೆ, ಕತ್ತೆ ಹಾಲು ಕತ್ತೆ ಮಗುಗೆ. ಎವ್ರಿವನ್ ಹ್ಯಾಸ್ ಅ ಫೋನ್, ಎವ್ರಿಬಡಿ ಇಸ್ ಇನ್ ದರ್ ಓನ್ ವರ್ಲ್ಡ್. ನಮ್ಮ ಮಸ್ಕಿಟೋ ರೆಪ್ಲೆಂಟು ಅದನ್ನು ತೆಗೆದ್ಬಿಟ್ಟು ಆ ವಿಕ್ಕನ್ನ ಸಕ್ ಮಾಡಿದೆ, ಫುಲ್ ಖಾಲಿ ಮಾಡ್ಕೊಂಡು ಬಂದಿತ್ತು. ನಾವು ಚಿಕ್ಕವರಿದ್ದಾಗಲೂ ಅಪ್ಪ ಅಮ್ಮ ಹೇಳೋರಲ್ಲ, ಮಕ್ಳ ಮೇಲೆ ಒಬ್ರು ಕಣ್ಣಿಟ್ಟಿರ್ಬೇಕು. ಇದೇ ರೀಸನ್ಗೆ ಬಿಸಿ ಬಿಸಿ ನೀರು ಹಾಕ್ತಾರೆ ನಮ್ಮಲ್ಲಿ. ಆ ಮಗು ಹಿಂಗೆ ಅಳ್ತಿರತ್ತೆ ಅಂದರೆ ಅದು ನಮಗೆ ಮುಟ್ಟಕ್ಕಾಗಲ್ಲ. ಅಂಗಡಿಲಿ ಸಿಗೋವಂಥ ಸೀಕ್ರೆಟ್ ಆಫ್ ಮೈ ಎನರ್ಜಿ, ಆ ಎನರ್ಜಿ ಬರುತ್ತಾ ನಿಜವಾಗ್ಲೂ? ತುಂಬ ಶುಗರ್ ಬರುತ್ತೆ, ಅದಕ್ಕೆ ಎನರ್ಜಿ ಬರುತ್ತೆ. ಶುಗರ್ ಇಸ್ ಲೈಕ್ ಆಲ್ಕೋಹಾಲ್ ಫಾರ್ ಚಿಲ್ಡ್ರನ್. ಮಗುಗೆ ಇನ್ಯಾವುದು ಲ್ಯಾಂಗ್ವೇಜ್ ಬರಲ್ಲ, ಆಳೋದೊಂದೇ ಇಲ್ಲ. ಮಗು ಹತ್ತಿದ ತಕ್ಷಣ ಹಾಲು ಕುಡಿಸು. ಬೇಬೀಸ್ ಕ್ರೈಯಿಂಗ್ ಯು ಫೀಲ್. ಆ್ಯಕ್ಚುಲಿ ಬೇಬಿಗಳು ಕಾಲಲ್ಲಿ ಕೆರಿತಿರುತ್ತೋ ಪಾಪ, ಅದಕ್ಕೆ ನಿದ್ದೆ ಬರ್ತಿರತ್ತೋ. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆಗೆ ಸ್ವಾಗತ. ನನ್ನ ಇವತ್ತಿನ ಖಾಸ್ ಡಾಕ್ಟರ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ನೀವ್ಯಾರೂ ಕೂಡ ಇದನ್ನು ಅಲ್ಲಗಲಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವೆಲ್ಲ ಪೇರೆಂಟ್ಹುಡ್ನ ಯಾರು ಮ್ಯಾನ್ಯುಯಲ್ ಆಗಿ ಇಟ್ಕೊಂಬಂದ್ಬಿಟ್ಟು ನಾನು ತಾಯಿ ಆದೆ, ನಾನು ತಂದೆ ಆದೆ, ಸೊ ಈ ಮ್ಯಾನ್ಯುಯಲ್ ನೋಡಿ ಈ ಚೆಕ್ ಲಿಸ್ಟ್ ಟಿಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇರೋದಿಲ್ಲ. ಸೊ ಮಗು ನಮ್ಮ ಕೈಗೆ ಬಂದಾಗಿನಿಂದ ಹಿಡಿದು ನಾವು ಮಗುನ ಬೆಳೆಸೋವರೆಗೂ ಆ್ಯಸ್ ಪೇರೆಂಟ್ಸ್ ಪ್ರತಿಯೊಂದು ದಿನ ಒಂದೊಂದು ಹೊಸತನ್ನು ಕಲಿತಾನೇ ಇರ್ತೀವಿ. ಸೊ ಇವತ್ತು ನಮ್ಮ ಜೊತೆಗೆ ಲಾಟ್ ಆಫ್ ಪೇರೆಂಟಲ್ ಮಿತ್ಸ್, ಆ ಮಗುವಿಗೆ ನಾವು ಸ್ನಾನ ಮಾಡಿಸೋದಿರ್ಬೋದು, ಅದಕ್ಕೆ ಹಾಲು ಯಾವಾಗ ಕುಡಿಸ್ಬೇಕು, ಎಷ್ಟು ತಿಂಗಳು ಕುಡಿಸ್ಬೇಕು, ಈ ಥರದ ಸುಮಾರು ಮಿತ್ಗಳನ್ನ ಮತ್ತು ಈ ಥರ ಸುಮಾರು ವಿಷಯಗಳನ್ನ ನಮಗೆ ತಿಳಿಸ್ಕೊಡೋಕ್ಕೆ ಅಂತ ನನ್ನ ಜೊತೆ ಇವತ್ತೊಬ್ಬರು ಖಾಸ್ ಅತಿಥಿ ಇದ್ದಾರೆ. ಅವ್ರು ತುಂಬ ಖಾಸ್ ಎರಡು ವಿಷಯಕ್ಕೆ. ಒಂದು, ಅವರು ವೆರಿ ಯಂಗ್ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ದಿಶಾ ಎಸ್ ಕುಮಾರ್ ಅಂತ. ಅವರು ಪೀಡಿಯಾಟ್ರಿಷಿಯನ್ ಆ್ಯಂಡ್ ನಿಯೋನೆಟಾಲಜಿಸ್ಟ್ ಕೂಡ. ಆ್ಯಂಡ್ ಅವರ ಎಕ್ಸ್ಪರ್ಟೀಸ್ ಆ್ಯಕ್ಚುಲಿ ಇರೋದು ಪ್ರೀಟರ್ಮ್ ಮಗು ಮತ್ತು ಲೋ ಬರ್ತ್ ವೆಯ್ಟ್ ಮತ್ತು ಹೈ ರಿಸ್ಕ್ ಇರೋವಂಥ ನ್ಯೂ ಬಾರ್ನ್ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ. ಅದು ಇನ್ನೊಂದು ಖಾಸ್ ವಿಷಯ ಏನು ಅಂದರೆ, ಅವರು ನಮ್ಮ ಶಾಸಕರಾದ ಫಾರ್ಮರ್ ಎಜುಕೇಷನ್ ಮಿನಿಸ್ಟರ್ ಆದ ಸುರೇಶ್ ಕುಮಾರ್ ಅವರ ಮಗಳು. ಆ್ಯಂಡ್ ಸಾವಿತ್ರಿ ಮೇಡಮ್, ಸುರೇಶ್ ಕುಮಾರ್ ಅವರ ಹೆಂಡತಿ, ನನಗೆ ತುಂಬ ಅವ್ರ ಸೀನಿಯರ್ ಜರ್ನಲಿಸ್ಟ್ ಆ್ಯಂಡ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ಕಮಿಂಗ್ ಫ್ರಮ್ ದಿಸ್ ಫ್ಯಾಮಿಲಿ, ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಟಾಕ್ ಟು ಹರ್. ಲೆಟ್ ಅಸ್ ವೆಲ್ಕಮ್ ಹರ್ ಆನ್ ಆರ್ ಖಾಸ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ದಿಶಾ. ಇವತ್ತು ನನ್ನ ಖಾಸ್ ಡಾಕ್ಟರ್ ಆಗಿ, ನನ್ನ ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆಯ ಖಾಸ್ ಡಾಕ್ಟರ್ ನೀವು ಇವತ್ತು. ಆ್ಯಂಡ್ ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್ ವೈ ಐ ಆಮ್ ಸೋ ಹ್ಯಾಪಿ ಇವತ್ತು ಅಂತ. ಫಸ್ಟ್ ಆಫ್ ಆಲ್, ಯು ಆ್ಯಸ್ ಅ ಐವ್ ಸೀನ್, ನನಗೆ ಸಾವಿತ್ರಿ ಮ್ಯಾಮ್, ನಿಮ್ಮ ತಾಯಿ, ಶಿ ಈಸ್ ಲೈಕ್ ಮೈ ಮೆಂಟರ್, ಐ ಮಸ್ಟ್ ಸೇ, ಸೀನಿಯರ್ ಜರ್ನಲಿಸ್ಟ್. ಆ್ಯಂಡ್ ಅವರು ನಿಮ್ಮ ಅಪ್ಡೇಟ್ಸ್ನ ಗ್ರೂಪಲ್ಲಿ ಯಾವಾಗೂ ಶೇರ್ ಮಾಡೋರು. ನನ್ನ ಮಗಳು ಇವಾಗ ಪೀಡಿಯಾಟ್ರಿಷಿಯನ್ ಕೋರ್ಸಿಗೆ ಸೇರ್ಕೊಂಡಿದ್ದಾಳೆ, ಶಿ ಈಸ್ ಗಾಟ್ ಸೆಲೆಕ್ಟೆಡ್. ಸೊ ಆವಾಗಿಂದ ಐ ಹ್ಯಾವ್ ಬೀನ್ ಸೀಯಿಂಗ್ ಯುವರ್ ಜರ್ನಿ, ಆಯಿತಾ. ಸೊ ಒಂದಿನ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಒಂದು ವಿಡಿಯೋ ನೋಡಿದೆ, ಮಗುಗೆ ಹೇಗೆ ಸ್ನಾನ ಮಾಡಿಸ್ಬೇಕು ಆ್ಯಂಡ್ ಹೇಗೆ ಸ್ನಾನ ಮಾಡಿಸ್ಬಾರ್ದು ಅಂತ ಒಂದು ವಿಡಿಯೋ ನೋಡಿದೆ. ಅದು ನೋಡಿದ ತಕ್ಷಣ ನನಗೆ ಇಟ್ ಡಿಂಟ್ ರಿಂಗ್ ದ ಬೆಲ್, ಅವರೇ ನೀವು ಅಂತ ನನಗೆ ಗೊತ್ತಾಗಿಲ್ಲ. ಆಮೇಲೆ ಮ್ಯಾಮ್ ಆ ಪೇಜ್ನ ಗ್ರೂಪಲ್ಲಿ ಹಾಕ್ಬಿಟ್ಟು ಹೇಳಿದರು, ಈ ಥರ ನನ್ನ ಮಗಳು ಶುರು ಮಾಡಿದ್ದಾಳೆ ಅಂತ. ಆ್ಯಂಡ್ ನೋಡ್ತಾ ಇದ್ದೀನಿ, ದೇರ್ ಲೈಕ್ ಸೋ ಮೆನಿ ಲವ್ಲಿ ಮೆಸೇಜಸ್. ಆ್ಯಂಡ್ ಲೈಕ್ ಇವ್ರ ಹತ್ರ ಮಾತಾಡಲೇಬೇಕು ನಾನು ಅಂತ. ಸೊ ಹೇಗಿದ್ದೀರಾ? ಆ್ಯಂಡ್ ನಿಮ್ಮ ಈ ಜರ್ನಿ ಆಫ್ ಫಸ್ಟ್ ಆಫ್ ಆಲ್, ನೀವು ಎವ್ರಿ ಡೇ ಆ್ಯಂಡ್ ಡೇ ಔಟ್ ಮಕ್ಳು ನೋಡ್ತಾ ಇರ್ತೀರಾ, ಪೇರೆಂಟ್ಸ್ ನೋಡ್ತಾ ಇದ್ದೀರಾ, ಬಟ್ ನೀವೇ ಆ್ಯಸ್ ಯಂಗ್ ಮದರ್, ಹೌ ಹ್ಯಾಸ್ ಇಟ್ ಬೀನ್ ಲೈಕ್? ಹೇಗಿದ್ದೀರಾ ನೀವು? ಸೊ ದಿಸ್ ಇಸ್, ಐ ಥಿಂಕ್, ಒಂದು, what do I say, wonderful opportunity because Amma keeps talking about you and your dad. First of all, as a new mother, I think you detach from being a doctor. ಅದಾಗತ್ತೆ. At least the first time it happened. Second time, I think I could, be a doctor and a mother. First time, somehow the doctor brain switched off for some time. So chikkudunu, that panic used to set in. Maybe because I was more young, I was less experienced antane helbodu. So avaga Amma actually helped me, Okay. She's like, no, this is ನಾರ್ಮಲ್ ಅಂತ. ಬಿಕಾಸ್ ಕೆಲವು ಸತಿ ಅದು ತುಂಬ ಸ್ಕೇರಿ ಅನ್ಸುತ್ತೆ, ಬಟ್ ಇಟ್ ಬಿ ನಾರ್ಮಲ್. ಸೊ ಆ ಡಿಸ್ಟಿಂಕ್ಷನ್ ಗೊತ್ತಾಗಕ್ಕೆ ಯು ನೀಡ್ ಅ ಲಿಟಲ್ ಟೈಮ್. ಸೊ ನೀವು ಹೇಳ್ದಂಗೆ ಈಗ ಈ ನಾರ್ಮಲ್ ಮತ್ತೆ ಯಾವುದು ನಾರ್ಮಲ್ ಅಲ್ಲ ಅನ್ನೋದು ಹೊಸ, ಬಿಕಾಸ್ ನಾವು ಯಾರೂ ಒಂದು ಮ್ಯಾನಲ್ಲಿ ಇಟ್ಕೊಂಡು ಬಂದಿರಲ್ಲ. ಒಂದು ಹೊಸ ಪೇರೆಂಟ್ಸ್ ಆದಾಗ ನನ್ ಆಫ್ ಅಸ್ ನೋ, ಲೈಕ್ ಎಲ್ಲರೂ ಕನ್ಫ್ಯೂಸ್ಡ್ ಆಗೇ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ವಿ ಆರ್ ಡಿಪೆಂಡೆಂಟ್ ಆನ್ ಅಮ್ಮಂದ್ರೋ ಅಥವಾ ಅಜ್ಜಿರೋ ಯಾರಿದಾರೋ ಮನೆಯಲ್ಲಿ, ಅವ್ರ ಮೇಲೆ ನಾವು ಸಿಕ್ಕಾಪಟ್ಟೆ ಡಿಪೆಂಡೆಂಟ್ ಆಗಿರ್ತೀವಿ. ಸೊ ನಮ್ಮ ಇವತ್ತಿನ ಎಂಟೈರ್ ಶೋ ವಿಲ್ ಬಿ ಮೇನ್ಲಿ ಇದೇ ಬಗ್ಗೆನೇ, ಯಾವುದು ನಾರ್ಮಲ್, ಯಾವುದಕ್ಕೆ ನಾವು ಓವರ್ ರಿಯಾಕ್ಟ್ ಮಾಡ್ತಿದ್ದೀವಿ, ಮತ್ತು ಯಾವುದನ್ನು ನಾವು ಇಗ್ನೋರ್ ಮಾಡಬಾರ್ದು ಅನ್ನೋದನ್ನು ಮೇ ಬಿ ವಿ ಶುಡ್ ಐ ಥಾಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಯಂಗ್ ಪೇರೆಂಟ್ ಆಗಿ ನೀವು ಯುವರ್ ಯಂಗ್ ಡಾಕ್ಟರ್, ಯಂಗ್ ಪೇರೆಂಟ್. ಸೊ ಆ್ಯಂಡ್ ಆಲ್ಸೋ ನಿಮ್ಮ ಇನ್ಸ್ಟಾಗ್ರಾಮ್ ವೀಡಿಯೋಸ್ ನಾನೇನು ನೋಡ್ತಾ ಇರ್ತೀನಿ, ಅದ್ರದ್ದು ವೇ ಯು ಕಮ್ಯುನಿಕೇಟ್ ಅಲ್ಲ, ಅದು ತುಂಬ ಚೆನ್ನಾಗಿದೆ. ಅಂದರೆ ಇಟ್ಸ್ ಲೈಕ್ ತುಂಬ ಚೆನ್ನಾಗಿ ಅದು ಅರ್ಥ ಆಗೋ ಥರ ಇದೆ. ಸೊ ಹಾಗಾಗಿ ಐ ಥಿಂಕ್ ದ್ಯಾಟ್ಸ್ ದ
ಎಫರ್ಟ್ ಟುಡೇ. ನಾನು ಶುರು ಮಾಡೋಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಈಗ ನಮ್ಮ ನೋಡ್ತಿರೋಂಥ ವೀಕ್ಷಕರಿಗೆ ನಾವು ಏನು ಇಂಪಾರ್ಟೆಂಟ್ ಇವತ್ತು ಅವ್ರು ಇದನ್ನು ಈ ಶೋನ ಕಂಪ್ಲೀಟಾಗಿ ನೋಡಿದ್ರೆ ಅವ್ರಿಗೆ ನಾವು ಓಕೆ ಈ ಮೆಸೇಜ್ನ ನೀವು ತಗೋಬಹುದು ಅಂತ ಹೇಳೋದಾದರೆ ವಾಟ್ ಆರ್ ಸಮ್ ಥಿಂಗ್ಸ್ ದಟ್ ಯು ಥಿಂಕ್ ವಿ ಶುಡ್? ಸೊ ಐ ಥಿಂಕ್ ನೌ ವಿ ಹ್ಯಾವ್ ಎಕ್ಸೆಸ್ ಆಫ್ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಹೌದು. ಮುಂಚೆ ಇಟ್ ವಾಸ್ ಓನ್ಲಿ ಗೂಗಲ್. ನೌ ವಿ ಹ್ಯಾವ್ AI. ಎನಿ ಪೇಷಂಟ್ ಆರ್ ಎನಿ ನ್ಯೂ ಪೇರೆಂಟ್ ಫಸ್ಟ್ ಥಿಂಗ್ ದೇ ಡೂ ಇಸ್ ಆಸ್ಕ್ ChatGPT, is this normal, is this not? But what we are not understanding is AI will make mistake. Google will make mistake. So when me as a pediatrician or anybody as a pediatrician, now we whatever we tell is because of the literature that is there, studies that is done, and the hundreds of babies that we have seen. So if you listen to this, it will help you to be a better parent so that your child's childhood will be more fun instead of that anxiety filled ಇರಬಾರ್ದು. ಬಿಕಾಸ್ ಎಷ್ಟೊಂದು ಜನ ಮದರ್ಸ್ ಬಂದು ಹೇಳ್ತಾರೆ, ಮೇಡಮ್ ನೀವೆಲ್ಲ ಹೇಳಿದ್ರಿ ಆದರೂ ಒಂದ್ಸತಿ ಅಂತ ಅದು ಶುರು ಆಗುತ್ತೆ ಚೆಕ್ ಮಾಡೋದು. ಆ್ಯಂಡ್ ಮಗು ಒಂದ್ಸಿ ಸ್ನೀಸ್ ಮಾಡಿದಾಗ್ಲೂ ದೇ ಚೆಕ್, ಕಾಫ್ ಮಾಡಿದಾಗ್ಲೂ ದೇ ಚೆಕ್. ಸೊ ದಟ್ ಬಿಕಮ್ಸ್ ಮೋರ್ ಆಫ್ ಅ ಆಂಗ್ಸೈಟಿ ಫಿಲ್ಡ್ ಪೇರೆಂಟ್ಹುಡ್. ಆ್ಯಂಡ್ ಇನ್ವೇರಿಯಬ್ಲಿ ಮಗುನೂ ಅದನ್ನೊಂಥರ ಕರೆಕ್ಟ್, ಇಟ್ ವಿಲ್ ಬಿ ಆಂಗ್ಸಿಯಸ್ ಓನ್ಲಿ. ಸ್ಟಾರ್ಟಿಂಗ್ ವಿತ್ ಮೈ ಫಸ್ಟ್ ಕ್ವೆಶನ್. ಮೊದಲು ನಾವು ಈವನ್ ಮಗು ಹುಟ್ಟಕ್ಕೆ ಮುಂಚೆನೆ ಈಗ ಒಬ್ಬ ತಾಯಿ ಸೆಟ್ ಆಫ್ ಟು ಕೈಂಡ್ ಆಫ್ ಡೆಲಿವರಿ ರೂಮ್ಗೆ ನಾನು ಹೊರಟೆ ಅಂತ ಹೊರಡ್ತಿರ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಪೇರೆಂಟ್ಸ್ಗೆ ಅದನ್ನೇ ಇನ್ಫಾರ್ಮ್ ಮಾಡಿಬಿಡೋಣ. ಏನೇನು ತೊಗೊಂಡೋಗ್ಬೇಕು ಒಂದು ತಾಯಿ ಫಸ್ಟ್ ಇನ್ ದ ಬ್ಯಾಗ್, ಇನ್ ದ ಮೈಂಡ್. ಒನ್ ಥಿಂಗ್ ಇಸ್ ಯು ನೋ ವಾಟ್ ಟು ಡೂ, ಇಟ್ಸ್ ಯೋರ್ ಬೇಬಿ. ಹೌದು. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಮ್ಯಾನ್ಯುಯಲ್ ಇರಲ್ಲ, ಬಟ್ ಆ ಕನೆಕ್ಷನ್ ವಿಲ್ ಕಮ್ ಇಮ್ಮಿಡಿಯೇಟ್ಲಿ ಟು ದ ಮದರ್. ಬಿಕಾಸ್ 9 ತಿಂಗಳು ಹೊಟ್ಟೆಲಿದ್ದಾಗ ಆ ಕನೆಕ್ಷನ್ ಬಂದ್ಬಿಟ್ಟಿರುತ್ತೆ. ಆ್ಯಂಡ್ ದಟ್ ಈಸ್ ದ ಓನ್ಲಿ ಲವ್ ಅಟ್ ಫಸ್ಟ್ ಸೈಡ್ ದಟ್ ರಿಯಲಿ ಹ್ಯಾಪನ್ಸ್. ಸೊ ಯು ಕ್ಯಾನ್ ಬಿ calm, and there are nurses there, doctors there who will help you if anything. ಬ್ಯಾಗ್ ವಿಷಯಕ್ಕೆ ಐ ಥಿಂಕ್ ಈ ಸೋಷಿಯಲ್ ಮೀಡಿಯಾದಲ್ಲಿ ದೋಸ್ ಇನ್ಫ್ಲುಯೆನ್ಸರ್ಸ್ ಟೆಲ್ ಯು ಪುಟ್ ದಿಸ್, ಯು ಪುಟ್ ದಟ್, 90% ಇಸ್ ಅನ್ನೆಸರಿ. ಹೌದಾ? ವಾಟ್ ಇಸ್ ದ ಬೇಬಿ ನೀಡ್? ಕ್ಯಾಪ್ ಆ್ಯಂಡ್ ಮಿಟನ್ಸ್ ಬೇಕೇ ಬೇಕು. ಯಾಕಂದರೆ ಬೇಬಿದು ಇಯರ್ಸ್ನ ವಿ ಕವರ್ ಸೊ ದಟ್ ದ ಟೆಂಪ್ರೇಚರ್ ರೆಗ್ಯುಲೇಷನ್ ವಿಲ್ ಹ್ಯಾಪನ್. ನೆಕ್ಸ್ಟು ಸ್ವಾಡ್ಲಿಂಗ್ ಕ್ಲಾತ್, ಸುತ್ತಕ್ಕೆ ಬೇಬಿನ ಬೆಸ್ಟ್ ಸ್ವಾಡ್ಲಿಂಗ್ ಕ್ಲಾತ್ ಯಾವ್ದು ಗೊತ್ತಾ? ಈ ಮಲ್ಪಂಚೆ ಬರುತ್ತಲ್ಲ, ನಮ್ಮ ತಾತಂದ್ರು ಯೂಸ್ ಮಾಡ್ತಿರಲ್ಲ, ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಒನ್. ಬಿಕಾಸ್ ಅದು ಕಾಟನ್ ಇರುತ್ತೆ, ಸಾಫ್ಟ್ ಇರುತ್ತೆ, ಏನು ಒಂಥರ ಇರಿಟೇಷನ್ ಆಗಲ್ಲ. ಥರ್ಡ್, ಸೆಟ್ ಆಫ್ ಕ್ಲೋತ್ಸ್ ಫಾರ್ ದ ಬೇಬಿ. ಪ್ರಿಫರಬ್ಲಿ ಯು ವಾಶ್ ಇಟ್ ಆ್ಯಂಡ್ ಕೀಪ್ ಇಟ್, ಯಾಕಂದರೆ ಅಂಗಡಿಯಿಂದ ಬಂದಿರುತ್ತೆ, ಯಾರಾದರೂ ಯೂಸ್ ಮಾಡಿರಬಹುದು ಅಂತ. ನೆಕ್ಸ್ಟು ಪೌಡರ್ ಬೇಡ, ದಯವಿಟ್ಟು ಪೌಡರ್ ಹಾಕಬೇಡಿ. ಎಸ್ಪೆಷಲಿ ಅಜ್ಜಿದಿರು ಹೇಳ್ತಾರಲ್ಲ ನೆತ್ತಿ ಕೂಡತ್ತೆ, ನೆತ್ತಿ ಒಳಗಿರುತ್ತೆ, ಅದು 18 monthsಗೆ ತಾನಾಗೆ ಕೂಡತ್ತೆ. ಆಚೆಯಿಂದ ಸೊ ಆಚೆಯಿಂದ ಪೌಡರ್ ಹಾಕಿದ್ರೆ ಏನಾಗುತ್ತೆ, ದಟ್ ಫೈನ್ ಪಾರ್ಟಿಕಲ್ಸ್ ಮೂಗಿಗೆ ಹೋಗಿ ಇಟ್ ವಿಲ್ ಕಾಸ್ ಮೋರ್ ಇನ್ಫೆಕ್ಷನ್ ಆ್ಯಂಡ್ ಇರಿಟೇಷನ್. ಸೊ ಕೆಮ್ಮು ಅಂದ್ಬಿಡುತ್ತೆ. ಸೊ ಹ್ಯಾವ್ ಅ ಮಾಯ್ಶ್ಚರೈಸರ್ ಫಾರ್ ದ ಬೇಬಿ, ಎನಿ ಬ್ರ್ಯಾಂಡ್. ಸೋ ಮೆನಿ ಲವ್ಲಿ ಬೇಬಿ ಬ್ರ್ಯಾಂಡ್ಸ್ ಆರ್ ದೇರ್. ಆ್ಯಂಡ್ ಡೈಪರ್ಸ್. ದಿಸ್ ಇಸ್ ಆಲ್ ಯು ನೀಡ್. ಅಷ್ಟೇ. ಓಕೆ. ಸೊ ನೀವು ಅದರಲ್ಲಿ ಹೇಳ್ತಿರ್ಬೇಕಾದ್ರೆ ಬಟ್ಟೆಗಳ ವಿಷಯ ಬಂತು. ಸೊ ತುಂಬ ಜನಕ್ಕೆ ದೆರ್ ಇಸ್ ದಿಸ್ ಬಿಲೀಫ್ ದಟ್ ನಾವು ಹೊಸ ಬಟ್ಟೆ ಕೊಂಡ್ಕೋಬಾರ್ದು ಆ್ಯಂಡ್ ಹಳೆ ಉಪಯೋಗಿಸಿರೋ ಬಟ್ಟೆನೇ ಉಪಯೋಗಿಸ್ಬೇಕು ಅಂತ. ಅದು ಓಕೆನಾ? ವಾಶ್ ಮಾಡಿ ಯೂಸ್ ಮಾಡ್ಬೋದು. ಯೂಶ್ವಲಿ ಹೇಳ್ತಾರಲ್ಲ, ಬೇರೆ ಮಕ್ಳದ್ದು ಬಾಳ್ ಬದುಕಿರೋ ಮಕ್ಳದ್ದು ಹಾಕಿದ್ರೆ ನಮ್ಮ ಮಗುನೂ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್. ಐ ರಿಯೂಸ್ಡ್ ಮಗಂದು ಮಗಳಿಗೆ. ಜಸ್ಟ್ ವಾಶ್ ಇಟ್ ಆ್ಯಂಡ್ ಕೀಪ್ ಇಟ್ ಸೊ ದಟ್ ಏನಾದ್ರು ಗಲೀಜಿದ್ರೆ ಏನಾದರೂ ಆಗಿದ್ರೆ ದಟ್ ಯು ಕ್ಯಾನ್ ರಿಮೂವ್ ಅಂತ. ಸೊ ಬ್ಯಾಗಲ್ಲಿ ನಾವು ಏನು ತೊಗೊಂಡು ಹೋಗಬೇಕು ಅಂತ ಆಯಿತು, ಮೈಂಡಲ್ಲಿ ಏನು ಇಟ್ಕೊಂಡು ಹೋಗಬೇಕು ಅಂತ ಆಯಿತು. ಈಗ ಮಗು ಹುಟ್ಟಿದೆ, ಮಗು ಹುಟ್ಟಿದ ತಕ್ಷಣ ಏನಾಗುತ್ತೆ, ತುಂಬ ಜನ ಬರ್ತಾರೆ ನೋಡೋಕ್ಕೆ. ಆ್ಯಂಡ್ ಮೊದಲನೇದು 2 ವಿಷಯ ನಾನೇ ಪೇರೆಂಟ್ ಆದಾಗಿಂದನೂ ನೋಡ್ಕೊಂಡು ಬರ್ತಾ ಇದ್ದೀನಿ. ಒಂದು, ಹುಟ್ಟಿದ ತಕ್ಷಣ ನಾನು ಚಿಕ್ಕಳಿರುವಾಗಲೂ ಇಟ್ ಸೀಮ್ಸ್ ನನಗೆ ತುಂಬ ಕಷ್ಟದ ಡೆಲಿವರಿ ಆಗಿತ್ತಂತೆ. ಡಾಕ್ಟರ್ ಹೇಳಿದ್ರಂತೆ ಏನೂ ಕೊಡಬಾರ್ದು ಅಂತ. ಆದರೆ ನಮ್ಮ ಅಜ್ಜಿ ಏನು ಮಾಡಿದ್ದಾರೆ, ರಿಂಗಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕಿ ನನಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ನನ್ನ ಸೈಜ್ ನೋಡ್ರೆ ಗೊತ್ತಾಗುತ್ತೆ. ಚಪ್ಪ ಚಪ್ಪ ಅಂತ ಚೀಪ್ಕೊಂಡು ನಾನು ಫುಲ್ ಗ್ಲೂ ಆಗ್ಬಿಟ್ಟಿದ್ದಂತೆ. ಅಮ್ಮ ಹೇಳಿದ್ರು. ಸೊ ಏನೋ ಸೊ ಈ ಹನಿ ಅಂದರೆ ಜೇನುತುಪ್ಪನ ನೆಕ್ಸೋದು ಇಸ್ ಅ ಕಾಮನ್ ಥಿಂಗ್ ದಟ್ ಮೆನಿ ಫ್ಯಾಮಿಲೀಸ್ ಡೂ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಸೊ ಇದನ್ನು ನಾವು ಪ್ರೀಲ್ಯಾಕ್ಟಲ್ ಫೀಡ್ ಅಂತ ಹೇಳ್ತೀವಿ. ಅದೊಂದು ನಂಬಿಕೆನೇ ಇದೆ. ಹನಿ ಕೊಟ್ರೆ ಅದೇನೋ ಬಾಳು ಬಂಗಾರ ಆಗುತ್ತೆ, ಎಸ್ಪೆಷಲಿ ವಿತ್ ಗೋಲ್ಡ್ ಇಫ್ ಯು ಗಿವ್ ಅಂತ ಕೊಡಬೇಕು ಆ ಥರ. ಬಟ್ ವಾಟ್ ಇಸ್ ದ ಸ್ಕೇರಿಯರ್ ಪಾರ್ಟ್ ಆಫ್ ಇಟ್ ಇಸ್ ಹನಿ ವಿ ಡೋಂಟ್ ನೋ ದ ಸೋರ್ಸ್, ಎಲ್ಲಿಂದ ಬಂದಿದೆ ಅಂತ ನಮಗೆ ಗೊತ್ತಿರಲ್ಲ. ಅದ್ರೊಳಗೆ ಯಾವ ಬ್ಯಾಕ್ಟೀರಿಯಾ ಗ್ರೋ ಆಗಿರುತ್ತೆ ಗೊತ್ತಿರಲ್ಲ. ಆ್ಯಂಡ್ ಹನಿ ಡಸಂಟ್ ಹ್ಯಾವ್ ಅನ್ ಎಕ್ಸ್ಪೈರಿ ಡೇಟ್. ಸೊ ಮೋಸ್ಟ್ ಆಫ್ ದ ಹನಿ ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಬಾಟುಲಿನಮ್ ಟಾಕ್ಸಿನ್ ಅಂತ. ದಟ್ಸ್ ಅ ಬ್ಯಾಕ್ಟೀರಿಯಾ. ಅದರಿಂದ ರಿಯಾಕ್ಷನ್ ಆಗುತ್ತೆ. ಬೇಬಿ ಕ್ಯಾನ್ ಇವನ್ ಕಮ್ ಟು ICU. ಸೊ ದಟ್ಸ್ ಅ ವೆರಿ ಸ್ಕೇರಿ ಥಿಂಗ್. ಸಿ 100ಅಲ್ಲಿ 10 ಮಕ್ಕಳಿಗೆ ಆಗ್ಬೋದು, ಬಟ್ ವಿ ಡೋಂಟ್ ನೋ ಅಲ್ಲ ಹೂ ದಟ್ 10 ಆರ್. ಸೊ ಅದು. ಎರಡನೇದು, ಒನ್ ಕೇಸ್ ದಟ್ ಹ್ಯಾಪನ್ಡ್ ಇನ್ ಮೈ ಓನ್ ಹಾಸ್ಪಿಟಲ್. ಸೇಮ್ ಥಿಂಗ್, ವಿ ಟೋಲ್ಡ್ ಅಜ್ಜಿ, ಐ ಓನ್ಲಿ ಟೋಲ್ಡ್ ಅಜ್ಜಿ, ನೋ,
ಅಜ್ಜಿಸ್ ಲೈಕ್ ಇಲ್ಲ ನೈದಂಗೆ ಕರ್ಕೊಂಡು ಹೋದ್ಮೇಲೆ ಅಜ್ಜಿ ರಿಂಗಲ್ಲಿ ಕೊಟ್ಟಿದ್ದಾರೆ. ಬೇಬಿ ವಿತ್ ದ ಹನಿ ಟುಕ್ ದ ರಿಂಗ್ ಇನ್ಸೈಡ್. ಓಹೋ ಶೂ. ಸೊ ಇಮ್ಯಾಜಿನ್ ಅ 1 day old ಬೇಬಿ ಆ್ಯಂಡ್ ಅಜ್ಜಿ ವೆರಿ ಶೀಪ್ಲಿಶ್ಲಿ ಟೆಲ್ಸ್ ಅದು ರಿಂಗು ಕಾಣ್ತಿಲ್ಲ ಅಂತ. ಸೊ ಐ ಥಾಟ್ ಶಿ ವಾಸ್ ಅಕ್ಯೂಸಿಂಗ್ ಮೈ ಸ್ಟಾಫ್. ಓಕೆ. ಐ ಆಮ್ ಲೈಕ್ ನಮ್ಮಲ್ಲಿ ಯಾರೂ ಹಂಗಿಲ್ಲ. ಇಲ್ಲ ಅದು ಮಗು ನುಂಗ್ಬಿಡ್ತು. Oh my God. So when we did the x-ray, that ohm was there in the lungs. ಆ ಬೇಬಿಗೆ ಅಷ್ಟು ಚಿಕ್ಕ ಮಗುಗೆ ಬ್ರಾಂಕೋಸ್ಕೋಪಿಯಾಗಿ ತೆಗಿಬೇಕಾಯಿತು. ವಾಸ್ ಇಟ್ ನೀಡೆಡ್? ಎಕ್ಸ್ಟ್ರೀಮ್. ಇನ್ನೂ ಒಂದು ಹನಿ ಇಸ್ ಒನ್ ಥಿಂಗ್. ಸೊ ಯು ಆರ್ ಸೇಯಿಂಗ್ ಅದನ್ನ ಉಪಯೋಗಿಸ್ಲೇಬಾರ್ದು. ಸೊ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಹೊಸದಾಗಿ ಮಗು ಹುಟ್ಟಿದ್ರೆ ದಯವಿಟ್ಟು ಕೊಡಬೇಡಿ ಮಗುಗೆ ಹನಿ. ಇನ್ನೊಂದು ತುಂಬ ಪ್ರಾಕ್ಟೀಸ್ಡ್ ಇದು ಅಂದರೆ ಕತ್ತೆ ಹಾಲು ಕೊಡಬೇಕು ಅಂತ. ಸೊ ತಾಯಿ ಹಾಲ್ಗಿನ ಮುಂಚೆ ಕತ್ತೆ ಹಾಲನ್ನ ಹಾಕ್ಬಿಡ್ಬೇಕು ಬಾಯಿಗೆ. ಅಂದರೆ ಅವಾಗ ಮಗು ತುಂಬ ಬುದ್ಧಿವಂತ ಮಗು ಆಗುತ್ತೆ, ಆಮೇಲೆ ತುಂಬ ವರ್ಷ ಬದುಕುತ್ತೆ ಅನ್ನೋದು ಇಸ್ ದ ಬಿಲೀಫ್. ಸೊ ಆ ಕತ್ತೆ ಹಾಲು ಬಗ್ಗೆ ಪಾಪ ಕತ್ತೆ ಮರಿಗೆ ಹಾಲು ಇಲ್ಲ ಅಂತ. ಕತ್ತೆ ಹಾಲು ಎಷ್ಟಿದಾಗಿದೆ ಅಂದರೆ ವೆನ್ ಐ ವಾಸ್ ಡೂಯಿಂಗ್ ಮೈ ಇಂಟರ್ನ್ಶಿಪ್ ಇನ್ ರಾಮಯ್ಯ, ನಮಗೆ ಕೈವಾರದಲ್ಲಿ ಪೋಸ್ಟಿಂಗ್ ಹಾಕ್ತಾರೆ. ಅಲ್ಲಿ ರೋಡಿಗೆ ಕರ್ಕೊಂಬರ್ತಾರೆ, ರೋಡ್ಗೆ ಕತ್ತೆನ. ಆ್ಯಂಡ್ ದೇರ್ ಕ್ಲೇಮ್ ಇಸ್ ಫ್ರೆಶ್ ಆಗಿ ನಿಮ್ಮ ಮುಂದೆ ಕರೆದ್ಬಿಟ್ಟು ಕೊಡ್ತೀವಿ ಅಂತ. ಆ್ಯಂಡ್ ಅವಾಗಲೇ 5-6 years ago ಓನ್ಲಿ 150 rupees 200 per liter ಇರ್ತದು. ಸೊ ಲಾಜಿಕ್ ಏನು ಅಂದರೆ ಹಸು ಹಾಲು ಹಸು ಮಗುಗೆ, ನಮ್ಮ ಹಾಲು ನಮ್ಮ ಮಗುಗೆ, ಕತ್ತೆ ಹಾಲು ಕತ್ತೆ ಮಗುಗೆ. ಕತ್ತೆನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಡೋಬಿ ಘಾಟಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಎಷ್ಟು ಸತಿ ಹೊಡಿಬೇಕಾಗತ್ತೆ ಪಾಪ ಅದಕ್ಕೆ ಮೂವ್ ಮಾಡೋಕ್ಕೆ, ಬಿಕಾಸ್ ಇಟ್ ಇಸ್ ಲಾಸ್ಟ್ ಇನ್ ಇಟ್ಸ್ ಓನ್ ವರ್ಲ್ಡ್. ಸೊ ಆ ಹಾಲಿಂದ ಇಂಟೆಲಿಜೆನ್ಸ್ ಅದು ಹೆಂಗೆ ಶುರು ಆಯಿತು, ಇವನ್ ಟುಡೇ ನೋ ಬಡಿ ನೋಸ್. ಐ ಥಿಂಕ್ ಅದೆಲ್ಲೋ ಅದು ಮೇ ಬಿ ವಿ ಮಿಸ್ಡ್ ಇನ್ ಟ್ರಾನ್ಸ್ಲೇಷನ್, ಮೇ ಬಿ ಜನರೇಷನ್ಸ್ ಅಂತ. ಬಟ್ ಡೆಫಿನೆಟ್ಲಿ ಇಂಟೆಲಿಜೆನ್ಸ್ ಅಂತೂ ಆಗಲ್ಲ. ಸೆಕೆಂಡ್ ಆಫ್ ಆಲ್ ದ ನ್ಯೂಟ್ರಿಯೆಂಟ್ ವಾಟ್ ಅವರ್ ಬೇಬಿ ಗೆಟ್ಸ್ ಅಲ್ಲ, ಎಸ್ಪೆಷಲಿ ದಟ್ ಫಸ್ಟ್ 3 to 5 days ಬರೋ ಮಿಲ್ಕು. ವೇಸ್ಟ್ ಮಾಡ್ಬಿಡ್ತಾರೆ. ಎಸ್, ಅದನ್ನು ವಿಚಸ್ ಮಿಲ್ಕ್ ಅಂತ ಹೇಳ್ತಿದ್ರು ಮುಂಚೆ, ಬಿಕಾಸ್ ಅದು ಯೆಲ್ಲೋಯಿಶ್ ಇರುತ್ತೆ, ವಾಟ್ರಿ ಆಗಿರುತ್ತೆ ಅಂತ. But that is called colostrum. What that is rich in is antibodies. So you are giving immunity to the baby. Ontara that lifelong gut immunity is what is because of that. Gut activation ಆಗಬೇಕು ಬೇಬಿಗೆ. ಸ್ಟರೈಲ್ ಗಟ್ ಇರುತ್ತೆ. ಸೊ ದಿಸ್ ಸ್ಟಡಿ ವಾಟ್ ಇಟ್ ಟೆಲ್ಸ್ ಇಸ್ ಅವರ್ ಗಟ್ ಬ್ಯಾಕ್ಟೀರಿಯಾ is going to be what will determine our health in the future. ಈಗ ಆಲ್ಝೈಮರ್ಸ್ಗೆ ಗಟ್ ಬ್ಯಾಕ್ಟೀರಿಯಾ ಇಸ್ ಬೀಂಗ್ ರಿಲೇಟೆಡ್, ಕ್ಯಾನ್ಸರ್ಗೆ. ಸೊ ಅಂಥ ಬ್ಯಾಕ್ಟೀರಿಯಾನ ನಾವು ಕೊಡೋದು ಬಿಟ್ಟು ಕತ್ತೆ ಬ್ಯಾಕ್ಟೀರಿಯಾನ ಕೊಡ್ತೀವಿ. ಸೊ ದ ಹೆಲ್ತ್ ವಿಲ್ ಆ್ಯಕ್ಚುಲಿ ಆಲ್ಟರ್ ಆ್ಯಂಡ್ ದಿಸ್ ಇಸ್ ಇರ್ರಿವರ್ಸಿಬಲ್ ಬಿಕಾಸ್ ದ ಫಸ್ಟ್ ಒನ್ ವಾಟ್ ಯು ಗೆಟ್ ಮ್ಯಾಟರ್ಸ್ ಅಲ್ವಾ. ಹೌದು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಲು ಮೊದಲು ಬರುವಂಥ ಹಾಲನ್ನ 100% ಅಲ್ಲ, ಅಂತರ 1000% should be like ingrained. Whoever is seeing this should be given. First half an hour to 1 hour. Normal delivery ಅಂತೂ within 10 minutes we give off. Okay. ಅಲ್ಲಿ ಸ್ಟಿಚ್ ಆಗ್ತಿರುತ್ತೆ, ಇಲ್ಲಿ ಕೊಡ್ತೀವಿ. ಈವನ್ ಸಿಸೇರಿಯನ್ ಅಲ್ಲಿ ಫುಲ್ ಮುಗಿಯೋಕ್ಕಿಂತ ಮುಂಚೆನೇ ವಿ ಗಿವ್ ಆಫ್ ದ ಫೀಡ್, ಬಿಕಾಸ್ ಬೇಬಿನೂ ಅವಾಗ ಅಲರ್ಟ್ ಇರುತ್ತೆ, ಆಮೇಲೆ ಮಲಗಿಬಿಡ್ತವೆ. ಸೊ ಅವಾಗ ಎಪ್ಸಿ ಕೊಡಿಸ್ಬೇಕು. ಫಸ್ಟ್ ಆ ಅಲರ್ಟ್ ಫೀಸಲ್ಲಿ ಕೊಟ್ಬಿಟ್ರೆ, ಲ್ಯಾಚ್ ಆಗಿಬಿಟ್ರೆ ಬಾಂಡಿಂಗು ಶುರು ಆಗುತ್ತೆ, ಮಿಲ್ಕ್ ಸಪ್ಲೈಯು ಚೆನ್ನಾಗಾಗುತ್ತೆ. ಸೊ ಈಗ ಇನ್ನೂ ಒಂದು ನೆಕ್ಸ್ಟ್ ಸಿನಾರಿಯೋ ಅಂದರೆ ವಾರ್ಡಲ್ಲಿ ಮಗು ಇದೆ, ತಾಯಿ ಇದ್ದಾರೆ, ತುಂಬ ಜನ ಬರ್ತಾನೆ ಇರ್ತಾರೆ ಆ್ಯಂಡ್ ಹಲವಾರು ಸಜೆಷನ್ಸ್ ಕೊಡ್ತಾನೆ ಇರ್ತಾರೆ. ಸೊ ಈ ಥರದ್ರಲ್ಲಿ ನೀವು ನೋಡಿರುವಂಥ ವರ್ಸ್ಟ್ ಸಜೆಷನ್ ಏನು, ಮತ್ತು ಏನನ್ನ ನಾವು ಅವಾಯ್ಡ್ ಮಾಡಬೇಕು ಆ ಥರ ಹೊಸದಾಗಿ ಹುಟ್ಟಿರೋ ಮಗುನ ನೋಡೋಕ್ಕೆ ಹೋಗುವಾಗ? ಅದು ಏನನ್ನ ನಾವು ಆ ಸಿನಾರಿಯೋಲಿ ಏನು ಅವಾಯ್ಡ್ ಮಾಡಬೇಕಂತ? ಬೆಸ್ಟ್ ಮಾಡ್ಬೋದೇನು ಗೊತ್ತಾ? ಲೀವ್ ದ ಮದರ್ ಆ್ಯಂಡ್ ಚೈಲ್ಡ್ ಟು ರೆಸ್ಟ್. ಓಕೆ. ಯಾಕಂದರೆ ನಾರ್ಮಲ್ ಆಗಿದ್ರು ಶುಡ್ ಹವ್ ಗಾನ್ ಥ್ರೂ ಪೇನ್, ಸಿಸೇರಿಯನ್ ಆದರೂ ಶುಡ್ ಹವ್ ಗಾನ್ ಥ್ರೂ ಪೇನ್. ಅವ್ರಿಗೆ ಆ ರೆಸ್ಟ್ ಬೇಕಾಗಿರುತ್ತೆ, ಜನ ಬರ್ತಾರೆ. ಶಿ ಹ್ಯಾಸ್ ಟು ಬಿ ಸೋಷಿಯಲ್. ಅವಾಗ ನಕ್ಕೊಂಡು ಮಾತಾಡಲೇಬೇಕು. ಅವ್ರಿಗಲ್ಲಿ ಕೂರಕ್ಕಾಗ್ತಿರಲ್ಲ, ಮಲ್ಕಕ್ಕಾಗ್ತಿರಲ್ಲ. ಬಂದ ತಕ್ಷಣ ಏನು, ಆ ವಾಟರ್ ಬಾಟಲ್ ನೋಡಿದ ತಕ್ಷಣ ಏನಮ್ಮ ಇಷ್ಟೊಂದು ನೀರು ಕುಡಿತಿದ್ಯಾ, ಊದ್ ಬಿಡ್ತೀಯಾ, ಬಾಣಂತಿ ಸನ್ನಿ ಆಗುತ್ತೆ. ದೇವರಾಣೆ ಆಗಲ್ಲ. ಈ ಸಮ್ಮರಲ್ಲಿ ನೀರು ಕೊಟ್ಟಿಲ್ಲ ಅಂದರೆ ಶಿಲ್ ಬಿ ಸೋ ಡಿಹೈಡ್ರೇಟೆಡ್. ಆಮೇಲೆ ಹಾಲು ಬಂದಿಲ್ಲ ಅಂತ ಅವ್ರನ್ನೇ ಬೈತಾರೆ. ಫಸ್ಟ್ ಥಿಂಗ್ ಇಸ್ ವಾಟರ್. ಎವ್ರಿಬಡಿ ಗಿವ್ಸ್ ಅ ಸಜೆಷನ್. ಈವನ್ ಐ ಗಾಟ್ ಲೈಕ್ ನಮ್ಮ ಅಮ್ಮನ ಫ್ರೆಂಡೇ ಬಂದುಬಿಟ್ಟು ನಾನು ನೀರು ಕೊಡಮ್ಮ ಅಂದೆ. ಏನು ಇಷ್ಟೊಂದು ಕೊಡ್ತಿದ್ದಾಗ ನೀರು, ಒಂದೇ ಲೋಟ ಕೊಡಬೇಕು. ಐ ವಾಸ್ ಲೈಕ್ 24 hours 1 ಲೋಟ ಆದರೆ ಹೌ ವಿಲ್ ಐ ಲಿವ್, ಹೌ ವಿಲ್ ಮೈ ಬಾಡಿ ಫಂಕ್ಷನ್? ಯಾಕೆಂದರೆ ನಮ್ಮ ಬಾಡಿ ಫಂಕ್ಷನ್ಗೆ 2 to 3 liters ಬೇಕು. ಅದು ಬಿಟ್ಟು ನಮಗೆ ಮಿಲ್ಕ್ ಸೆಕ್ರೇಟ್ ಮಾಡಬೇಕು ಅಂದರೆ 4 to 5 ಮಿನಿಮಮ್ ಬೇಕು ಈ ಸಮ್ಮರಲ್ಲಿ. ಓಕೆ, 4 to 5 ಲೀಟರ್ಸ್ ಆಫ್ ವಾಟರ್ ಆರ್ ಎನಿ ಲಿಕ್ವಿಡ್ ಇನ್ ಕಂಬೈನ್. ಸೆಕೆಂಡು, ಬರೀ ಕಟ್ಟು ಅನ್ನ. ಇಲ್ಲಾಂದ್ರೆ ನಮ್ಮ ಮ್ಯಾರಿಡ್ ಟು ತೆಲುಗು ಪರ್ಸನ್, ಓಕೆ, ನಮ್ಮ ಕಡೆ ಫ್ಯಾಮಿಲಿ ಆ ರಸಂ, ಬೆಳ್ಳುಳ್ಳಿ ರಸಂ. ಅಲ್ಲೊಂದು ಪ್ರೋಟೀನ್ ಇರಲ್ಲ, ಒಂದು ವೆಜಿಟೇಬಲ್ ಇರಲ್ಲ. ಮತ್ತೆ ಕಾಫಿ, ಬ್ರೆಡ್ ತಿಂದರೆ ಹಾಲು ಜಾಸ್ತಿ ಬರುತ್ತೆ. ಐ ಆಮ್ ಲೈಕ್ ಮೈದಾ ಅದು ಹೌ ವಿಲ್ ದಟ್ ಆ್ಯಕ್ಚುಲಿ ಇನ್ಕ್ರೀಸ್? ನಿಜ ಅಲ್ಲ.
ಬೆಳ್ಳುಳ್ಳಿ ವಿಲ್ ಆಕ್ಚುಲಿ ಇನ್ಕ್ರೀಸ್ ದ ಮಿಲ್ಕ್, ಸೊಪ್ಪುಗಳು ವಿಲ್ ಇನ್ಕ್ರೀಸ್ ದ ಮಿಲ್ಕ್, ಯೋರ್ ವೆಜಿಟೇಬಲ್ಸ್ ವಿಲ್ ಇನ್ಕ್ರೀಸ್ ದ ಮಿಲ್ಕ್. ಸೊ ದೀಸ್ ಬ್ಯಾಲೆನ್ಸ್ಡ್ ಮೀಲ್. ಆ್ಯಂಡ್ ಇನ್ನೊಂದು ಹೇಳ್ತಾರೆ, ವಾಟ್ ಯು ಈಟ್ ಆ ಮಗು ಹೊಟ್ಟೆ ಕೆಡತ್ತೆ ಅಂತ. ನಾವು ಒಂದು ಮರಿತಿದ್ದೀವಿ, 9 months ಹೊಟ್ಟೆಲೇ ಇತ್ತು, ಅವಾಗ ಮದರ್ ಪಿಜ್ಜಾನೂ ತಿಂತಿದ್ರು, ಮಸಾಲೆ ಪುರಿನೂ ತಿಂತಿದ್ರು, ಅವಾಗ ಕೆಡದೇ ಇದ್ದಿದ್ದು, ಈಗ ಹೆಂಗೆ ಕೆಡತ್ತೆ? ದಟ್ ಡಸಂಟ್ ಮೀನ್ ಐ ಆಮ್ ಆಸ್ಕಿಂಗ್ ದ ಮದರ್ ಟು ಈಟ್ ಪಿಜ್ಜಾ, ನೋ ಟು ಪ್ಲೀಸ್ ಡೋಂಟ್ ಈಟ್ ಮನೆ ಊಟನೇ, ಬಟ್ ಈಟ್ ವಾಟ್ ದ ಫ್ಯಾಮಿಲಿ ಈಸ್ ಈಟಿಂಗ್. ಆ್ಯಂಡ್ ಇನ್ನೊಂದು ಏನು ಹೇಳ್ತಾನೆ ಅಂದರೆ, ಬಾಣಂತಿ ತಿನ್ನೋದನ್ನು ಯಾರೂ ನೋಡಬಾರ್ದು ಅಂತ. ಸೊ ಶಿ ಸೆಕ್ಲೂಡೆಡ್ ಇನ್ ದ ರೂಮ್. ಇಮ್ಯಾಜಿನ್ ಸಮನ್ ಹೂ ಹ್ಯಾಡ್ ಅ ಜಾಬ್ ಅಥವಾ ಆಚೆ ಹೋಗ್ತಿದ್ರು ಪ್ರೆಗ್ನೆನ್ಸಿಲಿ, ಸಡನ್ಲಿ ರೂಮಿಂದನೇ ಆಚೆ ಬರೋಂಗಿಲ್ಲ. ಸೊ ಅಗೇನ್ ಅದು ಮೆಂಟಲಿ ಎಫೆಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಮನೇಲಿ ಓಡಾಡ್ಬೋದಲ್ವಾ, ಯು ಕ್ಯಾನ್ ಹ್ಯಾವ್ ಅ ಮೀಲ್ ಆಸ್ ಅ ಫ್ಯಾಮಿಲಿ. ಸೊ ಈಗ ಹಾಸ್ಪಿಟಲಿಂದ ನಾವು ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಸೊ ಫಸ್ಟ್ 24 hours ಇವಾಗ ಏನಾಗುತ್ತೆ, ಹಾಸ್ಪಿಟ್ಲಲ್ಲಿ ನರ್ಸ್ ಇರ್ತಾರೆ, ನಾವು ಫೀಡ್ ಮಾಡೋವಾಗ ಲ್ಯಾಚ್ ಮಾಡೋದನ್ನು ಹೇಳ್ಕೊಡ್ತಾರೆ, ಅದೆಲ್ಲ ನಡೀತಾನೆ ಇರುತ್ತೆ ಆ್ಯಂಡ್ ಇಟ್ಸ್ ಈಸಿಯರ್ ಟು ಮ್ಯಾನೇಜ್. ಸೊ ಮನೆಗೆ ಬಂದಮೇಲೆ ಈಗಂತೂ ತುಂಬ ನಾವು ಕೂಡು ಕುಟುಂಬದಿಂದ ದೂರ ಹೋಗಿ, ಇಟ್ಸ್ ವೆರಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಈಗ ಗಂಡ ಹೆಂಡತಿ ಮಗು ಅಷ್ಟೇ ಇರುತ್ತೆ. ಮೇ ಬಿ ಒಬ್ರು ಯಾರಾದರೂ ಪೇರೆಂಟ್ ಯಾರಾದರೂ ಜೊತೆಲಿ ಇರ್ಬೋದು ಅಥವಾ ನಾನಿ ಯಾರಾದರೂ ಇರ್ಬೋದು. ಸೊ ಅಂಥ ಸಿಚುವೇಶನಲ್ಲಿ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಮೇಲೆ 24 ಗಂಟೆಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಒಂದು, ಅವಾಗ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಏನಾದರೂ ಸಿಸ್ಟರ್ ಅಂತ ಕರೆಯೋಕ್ಕೆ. ಈಗ ಸಡನ್ನಾಗಿ ಯು ಆರ್ ರೆಸ್ಪಾನ್ಸಿಬಲ್. ಮಗು ಒಂಚೂರು ಜೋರಾಗಿ ಉಸಿರಾಡಿದ್ರೆ ಆ ಪ್ಯಾನಿಕ್ ಶುರು ಆಗುತ್ತೆ, ಅಥವಾ ಹಾಲು ಕುಡಿಬೇಕಾದ್ರೆ ಕೆಲಸ ಕೆಮ್ತವೆ, ಆ ನೆತ್ತಿಗಿರುತ್ತೆ, ಅದೊಂದು ದೊಡ್ಡ ಪ್ಯಾನಿಕ್ ಆಗಿರುತ್ತೆ. ಸೊ ಐಡಿಯಲಿ ಬಿಫೋರ್ ಡಿಸ್ಚಾರ್ಜ್ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸಲ್ಲಿ ಹೇಳ್ಕೊಡ್ತೀವಿ, ಯಾಕಂದರೆ ವಿಲ್ ನೋ ಅಲ್ಲ ವಾಟ್ ಟು ಎಕ್ಸ್ಪೆಕ್ಟ್. ಸೊ ಆ ಥರ ಅಕಸ್ಮಾತ್ ಈಗ ಕುಡಿತಾ ಇದೆ ಮಗು, ಸಡನ್ನಾಗಿ ಕೆಮ್ತಿದೆ ಅಥವಾ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ, ಸ್ಟಾಪ್ ಮಾಡೋದು ಫೀಡಿಂಗು. ಒಂದು ಲೆಫ್ಟ್ ಅಥವಾ ರೈಟಿಗೆ ತಿರುಗಿಸಿ ಬರ್ಪ್ ಮಾಡಿದ್ರೆ ಅದು ಹೋಗಿರೋದು ಆಚೆ ಬಂದ್ಬಿಡುತ್ತೆ, ಸೊ ಲಂಗ್ಸಿಗೆ ಹೋಗಲ್ಲ. ಸೊ ಆ ಚೋಕಿಂಗ್ ಫೀಲಿಂಗ್ ಮಗುಗೆ ಬರಲ್ಲ. ಎರಡನೇದು, ನಾವು ಹೇಳಿರ್ತೀವಿ ಎವ್ರಿ 2 hours ಫೀಡ್ ಮಾಡಿ ಅಂತ. ಸೊ ಅದೇ ದೊಡ್ಡ ಸ್ಟ್ರೆಸ್ ಆಗಿಬಿಡುತ್ತೆ ಮದರ್ಗೆ. ಆ್ಯಂಡ್ ನೈಟು ಕುಡಿಸ್ಬೇಕು. ಸೊ ವಾಟ್ ಶಿ ಕ್ಯಾನ್ ಡೂ ಇಸ್ ಎಕ್ಸ್ಪ್ರೆಸ್ ಮಾಡ್ಬೋದು ಮಿಲ್ಕ್ನ, ಸೊ ದಟ್ ಶಿ ವಿಲ್ ಗೆಟ್ 3-4 hours ಆ ಸ್ಟ್ರೆಚ್ಚಲ್ಲಿ. ಫಾದರೋ ಅಥವಾ ಇನ್ಯಾರು ಸಪೋರ್ಟ್ ಇರೋರು ದೇ ಕ್ಯಾನ್ ಗಿವ್, ಬಿಕಾಸ್ ಸ್ಲೀಪ್ ಇಸ್ ಒನ್ ಸಚ್ ಅ ಡಿಪ್ರೈವಿಂಗ್ ಥಿಂಗ್ ಫಾರ್ ಅ ಮದರ್, ಎಸ್ಪೆಷಲಿ ಫಸ್ಟ್ 6 weeks ಅಲ್ಲಿ ಅವ್ರದ್ದೇ ಪೇನ್ ಇರುತ್ತೆ, ಅದ್ರ ಜೊತೆ ಈ ಫೀಡಿಂಗ್ ಬೇರೆ. ಮೂರನೇದು, ಮಗು ಕಕ್ಕ ಮಾಡೋದು ಒಂದು ದೊಡ್ಡ ಸ್ಟ್ರೆಸ್ ಇರುತ್ತೆ. ಕೆಲವು ಸತಿ ಎವ್ರಿ ಟೈಮ್ ಮಾಡ್ತವೆ ಮಕ್ಕಳು, ಅದನ್ನ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತೀವಿ, ದಟ್ ಇಸ್ ನಾರ್ಮಲ್. ಕೆಲವು ಸತಿ ವಾರಕ್ಕೊಂದ್ಸತಿ ಮಾಡ್ತವೆ, ಅದು ನಾರ್ಮಲ್. ಸೊ ಏನಾಗುತ್ತೆ, ಇವತ್ತು ಒಂದು 5-6 ಸತಿ ಮಾಡಿರುತ್ತೆ, ನಾಳೆ ಒಂದು ಸತಿ ಮಾಡುತ್ತೆ, ನೆಕ್ಸ್ಟ್ ಟೈಮ್ ಮಾಡಲ್ಲ. ಸೊ ಅದೊಂದು ದೊಡ್ಡ ಪ್ಯಾನಿಕ್ ಶುರು ಆಗುತ್ತೆ. ಸೊ ಎವ್ರಿಥಿಂಗ್ ಇಸ್ ನಾರ್ಮಲ್. ಆ್ಯಂಡ್ ಯೂರಿನ್ ಆಲ್ಸೋ ಫಸ್ಟ್ 1 weekಲ್ಲಿ ಸ್ವಲ್ಪ ಎಲ್ಲೋ ಅಥವಾ ಆರೆಂಜ್ ಕ್ರಿಸ್ಟಲ್ಸ್ ಥರ ಬರುತ್ತೆ. ಸೊ ಡೈಪರ್ ನೋಡಿದಾಗ ಬ್ಲಡ್ ಥರ ಅನಿಸುತ್ತೆ, ದಟ್ ಈಸ್ ನಾರ್ಮಲ್. ಯಾಕಂದರೆ ಯೂರಿನ್ ತುಂಬ ಕಾನ್ಸಂಟ್ರೇಟೆಡ್ ಇರುತ್ತೆ, ಯಾಕಂದರೆ ಫೀಡು ತುಂಬ ಕಮ್ಮಿ ಬರ್ತಿರುತ್ತೆ ಬೇಬಿಗೆ. ಆಮೇಲೆ ದಟ್ ವಿಲ್ ರೆಗ್ಯುಲರೈಸ್. ಸೊ ತುಂಬ ಮದರ್ಸ್ಗೆ ಅದೊಂದು ಪ್ಯಾನಿಕ್ ಇರುತ್ತೆ, ಚೆನ್ನಾಗಿತ್ತು ಮಗು, ಮನೆಗೆ ಬಂದ ತಕ್ಷಣ ಆರೆಂಜ್ ಆಗೋಗಿದೆ, ಸಮಥಿಂಗ್ ಇಸ್ ರಾಂಗ್ ಅಂತ. ಸೊ ಆಲ್ ದೀಸ್ ಆರ್ ದ ಫಸ್ಟ್ 24 hours ಮೋಸ್ಟ್ ಕಾಮನ್ ಥಿಂಗ್ಸ್ ನೋಡೋದಿದ್ದು. ಸೊ ಈಗ ನೀವು ಮಾತಾಡ್ತಾ ಇರುವಾಗ ಫೀಡ್ ಬಗ್ಗೆ ಮಾತಾಡಿದ್ರಿ. ಈಗ ನಮಗೆ ಬೇಬಿ ಲ್ಯಾಂಗ್ವೇಜ್ ಅರ್ಥ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಅಲ್ಲಿವರೆಗೂ ಮಗುಗೆ ಇನ್ಯಾವುದೋ ಲ್ಯಾಂಗ್ವೇಜ್ ಬರಲ್ಲ, ಅಳೋದೊಂದೇ ಲ್ಯಾಂಗ್ವೇಜ್. ಸೊ ಮಗು ಅಳ್ತಾನೆ ಇರುತ್ತೆ. ಸೊ ಮನೆಗಳಲ್ಲಿ ಏನಾಗುತ್ತೆ ಅಂದರೆ, ಮಗು ಹತ್ತಿದ ತಕ್ಷಣ ಹಾಲು ಕುಡಿಸು ಏನೋ ಅದು ಒಂಥರ ಎಷ್ಟು ಸ್ಟ್ರೆಸ್ ಫಾರ್ ದ ಮದರ್ ಅಂತಂದರೆ, ಎಷ್ಟು ಸರಿ ಹಾಲು ಕುಡಿಸ್ಬೇಕು ನಾನು. ಅಫ್ಕೋರ್ಸ್ ಹಾಸ್ಪಿಟ್ಲಲ್ಲಿ ಹೇಳಿ ಕಳಿಸಿರ್ತಾರೆ 2 hours ಒಂದ್ಸಲ ಕುಡಿಸಿ ಅಂತ. ಕೆಲವು ಸರಿ ಮಗು ಕುಡಿಸುವಾಗ ಮಲ್ಕೊಂಡ್ಬಿಡುತ್ತೆ. ಸೊ ಆ ಥರ ಆದಾಗ ಇಟ್ ಬಿಕಮ್ಸ್ ಇವನ್ ಮೋರ್ ಡಿಫಿಕಲ್ಟ್. ಆದರೆ ಈ ಹಾಲು ಕುಡಿಸು ಇಸ್ ದ ಓನ್ಲಿ ಲ್ಯಾಂಗ್ವೇಜಾ ಮಗುಗೆ, ಅಥವಾ ಅದು ಮಗು ವಾಟ್ ಇಸ್ ಇಟ್ ಟ್ರೈಯಿಂಗ್ ಟು ಕಮ್ಯುನಿಕೇಟ್ ಅತ್ತಾಗ? ಸೊ ಬಿಕಾಸ್ ಹತ್ತಿದ ತಕ್ಷಣ ಹಾಲು ಕುಡಿಸು. There's actually a joke ಗೊತ್ತಾ, ಐ ಥಿಂಕ್ ಇನ್ ಒನ್ ಕಾನ್ಫರೆನ್ಸ್ ಸಮ್ ವೆರಿ ಸೀನಿಯರ್ ಪೀಡಿಯಾಟ್ರಿಷಿಯನ್ ಐ ಟೋಲ್ಡ್, ಬೇಬೀಸ್ ಕ್ರೈಯಿಂಗ್ ಯು ಫೀಡ್. ಆ್ಯಕ್ಚುಲಿ ಬೇಬಿಗಳು ಕಾಲಲ್ಲಿ ಕೆರಿತಿರುತ್ತೋ ಪಾಪ, ಅದಕ್ಕೆ ನಿದ್ದೆ ಬರ್ತಿರತ್ತೋ, ಬಟ್ ಅದಾಗ್ಬಿಟ್ಟಿದೆ, ಅದು ಮಗು ಹತ್ತ ತಕ್ಷಣ ಹಾಲು ಕುಡಿಸ್ಬೇಕು. ಸೊ ವಾಟ್ ವಿ ಟೆಲ್ ಇಸ್, ಈಗ ನೀವು ಹಾಲು ಕುಡಿಸಿದ್ರೆ ಅಂದ್ಕೊಳ್ಳಿ 10 ಗಂಟೆಗೆ, 10:30, 10:45 ಮಗು ಎದ್ದಳ್ತಿದೆ ಅಂದರೆ ಫಸ್ಟ್ ಡೈಪರ್ ನೋಡಿ, ರೀಸಸ್ ಮಾಡಿರ್ಬೋದು, ಕಕ್ಕ ಮಾಡಿರ್ಬೋದು, ಚೇಂಜ್ ದ ಡೈಪರ್. ಅಥವಾ ಟೆಂಪ್ರೇಚರ್ ತುಂಬ ಚಳಿ ಆದರೂ ಅಳ್ತಿರತ್ತೆ, ತುಂಬ ಬಿಸಿ ಆದರೂ ಅಳ್ತಿರುತ್ತೆ. ಸೊ ಐದರ್ ರಿಮೂವ್ ಅ ಸ್ವಾಡಲ್ ಆರ್ ಆ್ಯಡ್ ಅ ಸ್ವಾಡಲ್. ಮೂರನೇದು, ಮೇ ಬಿ ದ ಬೇಬಿ ಜಸ್ಟ್ ವಾಂಟ್ಸ್ ಟು ಬಿ ಹೆಲ್ಡ್. ಬೇಬೀಸ್ ಲೈಕ್ ದಟ್. ಅದು ತುಂಬ ಮನೇಲಿ ಹೇಳ್ತಾರೆ, ಎತ್ಕೊಂಡು ರೂಢಿ ಮಾಡಬೇಡ ಅಂತ. ಬಟ್ ಮಗುಗೆ ಅದು ಬೇಕು, ಯಾಕಂದರೆ 9 ತಿಂಗಳು ಹೊಟ್ಟೆಲಿ ಅದು ಬೆಚ್ಚಗಿತ್ತು, ಸಡನ್ನಾಗಿ ಔಟರ್ ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗೋ ಅದಕ್ಕೂ ಟೈಮ್ ಬೇಕು. ಇದೆಲ್ಲ ಮಾಡಿ ಎವ್ರಿಥಿಂಗ್ ಇಸ್ ನಾರ್ಮಲ್, ಸ್ಟಿಲ್ ಬೇಬೀಸ್ ಕ್ರೈಯಿಂಗ್, ಏನು ಮಾಡಿದ್ರು ಸಮಾಧಾನ ಆಗ್ತಿಲ್ಲ, ಅವಾಗ ಫೀಡ್ ಮಾಡೋಣ. ತಕ್ಷಣ ಫೀಡ್ ಮಾಡ್ತಾ ಇದ್ರೆ, ಇಮ್ಯಾಜಿನ್ ಅರ್ಧ ಗಂಟೆಗೆ ಫೀಡ್ ಮಾಡಿದ್ರೆ, ಒಂದು ಏನು ಹಾಲಲ್ಲಿ ಆ ಫ್ಯಾಟ್ ಕಂಟೆಂಟ್ ಬರಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಬರೋ ಹಾಲು ಇಟ್ಸ್ ಜಸ್ಟ್ ವಾಟರಿ. ಮದರಿಗೆ ಸೊಂಟ ನೋವು ಬರುತ್ತೆ, ಕುಡಿಸಿ ಶಿ ವೋಂಟ್ ಗೆಟ್ ರೆಸ್ಟ್, ಆ್ಯಂಡ್ ಬೇಬಿಗೂ ಸ್ಲೀಪ್ ಆಗಲ್ಲ. ಸೊ ಇವಾಗ ಹಾಲು ಕುಡಿಸಿದೀವಿ ಮಗುಗೆ, ಆ್ಯಂಡ್ ಮಗು ಇಸ್ ಸ್ಲೋಲಿ ಅಡ್ಜಸ್ಟಿಂಗ್ ಟು ದ ಹೌಸ್ ಹೋಲ್ಡ್. ಆದರೆ ಈಗ ಬೇಬಿದು ಫಸ್ಟ್ ಬಾತ್ ಏನಿರುತ್ತೆ ಅದು ಯೂಶ್ವಲಿ
ಹಾಸ್ಪಿಟ್ಲಲ್ಲಿ ಆಗಿರುತ್ತೆ, ಒಂದು ಲೆವೆಲ್ ಆಫ್ ಕ್ಲೀನಿಂಗ್ ಎಲ್ಲ ಮಾಡಿ ಕೊಟ್ಟಿರ್ತಾರೆ. ಆ್ಯಂಡ್ ತುಂಬ ಜೆಂಟಲಾಗಿ ಏನೋ ನಮ್ಮ ಈ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಾದರೆ ಅಂತೂ ನೀಟಾಗಿ ಅದು ಬೇಬಿ ಟಬ್ಬಲ್ಲಿ ಮಲಗಿಸಿ ಅದು ಒಂದು ಖುಷಿಯಾಗಿ ಅದು ಅಲ್ವಾ ಸ್ಪಾ ಥರ. ಸೊ ಮನೆಗಳಲ್ಲಿ ಹಂಗೆ ಆಗಲ್ಲ. ನಿಮ್ಮ ವಿಡಿಯೋಗಳಲ್ಲೇ ನಾನು ನೋಡಿದ್ದೀನಿ ಹಾಕಿ ಹಿಂಗೆ ಉಜ್ಜಿ ಏನೋ ಹಾಗೆ ಬೆಳೆಸಿರೋದು ಅಂತ. ಸೊ ಈ ಸ್ನಾನ ಮಾಡಿಸೋ ಪ್ರಕ್ರಿಯೆ ಬಗ್ಗೆನೇ ಒಂದು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ. ಒಂದು, ಯಾವ ಥರ ಸ್ನಾನ ಮಾಡಿಸೋದು ಸೇಫ್ ಫಾರ್ ದ ಬೇಬಿ. ಒಂದು, ಇನ್ನೊಂದು, ದೇರ್ ಆರ್ ಮಿತ್ಸ್ ಅಬೌಟ್ ಈ ನನ್ಗೆ ಇನ್ನೂ ನೆನಪಿದೆ, ನನ್ನ ಮನೇಲಿ ರೇಗಿಸ್ತಿರ್ತಾರೆ, ನಿನ್ನ ಮೂಗು ಸರಿಯಾಗಿ ಎಳ್ದಿಲ್ಲ ನೀನು ಸ್ನಾನ ಮಾಡುವಾಗ, ಅದಕ್ಕೆ ಇಷ್ಟು ಏನಂತಾರೆ ಕ್ಯಾಪ್ಸಿಕಮ್ ಥರ ಹಿಂಗೆ ಅಗ್ಲಕ್ಕಾಗೋಗಿದೆ ಅಂತ. ಸೊ ಅದೆಲ್ಲ ಆಮೇಲೆ ಹಲ್ಲಿ ಹಿಂಗೆ ಒತ್ತಿ ಇದು ಮಾಡ್ತಾರೆ, ಇದು ಒಳಗೆ ಹೋಗಲಿ ಇಲ್ಲಾಂದರೆ ಉಬ್ಬು ಬಂದ್ಬಿಡುತ್ತೆ ಅಂತ. ಸೊ ಈ ಎರಡು ಇನ್ನೂ ತುಂಬ ಇದೆ ಇದರಲ್ಲಿ. ಬಟ್ ಈ ಫಸ್ಟು ಈ ಸ್ನಾನ ಮಾಡೋ ಪ್ರಕ್ರಿಯೆ ಮತ್ತು ಈ ಎರಡು ನಿಜಾನ? ಆ್ಯಕ್ಚುಲಿ ನನ್ನ ಬಗ್ಗೆನೂ ಅದೊಂದು ಕಾಂಪ್ಲೆಕ್ಸ್ ಇದೆ, ತುಂಬ ಚಿಕ್ಕದಾಗಿದೆ ಎತ್ತಿಲ್ಲ ಅಂತ. ಸೊ ಬೇಸಿಕಲಿ ಸ್ನಾನ ನಾವೇನು ಹೇಳ್ತೀವಿ ಅಂದರೆ ಅಂಬಲಿಕಲ್ ಕಾರ್ಡ್ ಇರುತ್ತಲ್ಲ, ಅದು ಬೀಳೋ ತನಕ ಸ್ನಾನ ಬೇಡ ಅಂತೀವಿ. ಸ್ಪಂಜ್ ಬಾತ್ ಸಾಕು, ಅದಾಗದೇ ಬೀಳುತ್ತೆ. ಯೂಶ್ಲಿ ಬೈ 2 weeks 10 days to 14 days ಒಳಗೆ ಬಿದ್ದು ಬಿಡುತ್ತೆ. ಸೊ ಟಿಲ್ ದನ್ ಸ್ಪಂಜ್ ಬಾತ್ ಸಾಕು. ಸೆಕೆಂಡ್ ಥಿಂಗ್, ಬಿಸಿ ನೀರು ಹಾಕ್ತಾರೆ ನಮ್ಮಲ್ಲಿ. ಆ ಮಗು ಹಿಂಗೆ ಅಳ್ತಿರತ್ತೆ ಅಂದರೆ ಅದು ನಮಗೆ ಮುಟ್ಟಕ್ಕಾಗಲ್ಲ, ಬಿಕಾಸ್ ಹೂವರ್ ಇಸ್ ಪುಟ್ಟಿಂಗ್, ಅವರು ಒಂಥರ ಅಂತಲೇ ಹಾಕ್ತಿರ್ತಾರೆ. ಸೊ ಐಡಿಯಲಿ ಇಲ್ಲಿ ವಿ ಶುಡ್ ಚೆಕ್ ದ ಟೆಂಪ್ರೇಚರ್. ಇಲ್ಲಿ ನಮಗೆ ಬಿಕಾಸ್ ಇಸ್ ವೆರಿ ಸಾಫ್ಟ್. ಇಲ್ಲಿ ನಾವು ಚೆಕ್ ಮಾಡಿದಾಗ ಇಟ್ ಇಸ್ ಕಂಫರ್ಟಬಲ್ ಫಾರ್ ಅಸ್, ಇಟ್ ಇಸ್ ಕಂಫರ್ಟಬಲ್ ಫಾರ್ ದ ಬೇಬಿ. ಮೂರನೇದು, ಸ್ನಾನ ಅಂದರೆ ಮಗುಗೆ ಎಂಜಾಯ್ಮೆಂಟ್ ಬರಬೇಕು. ಅದರ್ವೈಸ್ ದೇ ಅಸೋಸಿಯೇಟ್ ಸ್ನಾನ ವಿತ್ ಸಮಥಿಂಗ್ ದೇ ಹೇಟ್. ಅದಕ್ಕೆ ಕೆಲವು ಮಕ್ಕಳು 5 ವರ್ಷ ಆದ್ರೂ ಸ್ನಾನ ಅಂದ ತಕ್ಷಣ ದೇ ರನ್ ಅವೇ. ಕರೆಕ್ಟ್. ಸೊ ಜೆಂಟಲಾಗಿ ಹಾಕಿ. ಆ್ಯಂಡ್ ಹಿಂಗೆ ಮಾಡೋದು ಹೆಂಗಿರುತ್ತೆ, ಹಿಂಗೆ ಮಾಡೋದು ಹೆಂಗಿರುತ್ತೆ ಅಲ್ವಾ? ಸೊ ನೀರನ್ನ ಐಡಿಯಲಿ ನಾವೇನು ಹೇಳ್ತೀವಿ ಅಂದರೆ ನಮ್ಮ ಕೈ ಇಟ್ಟು ಅದ್ರ ಮೇಲೆ ಹಾಕಿ. ಸೊ ದಟ್ ಡೈರೆಕ್ಟಾಗಿ ಆ ಪ್ರೆಷರು ಬೀಳಲ್ಲ, ಆ ಬಿಸಿನೂ ಮಗುಗೆ ತಾಗಲ್ಲ. ಆ್ಯಂಡ್ ಸ್ನಾನ ಶುಡ್ ಬಿ 2 to 3 minutes. ಕ್ವಿಕ್ ಇನ್ ಕ್ವಿಕ್ ಔಟ್. ಇಲ್ಲಾಂದ್ರೆ ಏನಾಗುತ್ತೆ, ಟೆಂಪ್ರೇಚರ್ ವೇರಿಯೇಷನ್ ಆಗುತ್ತೆ. ಬೇಬೀಸ್ಗೆ ನಮ್ಮ ಥರ ಟೆಂಪ್ರೇಚರ್ ರೆಗ್ಯುಲೇಷನ್ ಇರಲ್ಲ. ಸೊ ಈ ಥರ ಟೆಂಪ್ರೇಚರ್ ತುಂಬ ವೇರಿ ಆಗ್ತಿದ್ರೆ ಮಗು ದಪ್ಪ ಆಗಲ್ಲ. ಬಿಕಾಸ್ ಆಲ್ ದ ಎನರ್ಜಿ ದಟ್ ದ ಬೇಬಿ ಇಸ್ ಗೆಟಿಂಗ್ ಫ್ರಮ್ ದ ಫೀಟ್ ಇಸ್ ಗೋಯಿಂಗ್ ಫಾರ್ ಟೆಂಪ್ರೇಚರ್ ಮೇಂಟೈನಿಂಗ್. ಸೊ ಮುಂಚೆ ಏನು ಹೇಳ್ತಾರೆ, ಅರ್ಧ ಗಂಟೆ ಸ್ನಾನ ಮಾಡಿಸ್ತಾರೆ ಬೇಬಿಗೆ, ಮಸಾಜ್ ಅರ್ಧ ಗಂಟೆ. ನೋ ನೀಡ್ ಅಟ್ ಆಲ್. 5 minutes ಇಸ್ ಎನಫ್ ಫಾರ್ ಸ್ನಾನ. ಸೊ ಈ ಮಸಾಜ್ ಮಾಡೋದ್ರ ಬಗ್ಗೆ, ಸ್ನಾನಕ್ಕಿಂತ ಮುಂಚೆ ಮಸಾಜ್ಗೆ ಅಗೇನ್ ಕೊಬ್ಬರಿ ಎಣ್ಣೆ ಇಸ್ ದ ಬೆಸ್ಟ್, ಬಿಕಾಸ್ ವಿ ಹವ್ ಡನ್ ಅ ಸ್ಟಡಿ ವಿತ್ ಆಲ್ಮೋಸ್ಟ್ 2000 babies ಆ್ಯಂಡ್ ಕಂಪೇರ್ಡ್ ದ ವೇಟ್ ಆ್ಯಂಡ್ ದ ಹೆಡ್ ಸರ್ಕಂಫರೆನ್ಸ್ ಆ್ಯಂಡ್ ದ ಲೆಂತ್. ಸೊ ಕೊಬ್ಬರಿ ಎಣ್ಣೆ ಕೇಮ್ ಔಟ್ ಬೆಟರ್ ದನ್ ಆಲ್ಮಂಡ್ ಆಯಿಲ್ ಆ್ಯಂಡ್ ಆಲಿವ್ ಆಯಿಲ್, ದೋ ದೇ ಸೌಂಡ್ ವೆರಿ ಫ್ಯಾನ್ಸಿ. ಈಗ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಕಪ್ಪಾಗ್ಬಿಡುತ್ತೆ ಮಗು ಅಂತಾರೆ. ಹಿಂಗೆ ಬಿಕಾಸ್ ಅವರ್ ಕಲರ್ ಇದೆಯಲ್ಲ, ಇಟ್ ಈಸ್ ಜೆನೆಟಿಕ್ಸ್. ವಾಟ್ ದ ಮೆಲನಿನ್ ದಟ್ ಇಸ್ ದೇರ್ ಇನ್ ದ ಸ್ಕಿನ್, ನಮ್ಮ ಅಪ್ಪ ಅಮ್ಮಯಿಂದ ಬಂದಿರೋ ಗಿಫ್ಟ್ ಅದು. ಏನು ಪ್ರಾಬ್ಲಮ್ ಆಗುತ್ತೆ, ಯಾಕೆ ಕಪ್ಪಾಗತ್ತೆ ಅಂತ ಅನ್ಸುತ್ತೆ ಅಂದರೆ, ಹುಟ್ಟಿದಾಗ ಎಲ್ಲ ಮಕ್ಕಳು ಪಿಂಕ್ ಆಗಿರ್ತವೆ, ಎಲ್ಲ ಮಕ್ಕಳು ಬೆಳ್ಳಗಿರ್ತಾರೆ. ದಟ್ ಈಸ್ ನಾಟ್ ದ ರಿಯಲ್ ಕಲರ್. ದಟ್ ಈಸ್ ಬಿಕಾಸ್ ಆ ಫ್ಲಶಿಂಗ್ ಇರುತ್ತೆ ಬೇಬೀಸ್ಗೆ. ಇನ್ನು ಮೆಲಾನಿನ್ ಇನ್ನೂ ಆ್ಯಕ್ಟಿವ್ ಆಗಿರಲ್ಲ. ಈ 1.5 years ಆಗೋಷ್ಟಿಗೆ ಆ್ಯಕ್ಚುಲ್ ಕಾಂಪ್ಲೆಕ್ಷನ್ ಗೊತ್ತಾಗೋದು. ಆ್ಯಂಡ್ ಕೆಲವು ಬೇಬೀಸ್ಗೆ ಜಾಂಡಿಸ್ ಬಂದಾಗ ಆ ಬ್ಲೂ ಥೆರಪಿಲಿ ಇಟ್ಟಾಗಲೂ ಕಾಂಪ್ಲೆಕ್ಷನ್ ಚೇಂಜ್ ಆಗುತ್ತೆ. ಸೊ ಪೇರೆಂಟ್ಸ್ ಇಸ್ ಲೈಕ್, ಅಯ್ಯೋ ನನ್ನ ಮಗನ ಕಪ್ ಮಾಡಿಬಿಟ್ರಿ ನೀವು. ದಟ್ ಈಸ್ ಬ್ರಾನ್ಸ್ ಬೇಬಿ ಸಿಂಡ್ರೋಮ್. ದಟ್ ಈಸ್ ನಾರ್ಮಲ್. ಅದು ಬ್ರೇಕ್ ಡೌನ್ ಆಗಿರೋದ್ರಿಂದ ಆಗಿರೋದು. ದಟ್ ವೋಂಟ್ ಡಿಟರ್ಮೈನ್ ದ ಕಾಂಪ್ಲೆಕ್ಷನ್. ಸೇಮ್ ವೇ ಕೊಬ್ಬರಿ ಎಣ್ಣೆ ವೋಂಟ್. ಕೊಬ್ಬರಿ ಎಣ್ಣೆ ಏನಾಗುತ್ತೆ, ಅದರೊಳಗೆ ಅಬ್ಸಾರ್ಪ್ಷನ್ ಚೆನ್ನಾಗಿದೆ ಸ್ಕಿನ್ಗೆ. ಆ್ಯಕ್ಚುಲಿ ನಮ್ಮ ICUಲಿ ವಿ ಯೂಸ್ ದಟ್ ಟು ಮಸಾಜ್ ಆರ್ ಪ್ರೀಟಮ್ ಬೇಬೀಸ್. ಅದು ಮೀಡಿಯಮ್ ಚೇಂಜ್ ಟ್ರೈಸೈಕ್ಲೈಟ್ಸ್ ಬರುತ್ತೆ, MCT ಆಯಿಲ್ ಅಂತ. ವೆರಿ ಗುಡ್. ಆ್ಯಕ್ಚುಲಿ ನಾವು ಓರಲ್ಲೂ ಕೊಡ್ತೀವಿ ಕೆಲವು ಬೇಬೀಸ್ಗೆ ಟು ಗಿವ್ ದಟ್ ಎಕ್ಸ್ಟ್ರಾ ಕ್ಯಾಲರೀಸ್. ಸೊ ಕೊಬ್ಬರಿ ಎಣ್ಣೆ ವರ್ಕ್ಸ್ ಬೆಸ್ಟ್. ಆ್ಯಂಡ್ ಅಗೇನ್ ದಟ್ ಮಸಾಜ್ ಶುಡ್ ಬಿ ವೆರಿ ಜೆಂಟಲ್, ಸೊ ದಟ್ ದ ಬೇಬಿ ಆ್ಯಕ್ಚುಲಿ ಸ್ಟಾರ್ಟ್ಸ್ ರೆಸ್ಪಾಂಡಿಂಗ್ ಟು ಇಟ್. ಜೆಂಟಲ್ ಸ್ಟ್ರೆಚಸ್, ಜೆಂಟಲ್ ಪ್ರೆಷರ್. ಸೊ ಬೇಬೀಸ್ ಆ್ಯಕ್ಚುಲಿ ಲುಕ್ ಫಾರ್ವರ್ಡ್ ಟು ಇಟ್. ಈ ಮಸಾಜ್ ಯಾಕೆ ಬಂದಿರ್ಬೋದು, ಈ ಕಾನ್ಸೆಪ್ಟ್ ಆಫ್ ಮಸಾಜ್ ಅಂದರೆ? ಈಗ ಹಳೆ ಕಾಲದಲ್ಲಿ ಈಗ ಎಷ್ಟೊಂದು ನಾವು ಡಿಸ್ಕಸ್ ಮಾಡ್ತಿರೋದ್ರ ಬಗ್ಗೆ ನಾವು ಹೇಳಿದಾಗ, ಹಳೆ ಕಾಲದವ್ರು ಏನು ಗೊತ್ತಿಲ್ದಿರ ಮಾಡಿದ್ರ ಹಂಗಾದ್ರೆ ಅಂತ. ಇಟ್ಸ್ ಎ ನಾರ್ಮಲ್ ಥಿಂಗ್, ರೈಟ್? ಬಂದೇ ಬರುತ್ತೆ, ನಾವೆಲ್ಲ ಹಂಗೆ ಬೆಳೆದಿಲ್ವಾ ಅಂತ. ಸೊ ಈ ಮಸಾಜ್ ಕಾನ್ಸೆಪ್ಟ್ ಯಾರಾದರೂ ಸ್ಟಡಿ ಮಾಡಿದ್ದಾರೆ, ಯಾಕೆ ಬಂದಿರಬಹುದು ಅಂದರೆ, ಬಿಕಾಸ್ ಬೇಬೀಸ್ ವಿಲ್ ಬಿ ಇನ್ ದಟ್ ಪೊಸಿಷನ್ ಅಲ್ಲ, ಆ ಸ್ಕ್ರಂಚ್ಡ್ ಪೊಸಿಷನ್ ಇರುತ್ತೆ. ನಾವು ಮಲಗಿಸ್ದಾಗ್ಲೂ ಇಫ್ ಯು ಸಿ ಎತ್ಕೊಂಡಾಗ ಕಾಲೆಲ್ಲ ಹಿಂಗಿರುತ್ತೆ. ಸೊ ಟು ಜಸ್ಟ್ ಎಕ್ಸ್ಟೆಂಡ್ ದಟ್, ಅದನ್ನು ರಿಲ್ಯಾಕ್ಸ್ ಮಾಡೋಕ್ಕೆ. ಬಟ್ ಈಗೇನಾಗಿದೆ ಅಂದರೆ, ಅದೊಂಥರ ಟ್ರಾಮಾ ಆಗ್ತಿದೆ ಮಗುಗೆ. ನೀವು ಯಾವುದಾದ್ರೂ ಮನೇಲಿ ನೋಡಿದ್ರೆ ಮಸಾಜ್ ಟೈಮಲ್ಲೂ ಒಂಥರ ಕಿರ್ಚ್ಕೊತಿರುತ್ತೆ ಮಗು, ಸ್ನಾನ ಟೈಮಲ್ಲೂ ಕಿರ್ಚ್ಕೊತಿರುತ್ತೆ. ಅದೇ ವಿ ಡೂ ಇಟ್ ಅ ರೈಟ್ ವೇ, ಬೇಬಿ ಸ್ಟಾರ್ಟ್ಸ್ ಕೂಯಿಂಗ್, ದೇ ಸ್ಟಾರ್ಟ್ ಎಂಜಾಯ್. ಲೈಕ್ ಸಮ್ ವೇಸ್ ಲೈಕ್
ದೇ ಹ್ಯಾವ್ ದಟ್ ಫೇಸ್ ಲೈಕ್ ಹೌ ವಿ ಹ್ಯಾವ್ ನಮ್ಮ ಮಸಾಜ್ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅದೇ ಥರ ಮಕ್ಕಳು ತೋರಿಸ್ತವೆ. ಸೊ ಜೆಂಟಲ್ ಮಸಾಜ್. ಸೊ ಬೆಸ್ಟ್ ಥಿಂಗ್ ಹೆಂಗೆ ಗೊತ್ತಾ, ಟು ನೋ ಬೇಬಿಗೆ ಇಷ್ಟ ಆಗ್ತಿದೆಯಲ್ವಾ, ಬೇಬಿ ಹೆಂಗೆ ರೆಸ್ಪಾನ್ಸ್ ಕೊಡುತ್ತೆ. ಇಫ್ ವಿ ಕಂಪೇರ್ ದಟ್ ವಿಲ್ ನೋ ವೆದರ್ ವಿ ಆರ್ ಡೂಯಿಂಗ್ ಅ ಗುಡ್ ಜಾಬ್ ಆರ್ ನಾಟ್. ನೀವು ಒಂದು ಹೇಳಿದ್ರಿ ದಟ್ ಆಯಿಲ್ ಅಲ್ಲಿ ಕೋಕೋನಟ್ ಆಯಿಲ್ ಇಸ್ ಬೆಸ್ಟ್ ಅಂತ. ಈಗ ಕಡಲೆ ಹಿಟ್ಟು ಮತ್ತೆ ಈ ನಮ್ಮ ಹೆಸರು ಕಾಳು ಹಿಟ್ಟು ಅದೆಲ್ಲಾನು ಹಚ್ತಾರೆ ಮಗುಗೆ, ಸೊ ಸ್ಕಿನ್ ಚೆನ್ನಾಗಾಗತ್ತೆ ಅಂತ. ಎಸ್ಪೆಷಲಿ ಬೆಳ್ಳಗಾಗತ್ತೆ ಅಂತ. ಸೊ ಅದು ಇಸ್ ಇಟ್ ದಟ್ ಅಗೇನ್ ವಿ ಕ್ಯಾನ್ ಕಾಸ್ ಮೈಕ್ರೋ ಟೇರ್ಸ್. ಆ್ಯಂಡ್ ಕೆಲವು ಮಕ್ಳಿಗೆ ಅಲರ್ಜಿನೂ ಆಗಬಹುದು. ವಿ ಡೋಂಟ್ ನೋ ಯಾವ ಬೇಬಿಗೆ ಆಗುತ್ತೆ ಅಂತ, ಬಟ್ ಐ ಹ್ಯಾವ್ ಸೀನ್ ಕೆಲವು ಮಕ್ಕಳಿಗೆ, ಯಾಕಂದ್ರೆ ಅದು ತುಂಬ ಕೋರ್ಸ್ ಇರುತ್ತೆ ಅಲ್ಲ, ಸ್ಕಿನ್ ತುಂಬ ಜೆಂಟಲ್ ಇರುತ್ತೆ ಬೇಬೀಸ್ದು. ಸೊ ಅದು ಇರಿಟೇಷನ್ ಆಗಿ ಟೇರು ಅದು ಆಗೋ ಚಾನ್ಸ್ ಇರುತ್ತೆ. ಎಲ್ಲ ಮಕ್ಳಿಗೆ ಆಗತ್ತೆ ಅಂತ ಇಲ್ಲ, ಬಟ್ ಆಗೋ ಚಾನ್ಸ್ ಇರುತ್ತೆ. ಪ್ರಿಫರಬ್ಲಿ ಯೂಸ್ ಬೇಬಿದು ಇದು ಬರುತ್ತಲ್ಲ ಬಾತ್, ದಟ್ ಈಸ್ ದ ಬೆಸ್ಟ್, ಬಿಕಾಸ್ ಅದು ತುಂಬ ಜೆಂಟಲ್ ಇರುತ್ತೆ ಆ್ಯಂಡ್ ಆ pH ಮೇಂಟೈನ್ ಆಗುತ್ತೆ. ಏನಾಗುತ್ತೆ, ಇದು ತುಂಬ ಡ್ರೈ ಮಾಡಿಬಿಡುತ್ತೆ ಈ ಹೆಸರು ಕಾಳ್ದು. ಸೊ ನೀವು ಎಕ್ಸ್ಟ್ರಾ ಮಾಯ್ಶ್ಚರೈಸರ್ ಹಚ್ತಾ ಇರಬೇಕು, ಅಥವಾ ಅದ್ರ ಜೊತೆ ಪೌಡ್ರ್ ಹಾಕ್ಬಿಟ್ರಂತೂ ಫುಲ್ ಕ್ರ್ಯಾಕೇ ಬಂದ್ಬಿಡುತ್ತೆ. ಮಸಾಜ್ ಮಾಡಿದ್ಮೇಲೆ ನಾವು ಏನು ಮಾಡ್ತೀವಿ, ನಾರ್ಮಲಿ ಮಕ್ಳಿಗೆ ಏನು ಮಾಡ್ತಾರೆ ಅಂತಂದರೆ, ನೀವು ಹೇಳಿದ್ರಿ ನೆತ್ತಿ ಮೇಲೆ ಪೌಡರ್ ಅಂತೂ ಹಚ್ಚಬಾರ್ದು ಅಂತ. ಸೊ ಈ ಮುಖಕ್ಕೂ ಎಲ್ಲ ಒಂದು ರಾಶಿ ಪೌಡರ್ ಹಾಕ್ಬಿಟ್ಟು ಎಸ್ಪೆಷಲಿ ಕಣ್ಕಪ್ಪು ಅದಕ್ಕೂ ಒಂದು ಇವಾಗೆಲ್ಲ ಮನೆಯಲ್ಲೇ ಮಾಡಿರೋದು ಅದು ಇದು. ಮೊದಲೆಲ್ಲ ನಂಗೆ ನೆನಪಿದೆ, ನಮ್ಮ ಅಜ್ಜಿ ಅದೇನೋ ನಂದಿ ಬಟ್ಲು ಹೂವು ಅದ್ರಲ್ಲಿ ಮಾಡೋರು. ಸೊ ಇವಾಗ ಅದ್ರದ್ದೇ ಆರ್ಗ್ಯಾನಿಕ್ ಅಂತ ಏನೇನೋ ಬಂದಿದೆ, ಆರ್ಗ್ಯಾನಿಕ್ ಇನ್ ಕೋಟ್ಸ್ ಎಸ್ಪೆಷಲಿ. ಸೊ ಅದನ್ನ ತಂದು ಕಣ್ ತುಂಬ ಹಚ್ಚಿ, ಆಮೇಲೆ ಇಲ್ಲಾಂದ್ರೆ ಕಣ್ ಚಿಕ್ಕದಾಗ್ಬಿಡುತ್ತೆ ಅಂತ, ಆಮೇಲೆ ಹುಬ್ಬಿಗೂ ಒಂದು ರಾಶಿ ಬೆಳೆದು ಅದು ಬೆಳೆದಿಲ್ಲ ಅಂದ್ರೆ ಹುಬ್ಬೇ ಬರಲ್ಲ ಅಂತ ಇಲ್ಲಿ ಒಂದು ಇಲ್ಲೊಂದು ಎಲ್ಲ ಕಡೆ ದೃಷ್ಟಿ ಮಲ್ಟಿ ಇದನ್ನ ಮಾಡಿ ಇಟ್ಟಿರ್ತಾರೆ. ಸೊ ಫ್ಯಾನ್ಸಿ ವೇಷ ತರ. ಅದಕ್ಕೆ ಕಾಜಲ್ ಹಚ್ಚೋದು ಅದು ಎಷ್ಟರ ಮಟ್ಟಿಗೆ ಕಣ್ಕಪ್ ಹಚ್ಚೋದು ಇಸ್ ಗುಡ್. ಸೊ ಕಣ್ಣಲ್ಲಿ ಸಮಥಿಂಗ್ ಲ್ಯಾಕ್ರಿಮಲ್ ಡಾಕ್ಸ್, ಅದರಿಂದನೇ ನಮ್ಮದು ಕಣ್ಣೀರು ಬರೋದು. ಸೊ ಇದನ್ನು ಹಾಕಿ ಆ ಡಕ್ಟೇ ಬ್ಲಾಕ್ ಆಗಿಬಿಡ್ಬೋದು. ಸೊ ಮತ್ತದರಿಂದ ಇನ್ಫೆಕ್ಷನ್ ಆಗುತ್ತೆ. ಕಣ್ಣು ಸೈಜ್ ಅಗೇನ್ ಅದು ಅಪ್ಪ ಅಮ್ಮಯಿಂದ ಬಂದಿರೋದು. ಸೊ ಕಣ್ಕಪ್ ಹಚ್ಚೋದ್ರಿಂದ ದೊಡ್ಡದು ಆಗಲ್ಲ. ಆ್ಯಂಡ್ ಮಗುಗೆ ಎಲ್ಲ ಕಡೆ ಹಚ್ಚಿದ್ರೆ ಏನಾಗುತ್ತೆ, ಅಲ್ಲೇ ಇರಿಟೇಷನ್ ಆಗ್ಬೋದು. ಸೊ ಇದನ್ನು ಹಚ್ಚಿದ ತಕ್ಷಣ ಪೌಡ್ರ್ ಹಾಕ್ತೀವಿ, ಮತ್ತೆ ಇರಿಟೇಷನ್ ಆಗ್ಬೋದು. ಆ್ಯಂಡ್ ಈಗ ಆರ್ಗ್ಯಾನಿಕ್ ಇರಬಹುದು, ಬಟ್ ಸೋರ್ಸ್ ನಮಗೂ ಗೊತ್ತಿಲ್ಲ. ಆ್ಯಂಡ್ ಈಚ್ ಬೇಬಿ ಸ್ಕಿನ್ ಡಿಫ್ರೆಂಟ್ ಇರುತ್ತೆ. ಸೊ ಅನ್ನೆಸೆಸರಿ ಅಲರ್ಜನ್ಸ್ನ ಯಾಕೆ ನಾವು ಬೇಗ ಇಂಟ್ರೊಡ್ಯೂಸ್ ಮಾಡೋದು? ಅಷ್ಟು ನಿಮಗೆ ದೃಷ್ಟಿ ಬೇಕಂದ್ರೆ ಇಲ್ಲೆಲ್ಲಾದ್ರೂ ಒಂದು ಚಿಕ್ಕ ಡಾಟ್ ಇಡಿ. ಈಗ ಬೇರೆ ದೇಶದಲ್ಲೆಲ್ಲ ಆ ಥರ ಏನೂ ದೃಷ್ಟಿ ಅನ್ನೋ ಕಾನ್ಸೆಪ್ಟೇ ಇಲ್ಲ. ದೃಷ್ಟಿ ಅನ್ನೋ ಕಾನ್ಸೆಪ್ಟ್ ಐ ಆಲ್ಸೋ ಬಿಲೀವ್, ಬಟ್ ಮೇ ಬಿ ಯು ಕ್ಯಾನ್ ಲೈಕ್ ಸ್ವಲ್ಪ ಲೂಸಾಗಿ ಕರಿ ದಾರ ಕಟ್ಬೋದು. ಅದನ್ನು ತುಂಬ ಟೈಟ್ ಕಟ್ಟಿದ್ರೆ ಮತ್ತೆ ಬ್ಲಡ್ ಸಪ್ಲೈ ಇದಾಗುತ್ತೆ. ಲೂಸಾಗಿ ಅದನ್ನು ಕಟ್ಬೋದು. ದೃಷ್ಟಿಗೂ ದೇಸ್ ಆಲ್ಟರ್ನೇಟಿವ್. ಕಾಜಲ್ ಅವಾಯ್ಡ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಕಣ್ಣಿಗಂತೂ 100%. ಹಂಗೆ ಹಚ್ಚಂಗಿದ್ರೆ ದೊಡ್ಡದಾಗದ್ರೆ ಚೈನಾದವರೆಲ್ಲ ಪಾಪ ಸೊ ಈಗ ನೀವು ಹೇಳಿದ್ರಿ ಮಗುದು ಲ್ಯಾಂಗ್ವೇಜ್ ಆಫ್ ಕಮ್ಯುನಿಕೇಷನ್ ಆಫ್ ಕ್ರೈಯಿಂಗ್ ನಾವು ನೋಡಿದ್ವಿ. ಸೊ ಈಗ ಅದೇ ಥರ ಮಗುಗೆ ನಾವು ನಾರ್ಮಲಿ ಭಯ ಆಗೋದು ಪೇರೆಂಟ್ಸಿಗೆ ಯಾವಾಗ ಅಂತಂದರೆ, ಎರಡು ವಿಷಯದಲ್ಲಿ ತುಂಬ ಭಯ ಆಗೋದು. ಒಂದು ಜ್ವರ ಬಂದಾಗ. ಸೊ ನಮಗೆ ನಾರ್ಮಲ್ ಟೆಂಪ್ರೇಚರ್ ಈಗ ಹಿಂಗೆ ಮುಟ್ಟಿ ನೋಡೋದು ಎಲ್ಲರಿಗೂ ರೂಢಿ. ಅಂದರೆ ಈಗಲೂ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ನಾವು ಹಿಂಗೆ ಅದು ಆಟೋಮೆಟಿಕ್ ಆಗುತ್ತೆ. ಸೊ ಅದು ಕರೆಕ್ಟ್ ಮೆಥಡ್ ಆಫ್ ಚೆಕಿಂಗ್ ಟೆಂಪ್ರೇಚರ್ ಮಕ್ಕಳಲ್ಲಿ ಅಂತಾನೆ ತಗೋಣ, ಬರೀ ಮಗು ಅಂತಲ್ಲ. ಒಂದದು. ಆ್ಯಂಡ್ ಯಾವ ಟೆಂಪ್ರೇಚರ್ ನಾವು ಆ್ಯಕ್ಚುಲಿ ವರಿ ಮಾಡ್ಕೋಬೇಕು ಅಂತ. ಸೊ ಮಕ್ಕಳಲ್ಲಿ ಎಸ್ಪೆಷಲಿ 1 ಮಂತಲ್ಲಿ ಏನಾದ್ರು ಜ್ವರ ಬಂದರೆ ದಟ್ ಈಸ್ ಕಂಪ್ಲೀಟ್ಲಿ ಅಬ್ನಾರ್ಮಲ್. ಬರಬಾರ್ದು. ಯಾಕಂದರೆ ನಾವು ವ್ಯಾಕ್ಸಿನೇಷನ್ ಕೊಡ್ತೀವಲ್ಲ ಹುಡ್ದಾಗ, ಅದರಿಂದ ಜ್ವರ ಬರಲ್ಲ. 6 ವೀಕ್ಸಿಂದ ಬರೋಕ್ಕೆ ಶುರು ಆಗುತ್ತೆ. ಸೊ ನ್ಯೂ ಬಾರ್ನ್ ಬೇಬಿಗೆ ಏನಾದ್ರು ಜ್ವರ ಬಂದಿದೆ ಅಂದರೆ ಸಮಥಿಂಗ್ ಇಸ್ ರಾಂಗ್. ಐದರ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಬೇಬಿಗೆ ಡಿಹೈಡ್ರೇಷನ್ ಆಗಿರ್ಬೋದು. ಸೊ ಇಮ್ಮಿಡಿಯೇಟಾಗಿ ಡಾಕ್ಟರ್ ಹತ್ರ ಬರಬೇಕು. ಎರಡನೇದು, ಮಕ್ಕಳದ್ದು ತಲೆ ಯೂಶಲಿ ಸ್ವಲ್ಪ ಬಿಸಿ ಇರುತ್ತೆ. ಸೊ ನಮಗೆ ಮುಟ್ಟಿದ ತಕ್ಷಣ ಗೊತ್ತಾಗಲ್ಲ. ಸೊ ಥರ್ಮೋಮೀಟರ್, ಮರ್ಕ್ಯೂರಿದು ಈಗ ಹೆಂಗೋ ಮರ್ಕ್ಯೂರಿದಿಲ್ಲ, ಈಗಿರೋದೇ ಎಲ್ಲ ಡಿಜಿಟಲ್ ಥರ್ಮೋಮೀಟರ್ ಇಲ್ಲಿ ಆಕ್ಸಿಲಲ್ಲಿ ಇಟ್ಬಿಟ್ರೆ ಆಯಿತು. ಎನಿಥಿಂಗ್ ಮೋರ್ ದ್ಯಾನ್ 100 ಜ್ವರ. ಓಕೆ. ಸೊ ಏನು ಮಾಡಬೇಕು ಅಪ್ಪ ಅಮ್ಮ? ಯೂಶಲಿ ಜ್ವರ ಯಾವಾಗ ಬರುತ್ತೆ, ವ್ಯಾಕ್ಸಿನೇಷನ್ ಆದಮೇಲೆ ಬರೋದು. ಸೊ ನಾವು ಹೇಳೇ ಕೊಟ್ಟಿರ್ತೀವಿ, ಇಷ್ಟಾದರೆ ಈ ಮೆಡಿಸಿನ್ ಕ್ಯಾಲ್ಪಾಲ್ನ ಇಷ್ಟು ಹಾಕಬೇಕು ಅಂತ. ಅದ್ರ ಜೊತೆ ಎಕ್ಸ್ಟ್ರಾ ಏನು ಮಾಡ್ಬೋದು ಅಂದರೆ, ಉಗುರು ಬೆಚ್ಚಗಿರೋ ನೀರಲ್ಲಿ ಇಡೀ ಮೈ ಒರೆಸ್ಬೇಕು. ಮುಂಚೆ ಇಲ್ಲಿ ಹಣೆಗೆ ಮಾತ್ರ ಹಾಕ್ತಿದ್ವು ನಾವೆಲ್ಲ ಮಕ್ಕಳಿದ್ದಾಗ, ತಣ್ಣೀರು ಬಟ್ಟೆ ಹಾಕೋರು. ಸೊ ಅದು ಬೇಡ, ಉಗುರು ಬೆಚ್ಚಗಿರೋ ನೀರಲ್ಲಿ ಇಡೀ ಮೈ ಒರೆಸಿದ್ರೆ ಒಂದು 15 to 20 minutes ಅಲಾಂಗ್ ವಿತ್ ದ ಮೆಡಿಸಿನ್ ಜ್ವರ ಕಮ್ಮಿ ಆಗುತ್ತೆ. ಥರ್ಡ್ ಥಿಂಗ್ ಏನು ಅಂದರೆ, ಜ್ವರ ಕಮ್ಮಿನೇ ಆಗ್ತಿಲ್ಲ, ರೇಸ್ ಆಗ್ತಾನೆ ಇದೆ, 102, 103 ಆಗ್ತಿದೆ ಅಂದರೆ ಬೆಸ್ಟ್ ಟು ಕಮ್ ಬ್ಯಾಕ್.
ಟು ದ ಡಾಕ್ಟರ್. ಯಾಕಂದರೆ ಮೇ ಬಿ ಸೂಪರ್ ಅಡೆಡ್ ಏನಾದರೂ ಇನ್ಫೆಕ್ಷನ್ ಆಗಿರ್ಬೋದು ಅಲಾಂಗ್ ವಿತ್ ದ ವ್ಯಾಕ್ಸಿನೇಷನ್. ವೆನ್ ಯು ಟಾಕಿಂಗ್ ಅಬೌಟ್ ಇನ್ಫೆಂಟ್ ಅಂದರೆ ಆ ಏಜ್ ಆ ಟೈಮಲ್ಲಿ ಇದು ಇವಾಗ ಮಕ್ಕಳು 5 ವರ್ಷದವರಾಗಿದ್ದಾರೆ 6 ವರ್ಷದವರಾಗಿದ್ದಾರೆ ಅಂದರೆ ನಾವು ಅವ್ರಿಗೆ ಔಷಧಿ ಕೊಟ್ಟು ಎಷ್ಟು ಹೊತ್ತವರೆಗೂ ಕಾಯಬಹುದು ಈ ಥರ ಅಂದರೆ ರಿಪೀಟಾಗಿ. ಇವಾಗ ನಾನು ಒಂದ್ಸಲ ಚೆಕ್ ಮಾಡಿದೆ 100 ಮೇಲಿತ್ತು, ನಾನು ಮೆಡಿಸಿನ್ ಕೊಟ್ಟಿದ್ದೀನಿ, ಬಟ್ ಅದಾದಮೇಲೆ ಎಷ್ಟು ಅವರ್ ನಾನು ಕಾಯಬೇಕು ಮತ್ತೆ ಟೆಂಪ್ರೇಚರ್ ಬಂತಾ ಅಂತ ನೋಡೋಕ್ಕೆ ನಾನು. ಸೊ ಐಡಿಯಲಿ ಎವ್ರಿ 4 ಅವರ್ಸ್ ಚೆಕ್ ಮಾಡಕ್ಕೆ ಹೇಳ್ತೀವಿ ಆ್ಯಂಡ್ ಎವ್ರಿ 6 ಅವರ್ಸ್ ಪ್ಯಾರಾಸಿಟಮಾಲ್ ಕೊಡ್ಬೋದು. ಕೆಲವು ಸತಿ ಏನಾಗುತ್ತೆ ಉಲ್ಟಾ ಆಗ್ಬಿಡುತ್ತೆ, ಎವ್ರಿ 2-3 ಅವರ್ಸ್ ಪ್ಯಾರಾಸಿಟಮಾಲ್ ಕೊಡ್ತಾರೆ. ಬಿಕಾಸ್ ಅದೊಂದಿದೆ, ಪ್ಯಾರಾಸಿಟಮಾಲ್ ಇಸ್ ವೆರಿ ಸೇಫ್ ಅಂತ. ಎನಿ ಡ್ರಗ್ ಇಸ್ ಸೇಫ್ ಟು 1 ಲೆವೆಲ್ ಆ್ಯಂಡ್ ಪ್ಯಾರಾಸಿಟಮಾಲ್ ಬ್ರೇಕ್ ಡೌನ್ ಆಗೋದು ನಮ್ಮ ಲಿವರಲ್ಲಿ ಆ್ಯಂಡ್ ಲಿವರಲ್ಲಿ ತುಂಬ ಎಕ್ಸೆಸಿವ್ ಆದರೆ ಲಿವರ್ ವಿಲ್ ಗಿವ್ ಅಪ್. ಸೊ ಪ್ಯಾರಾಸಿಟಮಾಲ್ ಪಾಯ್ಸನಿಂಗು ನೋಡಿದೀವಿ ನಾವು, ವೇರ್ ಮದರ್ ಅದೇ ಆಂಗ್ಸೈಟಿಯಿಂದ ಕೊಟ್ಟು ಅದು ಬ್ರೈನ್ಗೆಲ್ಲ ಹೋಗ್ಬಿಟ್ಟಿದೆ. ಸೊ ಐ ಥಿಂಕ್ ಈವನ್ ಪ್ಯಾರಾಸಿಟಮಾಲ್ ಆಲ್ಸೋ ಕರ್ಕೊಂಡು ಬಂದು ಡಾಕ್ಟರ್ ಹತ್ರ ತೋರಿಸಿನೇ ತಗೊಳ್ಳೋದು. ಬಟ್ ನೀವು ಹೇಳೋ ಪ್ರಕಾರ 100-101 ವರ್ಗೂ ವೆಯ್ಟ್ ಮಾಡಬಹುದು ವಿತ್ ದ ಮೆಡಿಸಿನ್. ಬಟ್ ಏನು ಅಂದರೆ ಪೀಡಿಯಾಟ್ರಿಕ್ಸಲ್ಲಿ ವಿತ್ ವೆಯ್ಟ್ ದ ಡೋಸೇಜ್ ವಿಲ್ ಚೇಂಜ್. ಸೊ ಈಗ ನಾನು 6 ಮಂತ್ಸ್ ಕೊಟ್ಟಿರೋ ಡೋಸ್ ಈಗ ಆಗಲ್ಲ, ಯಾಕಂದರೆ ವೆಯ್ಟ್ ಗೇನ್ ಆಗಿರುತ್ತೆ. ಈವನ್ ಫಾರ್ ಅ 5-year-old ಸ್ವಲ್ಪನಾದ್ರೂ ಗೇನ್ ಆಗಿರುತ್ತೆ. ಸೊ ದಟ್ಸ್ ವೈ ಆ್ಯಂಡ್ ಎಸ್ಪೆಷಲಿ ಈಗ ಫಾರ್ಮಸಿಗೆ ಹೋಗ್ಬಿಟ್ಟು ತೊಗೊಂಡ್ಬಿಟ್ಟು ಅವ್ರು ಕೇಳಿದ್ದು ಪ್ಲೀಸ್ ಎಸ್ಪೆಷಲಿ ಮಕ್ಳಿಗಂತೂ ಮಾಡಲೇಬಾರ್ದು, ಬಿಕಾಸ್ ಡೋಸೇಜ್ ವಿ ವಿಲ್ ನೋ. ಎಕ್ಸಾಕ್ಟ್ಲಿ. ಈಗ ಜ್ವರಕ್ಕಿಂತ ಇನ್ನೂ ಒಂದು ಅನದರ್ ಭಯ ನಾನು ಇನ್ನೊಂದು ಯಾವ್ದು ಹೇಳಿದ್ದು ಅಂದರೆ ನೆಗಡಿ ಕೆಮ್ಮು ತುಂಬ ರಿಪೀಟೆಡಾಗಿ ಬರುತ್ತೆ. ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಂತೂ, ನಮ್ಮ ಬೆಂಗಳೂರು ವೆದರ್ಗಿಂದನೇ ತುಂಬ ಜನ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ನೆಗಡಿ ಕೆಮ್ಮು ಬರುತ್ತೆ. ಸೊ ಈ ನೆಗಡಿ ಕೆಮ್ಮು ಕಾಮನ್ ಆಗಿ ಬರ್ತಿರುತ್ತೆ. ಆ್ಯಂಡ್ ನಾನು ಒಂದ್ಸಲ ಡಾಕ್ಟರ್ ಹತ್ರ ಕರ್ಕೊಂಡು ಬಂದಿದ್ದೀನಿ, ನಂಗೆ ಏನೋ ಒಂದು ಮೆಡಿಸಿನ್ ಕೊಟ್ಟಿದ್ದಾರೆ, ಮೇ ಬಿ ಅವಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು ಅಂತ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಸೊ ನಾವೇನು ಮಾಡ್ತೀವಿ ಆಸ್ ಮದರ್ಸ್, ನೆಕ್ಸ್ಟ್ ಟೈಮ್ ಸ್ವಲ್ಪ ಜ್ವರ ಬಂತು ನೆಗಡಿ ಬಂತು ಅಂದ ತಕ್ಷಣ ಅದೇ ಮೆಡಿಸಿನ್ ಕೊಟ್ಬಿಡೋದು ರೂಢಿ. ತುಂಬ ಜನ ಆ ಥರ ಮಾಡ್ತಾರೆ. ಅಂಡ್ ಕಾಫ್ ಸಿರಪ್ ರಿಲೇಟೆಡ್ ಡೆತ್ಸ್ ನೋಡಿದೀವಿ ನಾವು. ಸೊ ಅದ್ರ ಬಗ್ಗೆ ಹೇಳಿ ನೀವು, ಅಂದರೆ ನಾವು ಹೇಗೆ ನೆಗಡಿ ಕೆಮ್ಮು ವೆನ್ ಇಸ್ ಇಟ್ ಕಾಮನ್ ಅಂಡ್ ಓಕೆ ನಾವು ವೇಟ್ ಮಾಡಬಹುದು ಅನ್ನೋದು ಯಾವಾಗ, ಇಲ್ಲ ಇದು ಎಮರ್ಜೆನ್ಸಿ ಇದೆ ಅಂತ ಕರ್ಕೊಂಡು ಹೋಗೋದು ಯಾವಾಗ? ಸೊ ನೆಗಡಿ ಕೆಮ್ಮು ಎಸ್ಪೆಷಲಿ ಮಾನ್ಸೂನ್ ಶುರು ಆದಾಗ, ಈಗ ಜೂನ್ ಜುಲೈಲಿ ತುಂಬ ನೋಡ್ತೀವಿ. ಯಾಕಂದ್ರೆ ಅದು ಮಳೆ ಬಂದಾಗ ಡಸ್ಟ್ ಹೇಳುತ್ತೆ, ಆ ಫೈನ್ ಪಾರ್ಟಿಕಲ್ಸ್ಗೆ ಇರಿಟೇಷನಿಂದ ಶುರು ಆಗ್ಬೋದು. ಸೊ ಯಾವ ಕೆಮ್ಮು ನಾರ್ಮಲ್ ಅಂದರೆ ಕೆಮ್ಮು ಬರ್ತಿದೆ ಬಟ್ ಆ್ಯಕ್ಟಿವಿಟಿ ನಾರ್ಮಲ್ ಆಗಿದೆ, ಜೋರಾಗಿ ಉಸಿರಾಡ್ಬೇಕಾದ್ರೆ ಸೌಂಡ್ ಬರ್ತಿಲ್ಲ, ಪಕ್ಕೆ ಏನೂ ಸೆಳೀತಿಲ್ಲ, ಚೈಲ್ಡ್ ಇಸ್ ನಾರ್ಮಲ್, ಆ್ಯಕ್ಟಿವಿಟಿ ಎಲ್ಲ ಮಾಡೋಕ್ಕಾಗ್ತಿದೆ, ಸುಸ್ತೇನೂ ಇಲ್ಲ, ಆವಾಗ ಯು ಕ್ಯಾನ್ ವೇಟ್. ಕೆಲವು ಸತಿ ಆ ವೀಸ್ ಥರ ಸೌಂಡ್ ಬರುತ್ತೆ, ಉಸಿರು ಬಿಟ್ಟಾಗ ಸುಯ್ ಅಂತ ಮ್ಯೂಸಿಕಲ್ಲಿ, ಅಥವಾ ಉಸಿರು ತೊಗೊಂಡಾಗಲೂ ಸೌಂಡ್ ಬರುತ್ತೆ, ಅಥವಾ ಪಕ್ಕೆಲ್ಲ ಒಳಗೆ ಹೋಗ್ತಿರತ್ತೆ, ತುಂಬ ಜೋರಾಗಿ ಉಸಿರಾಡ್ತಿರುತ್ತೆ, ಮಗು ಒಂಥರ ಅಂತ ಮಂಕಾಗಿರುತ್ತೆ, ಆ ಹೆಡ್ ಬಾಬಿಂಗ್ ಬರುತ್ತೆ. ದೀಸ್ ಆರ್ ಡೇಂಜರ್ ಸೈನ್ಸ್, ಇಮ್ಮಿಡಿಯೇಟಾಗಿ ಬರಬೇಕು. ಆ್ಯಂಡ್ ಅನದರ್ ಥಿಂಗ್ ನೀವು ಹೇಳಿದ್ರಲ್ಲ ಆ್ಯಂಟಿಬಯೋಟಿಕ್, ಅದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾಕಂದರೆ ರಿಪೀಟೆಡ್ ಯೂಸ್ ಆಫ್ ಆ್ಯಂಟಿಬಯೋಟಿಕ್ಕಿಂದ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾ ಆರ್ ಕಮಿಂಗ್ ರೆಸಿಸ್ಟೆಂಟ್ ಟು ಎವ್ರಿ ಡ್ರಗ್. ಅದನ್ನು MDR ಅಂತೀವಿ, ಮಲ್ಟಿ ಡ್ರಗ್ ರೆಸಿಸ್ಟೆಂಟ್. ನ್ಯೂ ಬಾರ್ನ್ ಬೇಬೀಸಲ್ಲಿ ಬರುತ್ತೆ ನಂಗೆ ICU-ಅಲ್ಲಿ, ಆ್ಯಂಡ್ ದಟ್ ಇಸ್ ಸೋ ಸ್ಕೇರಿ. ಎಲ್ಲದಕ್ಕೂ ರೆಸಿಸ್ಟೆಂಟ್ ಇರುತ್ತೆ. ರೆಸಿಸ್ಟೆಂಟ್ ಅಂತಂದರೆ ನಮ್ಮ ಜನಕ್ಕೆ ತುಂಬ ಜನ ಗೊತ್ತಿಲ್ಲ. ಕರೆಕ್ಟ್. ಏನಾಗುತ್ತೆ, ಎಲ್ಲರೂ ಹೇಳ್ತಾರೆ ಆಂಟಿಬಯೋಟಿಕ್ ಕೊಡಬೇಡ ಅಂತ ಅಷ್ಟೇ, ಬಟ್ ಈ ರೆಸಿಸ್ಟೆನ್ಸ್ ಅಂದರೆ ಏನಾಗುತ್ತೆ ಎಕ್ಸಾಕ್ಟ್ಲಿ ಅಂತ. ಆ ಬ್ಯಾಕ್ಟೀರಿಯಾಗೆ ಯಾವ ಡ್ರಗ್ ಕೊಟ್ಟರೂ ವರ್ಕ್ ಆಗಲ್ಲ, ಇನ್ಫೆಕ್ಷನ್ ಹೋಗಲ್ಲ. ಈಗ ದೇರ್ ಆರ್ ಲೆವೆಲ್ಸ್ ಆಫ್ ಆಂಟಿಬಯೋಟಿಕ್ಸ್. ಹೈಯೆಸ್ಟ್ ಇರೋದು ಒಂದು ಡ್ರಗ್ ಕಾಲ್ಡ್ ಕೋಲಿಸ್ಟಿನ್ ಅಂತ, ಅದಾದ್ಮೇಲೆ ಹೊಸ ಆಂಟಿಬಯೋಟಿಕ್ ಬಂದಿಲ್ಲ ಜಗತ್ತಲ್ಲಿ, ಅದಕ್ಕೂ ರೆಸಿಸ್ಟೆಂಟ್ ಬಂದ್ಬಿಟ್ಟಿದೆ ಎಷ್ಟೊಂದು ಬ್ಯಾಕ್ಟೀರಿಯಾ. ಇಟ್ ಇಸ್ ವೆರಿ ಸ್ಕೇರಿ ವೆನ್ ಇಟ್ ಇಸ್ ಅ ನ್ಯೂ ಬಾರ್ನ್. ಏನು ಮಾಡೋದು, ವಿ ಹ್ಯಾವ್ ಟು ಸೇವ್ ದಟ್ ಬೇಬಿ. ಸೊ ಇದು ಮಲ್ಟಿಪಲ್ ಯೂಸೇಜ್ ಆಫ್ ದ ಸೇಮ್ ಆಂಟಿಬಯೋಟಿಕ್. ಆ್ಯಂಡ್ ನೀವು ಹೇಳ್ದಂಗೆ ಒಂದು ದಿನನೂ ಆಗಿರಲ್ಲ ಕೆಮ್ಮು ನೆಗಡಿ, ಅರ್ಧ ಗಂಟೆ ಆಗಿರುತ್ತೆ ಕೆಮ್ಮಕ್ಕೆ ಶುರು ಮಾಡಿ ಆಂಟಿಬಯೋಟಿಕ್ ಕೊಟ್ಬಿಡೋದು. ದರ್ ಇಸ್ ಅ ರೀಸನ್ ಆ ಟೈಮ್ ಕೊಟ್ಟಿರ್ತಾರೆ. ನಮಗೆ ಲಂಗ್ಸಲ್ಲಿ ಏನಾದರೂ ಕಫ ತುಂಬಿಕೊಂಡಿದೆ ಅನ್ಸಿರ್ಬೋದು, ಅಥವಾ ಎಕ್ಸ್ರೇ ಏನಾದ್ರು ಚೇಂಜಸ್ ಇರ್ಬೋದು. ಬಟ್ ಎವ್ರಿ ಟೈಮ್ ಇಟ್ಸ್ ನಾಟ್ ದಟ್. ಅಲರ್ಜಿಕ್ ಕಾಫ್ ಇರುತ್ತೆ, ವೈರಲ್ ಇರುತ್ತೆ. ಸೊ ಅನ್ಲೆಸ್ ಯು ಕಮ್ ಟು ಅಸ್, ಹೇಳೋಕ್ಕಾಗಲ್ಲ ಯಾವುದು ಅಂತ. ದ್ಯಾಟ್ ಇಸ್ ವೆರಿ ಟ್ರೂ. ಸೊ ಡಾಕ್ಟರ್ ಹತ್ರ ಹೋಗಿನೇ ಆ್ಯಂಡ್ ಹಳೆ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಯಾವುದನ್ನು ಇದು ಮಾಡಿ. ಸಮ್ ಆಫ್ ದ ಸೇಫೆಸ್ಟ್ ಡ್ರಗ್ಸ್ ಅಂತ ಯಾವುದು, ಈಗ ಒಂದು ಮನೆ ಅಂದಮೇಲೆ ಒಂದಿಷ್ಟು ಮೆಡಿಸಿನ್ಸ್ ನಾವು ಇಟ್ಟಿರ್ತೀವಿ, ಆ ಥರದ್ದು ಯಾವುದಾದ್ರೂ ಮೆಡಿಸಿನ್, ಇದನ್ನು ನೀವು ಮೆಡಿಸಿನ್ ಅಷ್ಟೇ ಅಲ್ಲ, ಈವನ್ ಅದರ್ವೈಸ್ ಲೈಕ್ ಥರ್ಮೋಮೀಟರ್ ಇರ್ಬೋದು. ಸೊ ಆ ಥರ ಒಂದು ಚೆಕ್ ಲಿಸ್ಟ್ ಅಂತ ಅಂದರೆ ಹೊಸ ಪೇರೆಂಟಿಗೆ ಕೊಡೋ ಅಂಥದ್ದಾದರೆ ಏನಂತ ಯಾವ್ಯಾವುದು ಕೊಡ್ಬೋದು? ಸೊ ಥರ್ಮೋಮೀಟರ್ ಇಸ್ ಅ ಮಸ್ಟ್, ನ್ಯೂ ಬಾರ್ನೇ ಆಗಲಿ ದೊಡ್ಡ ಮಕ್ಕಳೇ ಆಗಲಿ. ಸೆಕೆಂಡ್ ಥಿಂಗ್, ಸ್ವಲ್ಪ ಬ್ಯಾಂಡೇಜ್ಸ್ ಇಟ್ಕೊಳ್ಳೋದು ಆ್ಯಂಡ್ ಗಾಸ್. ಯಾಕಂದರೆ ಅದೊಂದು ಅಭ್ಯಾಸ, ಗಾಯ ಆದ ತಕ್ಷಣ ಕಾಟನ್ ಇಡ್ತೀವಿ, ಕಾಟನ್ ಬದಲು ಗಾಸ್ ಇಸ್ ಬೆಟರ್. ಯಾಕಂದರೆ ಕಾಟನಲ್ಲಿ ಆ ಪಾರ್ಟಿಕಲ್ಸ್, ಆ ಫೈಬರ್ಸ್ ಇರುತ್ತಲ್ಲ, ಹೋಗಿ ಕುತ್ಕೊಂಡ್ಬಿಡುತ್ತೆ ವುಂಡ್ಗೆ. ಗಾಸ್ ಅಂದರೆ ನೀಟಾಗಿ ಬ್ಯಾಂಡೇಜ್ ಆಗುತ್ತೆ. ಅದರ್ ದೆನ್ ದಟ್ ಮೆಡಿಸಿನ್ ಅಂದರೆ ಪ್ಯಾರಾಸಿಟಮಾಲ್ ಒಂದೇನೆ, ಬಿಕಾಸ್ ಎನಿಥಿಂಗ್ ಎಲ್ಸ್ ನಾವು ನೋಡಿನೇ ಹೇಳೋಕ್ಕಾಗೋದು. ಯಾಕಂದರೆ ಡಿಸ್ಚಾರ್ಜ್ ಟೈಮಲ್ಲಿ ಕೇಳ್ತಾರೆ, ಈ ದೊಡ್ಡ ಮಕ್ಕಳನ್ನ ನಾವು ಡಿಸ್ಚಾರ್ಜ್ ಮಾಡಿದ್ರೆ, ಮೇಡಮ್ ಒಂದು ಲಿಸ್ಟ್ ಕೊಟ್ಬಿಡಿ, ನಾವು ಇಟ್ಕೊಂಡ್ಬಿಡ್ತೀವಿ ಮನೇಲಿ ಅಂತ. ಬಟ್ ಅಗೇನ್ ಈಗ ವಾಂತಿ ಬಂದ್ರೂ ಅದು ಯಾವ ಥರ ವಾಂತಿ ಅಂತ ನಾವು ನೋಡಬೇಕು. ಈಗ ಬೇದಿಗೆ
ದರ್ ಇಸ್ ನೋ ಒಂಥರ ಒನ್ ಮೆಡಿಸಿನ್ ಅಂತ. ಕೆಲವು ಸತಿ ಬರೀ ಅದು ಏನೋ ಔಟ್ಸೈಡ್ ಫುಡ್ಡಿಂದ ಆಗಿರುತ್ತೆ, ಏನೋ ಇನ್ಫೆಕ್ಷನ್ ಇರಲ್ಲ, ಬರೀ ORS ಸಾಕಾಗತ್ತೆ. ಯು ಕ್ಯಾನ್ ಕೀಪ್ ORS. ಅದು ದ ORS ಸ್ಯಾಚೆ, ನಾಟ್ ದ ಟೆಟ್ರಾ ಪ್ಯಾಕ್, ಬಿಕಾಸ್ ದರ್ ಇಸ್ ಒನ್ ಪೀಡಿಯಾಟ್ರಿಷಿಯನ್ ಇನ್ she is like, the way she fought for it, but still papa it's still happening, they're changing the name. ಅದು ಅಷ್ಟು ಫೈನ್ ಪ್ರಿಂಟ್ ಅಲ್ಲಿ ಬರುತ್ತಿರುತ್ತೆ ಅಂದ್ರೆ ಅದು ಗೊತ್ತೂ ಆಗಲ್ಲ ದಿಸ್ ಇಸ್ ನಾಟ್ ORS ಅಂತ. ಅಂಡ್ ಮೆಡಿಕಲ್ ಶಾಪ್ಸ್ ಅವರು ಕೇಳಿದ್ರೆ ಅವ್ರು ಅದೇ ಕೊಡ್ತಾರೆ. ಅಂಡ್ ಮಕ್ಳಿಗೆ ಇಷ್ಟ ಆಗತ್ತೆ ಯಾಕಂದ್ರೆ ಟೇಸ್ಟ್ ಇದೆ ಅಂತ, ಬಟ್ ಯು ಆರ್ ವರ್ಸನಿಂಗ್ ದ ಡಯರಿಯಾ ದೇರ್. ವೆನ್ ಯು ಆರ್ ಸೇಯಿಂಗ್ ದಟ್ ಇಷ್ಟನ್ನ ನಾವು ಮನೆಯಲ್ಲಿ ಈ ಥರ ಥಿಂಗ್ಸ್ನ ಇಟ್ಕೋಬಹುದು ಅಂತ. ಸೊ ನಾನು ಹಾಸ್ಪಿಟಲ್ಗೆ ನನ್ನ ಮಗುನ ಕರ್ಕೊಂಡು ಬರೋಕ್ಕೆ ಮುಂಚೆ ನಾವು ಯೂಶ್ವಲಿ ಏನಾಗುತ್ತೆ, ಈಗ ಎಲ್ಲದಕ್ಕೂ ಹೇಳಿದ್ರೆ ವೆಯ್ಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಇನ್ನೊಂದು ಮೇಜರ್ ಕನ್ಸರ್ನ್ ಎಲ್ಲ ಫ್ಯಾಮಿಲೀಸ್ಗೂ ಅಂದರೆ ನನ್ನ ಮಗು ದಪ್ಪ ಆಗ್ತಾಯಿಲ್ಲ, ನನ್ನ ಮಗು ದಪ್ಪ ಆಗ್ತಾಯಿಲ್ಲ. ಸೊ ತುರುಕ್ತಾನೇ ಇರ್ತೀವಿ ಊಟ. ಫಸ್ಟ್ ಆಫ್ ಆಲ್ ಟೆಲ್ ಮಿ, ಯಾವ ಏಜಿಂದ ನಾವು ಮಗುಗೆ ಊಟ ಕೊಡೋಕ್ಕೆ ಶುರು ಮಾಡಬೇಕು ಎಕ್ಸಾಕ್ಟ್ಲಿ? ತುಂಬ ಜನ ಮಕ್ಳು ಏನು ಮಾಡ್ತಾರೆ, ಹಾಲು ಸಾಲ್ತಾ ಇಲ್ಲ ಅಂದ್ಬಿಟ್ಟು ಇನ್ನೊಂದೇನೋ ಒಂದು ರಾಗಿ ಸರಿ ಬೇಗ ಶುರು ಮಾಡಿಬಿಡೋಣ ಅಂತ ಶುರು ಮಾಡ್ತಾರೆ. ಸೊ ಆ ಥರ ವೇಟ್ ರಿಲೇಟೆಡ್ ತುಂಬ. ಆ್ಯಂಡ್ ಆಲ್ಸೋ ಈಗ ನಾವು ಚೈಲ್ಡ್ಹುಡ್ ಒಬೆಸಿಟಿ ಬಗ್ಗೆ ತುಂಬ ಮಾತಾಡ್ತಿದ್ದೀವಿ. ಮಗು ಚಬ್ಬಿ ಇರಬೇಕು ಅನ್ನೋದು ವಾಸ್ ದ ನಾರ್ಮಲ್ ಕಾನ್ವರ್ಸೇಷನ್. ಬಟ್ ಇವಾಗ ಅಫ್ಕೋರ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಚೈಲ್ಡ್ಹುಡ್ ಒಬೆಸಿಟಿ. ಸೊ ಫಸ್ಟ್ ಆಫ್ ಆಲ್ ಮಗುಗೆ ಮೊದಲನೇ ಊಟ ಯಾವಾಗಿಂದ ಶುರು ಮಾಡಬಹುದು ಆ್ಯಂಡ್ ವಾಟ್ ಕೈಂಡ್ ಆಫ್ ಫುಡ್ ಶುಡ್ ಬಿ ಇಂಟ್ರಡ್ಯೂಸ್? ಸೊ WHO ನೀಟಾಗಿ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ, 180 days ಆಗಿರ್ಬೇಕು ಮಗುಗೆ. ಓಕೆ, 6 months. 6 months. ಓಕೆ. ಸೊ ಯಾಕದು 180 days ಅಂದರೆ, ಮಕ್ಕಳಿಗೆ 3-4 monthsಗೆ ಆ ಟಂಗ್ ಥ್ರಸ್ಟ್ ಇರುತ್ತೆ, ಏನಾದ್ರು ಹಾಕಿ ಆಚೆ ತಳ್ತಾ ಇರ್ತಾರೆ ಆ್ಯಂಡ್ ಇನ್ನೊಂದು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇದೆರಡೂ ಬರೋದೇ 6 months ಆದಮೇಲೆ. ಆ್ಯಂಡ್ ವಿ ಸ್ಟಾರ್ಟ್ ವಿತ್ ಸಮಥಿಂಗ್ ವೆರಿ ಸಿಂಪಲ್, ಈಸಿಲಿ ಡೈಜೆಸ್ಟಬಲ್. ಸೊ ಬೆಸ್ಟ್ ಇಸ್ ರಾಗಿ ಸರಿ. ಓಕೆ ಓಕೆ. ಮನೆಯಲ್ಲೇ ಮಾಡಿರ್ತೀವಿ, ಹೆಂಗೆ ಮಾಡಿರ್ತೀವಿ ಅಂತಲೂ ಐ ಥಿಂಕ್ ಅದು ಎಲ್ಲ ಅಮ್ಮ ಅಜ್ಜಿ ತೀರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ 1 teaspoon ನಾವು ಶುರು ಮಾಡ್ತೀವಿ. ಸ್ವಲ್ಪ ವಾಟ್ರ್ ಇರುತ್ತೆ ಕನ್ಸಿಸ್ಟೆನ್ಸಿ, ಸೊ ದಟ್ ಬೇಬಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಟೆಕ್ಸ್ಚರ್. ಸೊ ದ ಹೋಲ್ ಲಾಜಿಕ್ ಇಸ್, ನಾವು ಮನೇಲಿ ಏನು ತಿಂತೀವಿ, ಬೈ ದ ಟೈಮ್ ಮಗುಗೆ 1 ವರ್ಷ ಆಗುತ್ತೆ, ಮಗು ಎಲ್ಲ ತಿನ್ನಬೇಕು ಅಂತ. ಸೊ ವಿ ಸ್ಟಾರ್ಟ್ ವಿತ್ ರಾಗಿ ಸರಿ ಒನ್ಸ್ ಅ ಡೇ, ಒಂದು 3-4 days ಆಯಿತು. ಆಮೇಲೆ ವಿ ಕ್ಯಾನ್ ಸ್ಟಾರ್ಟ್ ವಿತ್ ದ ಫ್ರೂಟ್. ಈಗ ಸೀಸನಲ್ ಫ್ರೂಟ್, ಈಗ ಮ್ಯಾಂಗೋನೇ ಕೊಡ್ಬೋದು. ಓಕೆ, ಆ ಸೀಸನಲ್ಲಿ ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ಬೋದು. ಆಪಲ್ ಕೊಡ್ತಿದ್ದೀವಿ ಅಂದರೆ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಮ್ಯಾಶ್ ಮಾಡಿ ಕೊಡ್ಬೋದು. ಎನಿ ಫ್ರೂಟ್ ಕ್ಯಾನ್ ಬಿ ಗಿವನ್, ದಟ್ ಇಸ್ ಸೀಸನಲ್. ಸೇಮ್ ವಿತ್ ವೆಜಿಟೇಬಲ್ಸ್. ಸೊ ಸ್ಲೋ ಆಗಿ ನಾವು ಕನ್ಸಿಸ್ಟೆನ್ಸಿನ ಸ್ವಲ್ಪ ತಿಕ್ ಮಾಡ್ತಾ ಹೋಗ್ತೀವಿ, ಕ್ವಾಂಟಿಟಿನೂ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಸೊ ಈಗ ಮಗುಗೆ 6 months ಇದ್ದಾಗ 1 meal ಶುರು ಮಾಡಿದರೆ 7 months ಆಗೋಷ್ಟಿಗೆ 1 meal 1 snack ಆಗಿರುತ್ತೆ. 9 months ಆಗೋಷ್ಟಿಗೆ 2 meals 1 ಸ್ನ್ಯಾಕಿಗೆ ಬಂದಿರ್ತದೆ. 1 year ಅಷ್ಟಿಗೆ ಐಡಿಯಲಿ 3 meals 2 snacks ತಿನ್ನಬೇಕು. ಓಕೆ. ಸೊ ಫ್ಯಾಮಿಲಿ ಪಾಟ್ ರೆಸಿಪಿ ಅಂತ. ಸೊ ಈಗ ಮನೇಲಿ ನಾವೇನು ತಿಂತೀವಿ ಎಲ್ಲ ಮಗು ಕೊಡ್ಬೋದು, ವಿತ್ ನೋ ಸಾಲ್ಟ್ ಆ್ಯಂಡ್ ನೋ ಶುಗರ್. ಓಕೆ. ಸೊ ಮಗು ಟೇಸ್ಟ್ಗೆ ಸಕ್ಕರೆ ಬೆಲ್ಲ ಅವೆಲ್ಲ ಹಾಕೋ ಅವಶ್ಯಕತೆ? ಟೇಸ್ಟಿಗೆ ನಾವು ಜೀರಿಗೆ ಪೌಡರ್ ಹಾಕ್ಬೋದು, ಪೆಪ್ಪರ್ ಹಾಕ್ಬೋದು, ಜಸ್ಟ್ ಸಾಲ್ಟ್ ಆ್ಯಂಡ್ ಶುಗರ್. ಯಾಕಂದರೆ ಕಿಡ್ನಿ ಇನ್ನೂ ಇಮ್ಮೆಚೂರ್ ಇರುತ್ತೆ, ಲೆಟ್ಸ್ ನಾಟ್ ಓವರ್ ಬರ್ಡನ್ ಇಟ್ ಅಂತ. ಆ್ಯಂಡ್ ಐಡಿಯಲಿ ವಿಟಲ್ ಮಿಲ್ಕೂ ಕೊಡಬೇಡಿ, ಹಸು ಹಾಲನ್ನ, ಟಿಲ್ 1 year ಅಟ್ಲೀಸ್ಟ್ ಅಂತ. ಯಾಕಂದರೆ ಅದರೊಳಗೆ ದ ಪ್ರೋಟೀನ್ ಇದೆಯಲ್ಲ ಈಸಿಲಿ ಡೈಜೆಸ್ಟಬಲ್ ಆಗಲ್ಲ ಮಗು ಹೊಟ್ಟೆಗೆ. ಸೊ ಕಿಡ್ನಿ ಓವರ್ ವರ್ಕ್ ಮಾಡಬೇಕಾಗತ್ತೆ ಬೇಬಿಗೆ ಅಂತ. ಆ್ಯಂಡ್ ಕೌ ಪ್ರೋಟೀನ್ ಮಿಲ್ಕ್ ಅಲರ್ಜಿ, CMP ಅಂತ ಹೇಳ್ತೀವಿ, ಅದು ತುಂಬ ಕಾಮನ್ ಆಗ್ತಿದೆ ಇಂಡಿಯಾಲಿ. ಸೊ ದಟ್ಸ್ ವೈ ವಿಟಲ್ ಲೆಟ್ಸ್ ಅವಾಯ್ಡ್ ಇಟ್ ಅಂತ. ಓಕೆ ಓಕೆ. ಸೊ ಈಗ ನೀವು ನಿಯೋನೆಟಾಲಜಿಸ್ಟ್ ಆಸ್ ವೆಲ್ ಅಲ್ವಾ? ಇವಾಗ ನೀವು ನೋಡ್ತಿರೋ ಹಾಗೆ ನನ್ನ ಮಗ ಇಸ್ ಅ ಪ್ರಿಮೆಚೂರ್ ಚೈಲ್ಡ್. ಸೊ ನಾನು ಹಾಸ್ಪಿಟಲ್ಗೆ ಹೋದಾಗ ನೋಡ್ತಾ ಇದ್ದಿದ್ದಕ್ಕೂ ಓಕೆ ಇತ್ತು, ನಂಬರ್ ಆಫ್ ಪ್ರೀಟರ್ಮ್ ಡೆಲಿವರೀಸ್ ನಂಬರ್ಸ್ ಇತ್ತು, ಬಟ್ ಈಗ ತುಂಬ ಜಾಸ್ತಿ ಆಗ್ತಿದೆ ಪ್ರೀಟರ್ಮ್ ಡೆಲಿವರೀಸ್. ಎನಿ ಪರ್ಟಿಕ್ಯುಲರ್ ರೀಸನ್ ನೀವು ನೋಡ್ತಿದ್ದೀರಾ? ಅದಕ್ಕೆ ಕಾರಣ ಏನಿರ್ಬೋದು? ಸೊ ಒನ್ ಆಫ್ ದ ರೀಸನ್ಸ್ ಇಸ್ ಲೇಟ್ ಆಗಿ ಫಸ್ಟ್ ಟೈಮ್ ಮದರ್ಸ್ ಆಗ್ತಿರೋದು. ಸೊ ದ ಚಾನ್ಸಸ್ ಆಫ್ ದೆಮ್ ಕನ್ಸೀವಿಂಗ್ ನಾರ್ಮಲಿ ಹ್ಯಾಸ್ ಡಿಕ್ರೀಸ್ಡ್. ಸೊ IVF ಕನ್ಸೆಪ್ಷನ್ ಹ್ಯಾಸ್ ಇನ್ಕ್ರೀಸ್ಡ್. ಐ ಥಿಂಕ್ ನಾವೆಲ್ಲ ರೋಡಲ್ಲಿ ನೋಡಿದ್ರೆ ತುಂಬ IVF ಸೆಂಟರ್ಸ್ ನೋಡ್ತಾ ಇದ್ದೀವಿ, ಬಟ್ ದಸ್ ಅ ರೀಸನ್ ಇಟ್ಸ್ ಇನ್ಕ್ರೀಸ್ಡ್. ಯಾಕಂದರೆ ಪ್ರೈಮರಿ ಇನ್ಫರ್ಟಿಲಿಟಿ ಮೆನ್ನಲ್ಲೂ ಜಾಸ್ತಿ ಆಗ್ತಿದೆ, ವುಮೆನಲ್ಲೂ ಜಾಸ್ತಿ ಆಗ್ತಿದೆ. ಐಡಿಯಲ್ ಏಜ್ ಏನು ಹಂಗಾದ್ರೆ somebody wants to conceive? I know it is all very subjective. It is subjective, yes. But ideally in medical terminologies ಅಲ್ಲಿ, ಮೆಡಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಾವುದು ರೈಟ್ ಏಜ್ ಆಫ್ ಡೆಲಿವರಿ? ಬಿಫೋರ್ 30 ಫಸ್ಟ್ ಬೇಬಿ ಆದರೆ ಎಕ್ಸಲೆಂಟ್. ಯಾಕಂದರೆ 30 ಆದಮೇಲೆ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮದರ್ಗೆ ಪ್ರೆಗ್ನೆನ್ಸಿಲೇ ಹೈಪರ್ ಟೆನ್ಷನ್ ಆಗುತ್ತೆ, BP ಬರೋದು ಜಾಸ್ತಿ ಆಗುತ್ತೆ, ಡಯಾಬಿಟಿಸ್ ಬರೋದು ಜಾಸ್ತಿ ಆಗುತ್ತೆ, ಪ್ರೀಟರ್ಮ್ ರಿಸ್ಕ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಆಫ್ಟರ್ 35 ನಾವು ಅದನ್ನು ಎಲ್ಡರ್ಲಿ ಪ್ರೈಮಿ ಅಂತೀವಿ. ಫಸ್ಟ್ ಟೈಮ್ ಮದರ್ ಹೂಸ್ ಕನ್ಸೀವಿಂಗ್ ಆಫ್ಟರ್ 35 ಇಸ್ ಕಾಲ್ಡ್ ಎಲ್ಡರ್ಲಿ ಪ್ರೈಮಿ. ದಟ್ ಇಟ್ ಸೆಲ್ಫ್ ಇಸ್ ಅ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಸೊ ಇದೆಲ್ಲ ಒಂದು ರೀಸನ್ನು. ಎರಡನೇದು, ಬರೀ ನಾರ್ಮಲ್ ಆಗಿ ಕನ್ಸೀವ್ ಆಗಿದ್ದಾರೆ,
ಫಾರ್ ವೇರಿಯಸ್ ರೀಸನ್ಸ್ ಅವ್ರಿಗೆ ಬಿ ಪಿ ಬಂದಿದೆ ಅಂದರೆ ದಟ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಪ್ರೀಟಮ್ ಬೇಬಿ. ನೀವು ನೋಡಿರೋ ಎಷ್ಟು ಪ್ರೀಟಮ್ ಲೈಕ್ ವಾಟ್ ಇಸ್ ದ ಯಂಗೆಸ್ಟ್ ಪ್ರೀಟಮ್ ಯು ಹ್ಯಾವ್ ಆ್ಯಕ್ಚುಲಿ ಟೇಕನ್ ಕೇರ್? 26 weeker. ಓ ಅಷ್ಟು 26 weeker. That was a gamble we took. So that mother actually, Papa, she was admitted in our hospital from 23 weeks itself. Ado starting in that was a high risk pregnancy. So she's like, ನಾನು ಇಲ್ಲಿಂದನೇ I'll work anyway minus work from home ಅಂತ. So 26 weeks ಆಯಿತು, she went into labor. That baby, I remember him so well. He was with us for almost 135 days in the ICU. But the good news is he went home intact. Brain, everything was intact. But that's again, rare. Because 26 weeks will solve, the chances of risk is very high. So ನಾನು I still remember and I always thank the doctors who treated my son is 33-week born of course. ಆದ್ರೂ still, yeah. 28 days almost ICU ಇದ್ದ, NICU ಇದ್ದ and all of that I still can never forget that. That makes you rethink life in a very different way. 100%. So I have some myths and Yes. if you can tell me which of these are myths and which of these are facts. So children who walk barefoot will catch cold. Myth, Definitely a myth. ಹೌದಾ? Yes. That's not true at all. Yes, not at all. ಸೊ ಮಗುಗೆ ಬಿಕ್ಕಳಿಕೆ ಬಂತು ಅಂದ್ರೆ ಅದು ಅವ್ರು ಬೆಳೀತಾ ಇದ್ದಾರೆ ಅಂತ ಅರ್ಥ. Okay, this is something even I haven't heard. ಮಗು ಅಂದ್ರೆ ಬೆಳೀತಾ ಇದೆ ಮಗು. So longitudinal ಕನೆಕ್ಷನ್ ಇಲ್ಲ. ಸೊ ಬಿಕ್ಕಳಿಕೆ ಯಾಕಾಗತ್ತೆ ಅಂದರೆ ಗಬ ಗಬ ತಿಂದಾಗ ಎಸ್ಪೆಷಲಿ ಚಿಕ್ಕ ಮಕ್ಕಳು ಹಾಲು ಕುಡಿಬೇಕಾದ್ರೆ ತುಂಬ ಗಾಳಿನೂ ತಗೊಳ್ತಾರೆ, ಅದು ಆಚೆ ಬರ್ತಿರೋದು ಬಿಕಾಸ್ ಡಯಾಫ್ರಮ್ ಇರಿಟೇಷನ್ ಆಗಿರುತ್ತೆ. ದೇವರಣೆ ಹಂಗಂದ್ರೆ ಎಲ್ಲ ಮಕ್ಕಳು ಬಿಕ್ಕಳಿಸ್ತಾ ಇರಬೇಕಿತ್ತು. ತುಂಬ ಬೆವರೋ ಮಗು ವೀಕ್ ಬಾಡಿ ಇದೆ ಮಗುಗೆ ಅಂತ. ಓಕೆ, ಮಕ್ಕಳಿಗೆ ಆ ಟೆಂಪ್ರೇಚರ್ ರೆಗ್ಯುಲೇಷನ್ ಇರಲ್ಲ, ಅದಕ್ಕೆ ಬೆವರೋದು. ನೋ ಪಾಪ ಬೇಬಿ ಇಸ್ ನಾರ್ಮಲ್. ಓಕೆ, ಮಗು ಚಿಕ್ಕದಿದ್ದೆ ಅಂದ್ರೆ ಚಿಕ್ಕದಾಗಿದೆ ಅಂದ್ರೆ ಕುಳ್ಳಕ್ಕಿದೆ ಮಗು, ಸೊ ಅದು ಎತ್ತರ ಆಗಬೇಕು ಅಂತಂದ್ರೆ ನಾವು ಪ್ರೋಟೀನ್ ಪೌಡರ್ ಆಗಲಿ ಅಥವಾ ಈಗ ಅಂಗಡಿಲಿ ಸಿಗೋ ಅಂಥ ಪ್ರಾಡಕ್ಟ್ಸ್ ಆಗಲಿ ನಾವು ಕೊಟ್ಟರೆ ಮಗು ಬೆಳೆಯುತ್ತೆ ಅಂತ, ಅದು ನಿಜಾನ ಅದು? ಪ್ರೋಟೀನ್ ಇಸ್ ಡೆಫಿನೆಟ್ಲಿ ನೀಡೆಡ್ ಓಕೆ ಫಾರ್ ಎನಿ ಗ್ರೋಯಿಂಗ್ ಚೈಲ್ಡ್. ಯಾಕಂದರೆ ಕಂಪ್ಲೀಟ್ ಡೆವಲಪ್ಮೆಂಟ್ ನಮಗೂ ಪ್ರೋಟೀನ್ ಬೇಕು, ಮಕ್ಳಿಗೆ ಸ್ವಲ್ಪ ಜಾಸ್ತಿ ಬೇಕು. ಬಟ್ ಹೈಟ್ ಆಗಬೇಕು ಅಂದರೆ ನಾವು ಯಾವುದೇ ಮಗು ಹೈಟ್ ಕೇಳ್ತಾರಲ್ಲ ಬಂದಾಗ, ಮೇಡಮ್ ನನ್ನ ಮಗ ಅಥವಾ ಮಗಳು ಎಷ್ಟು ಹೈಟ್ ಆಗೋದು, ವಿ ಚೆಕ್ ಅಪ್ಪ ಅಮ್ಮನ ಹೈಟು. ಆ ಮೀಡಿಯನ್ ಹೈಟ್ ಮೇಲೇ ಇಟ್ ಕ್ಯಾನ್ ಡಿಟರ್ಮಿನ್. ದೇರ್ ಆರ್ ರೇರ್ ಕೇಸಸ್ ವೇರ್ ಅಪ್ಪ ಅಮ್ಮ ಸ್ವಲ್ಪ ಕುಳ್ಳಕ್ಕಿದ್ದು ಮಕ್ಕಳು ಉದ್ದ, ಬಟ್ ದಟ್ ಇಸ್ ರೇರ್. ಮೋಸ್ಟ್ ಆಫ್ ದ ಟೈಮ್ ಪೇರೆಂಟ್ಸ್ ಹೈಟ್ ವಿಲ್ ಡಿಟರ್ಮೈನ್ ದ ಚೈಲ್ಡ್ಸ್ ಹೈಟ್. ಪ್ರೋಟೀನಿಂದ ಹೈಟ್ ಆಗಲ್ಲ. ಅದೇನಿಲ್ಲ. ಸೊ ಈ ಅಂಗಡಿಲಿ ಸಿಗೋ ಅಂತ ನಾವೆಲ್ಲ ಚಿಕ್ಕ ಇರುವಾಗ್ಲೂ ನಮಗೆ ಕೊಡೋದು ಸೊ ಸೀಕ್ರೆಟ್ ಆಫ್ ಮೈ ಎನರ್ಜಿ ಎಲ್ಲ ಹೇಳ್ತಾರೆ ನಾವು. ಸೊ ಆ ಎನರ್ಜಿ ಬರುತ್ತಾ ನಿಜವಾಗ್ಲೂ? ತುಂಬ ಶುಗರ್ ಬರುತ್ತೆ, ಅದಕ್ಕೆ ಎನರ್ಜಿ ಬರುತ್ತೆ. ಬಿಕಾಸ್ ದೇ ಹ್ಯಾವ್ ಅ ಲಾಟ್ ಆಫ್ ಶುಗರ್ ಕಂಟೆಂಟ್. ಯು ಸಿ ಎನಿ ಆಫ್ ದೀಸ್ ಸಪೋಸ್ಡ್ ಹೆಲ್ತ್ ಡ್ರಿಂಕ್ಸ್ ಫಾರ್ ಚಿಲ್ಡ್ರನ್, ಸೆಕೆಂಡ್ ಆರ್ ಥರ್ಡ್ ಇಂಗ್ರೀಡಿಯಂಟ್ ವಿಲ್ ಬಿ ಶುಗರ್. ಅದಕ್ಕೆ ಮಕ್ಕಳು ಅಷ್ಟು ಹೈಪರ್ ಆಗೋದು. ಶುಗರ್ ಇಸ್ ಲೈಕ್ ಆಲ್ಕೋಹಾಲ್ ಫಾರ್ ಚಿಲ್ಡ್ರನ್. ಸೊ ಹಾಲು ತುಂಬ ಜನ ಮಕ್ಕಳಿಗೆ ದಿನ ಬೆಳಿಗ್ಗೆ ಒಂದ್ಸಲ ಹಾಲು, ಸಾಯಂಕಾಲ ಒಂದ್ಸಲ ಹಾಲು ಇದು ರೂಢಿ ಅಂದರೆ ಕುಡಿಲೇಬೇಕು ಅಂತ. ಸೊ ಅದು ನಿಜಾನ ದಟ್ ಕುಡಿಲೇಬೇಕಾ ಮಕ್ಕಳು ಹಾಲು? 1 ಲೋಟ ಸಾಕು. ಇನ್ನೊಂದು ನೀವು ಹೇಳಿರಲ್ಲ ತುರುಕ್ತಾರೆ ಅಂತ, ಆ ಲೋಟ ಹಾಲು ಕೊಡ್ತಾರೆ, ತಿಂಡಿನೂ ತುರುಕ್ತಾರೆ, ಆ ಮಗು ವಾಂತಿನೇ ಮಾಡಿಬಿಡುತ್ತೆ. ಹೊಟ್ಟೆ ಎಷ್ಟು ಚಿಕ್ಕದಿರುತ್ತೆ. ಸೊ ಐಡಿಯಲಿ 1 ಲೋಟ 100 ml ಇಸ್ ಎನಫ್. ಮಹೇಂದ್ರ ಸಿಂಗ್ ಧೋನಿ 2 ಲೀಟ್ರ್ ಕೊಡಿದಾನೆ ಅಂತ ನಮ್ಮ ಮಕ್ಳಿಗೆ ಕೊಡೋದು ಬೇಡ. ಮೊಟ್ಟೆ ತಿಂದರೆ ಮಕ್ಕಳಿಗೆ ಹೀಟ್ ಆಗುತ್ತೆ. ಈ ಹೀಟ್ ಅನ್ನೋ ಪದ ತುಂಬ ಯೂಸ್ ಆಗುತ್ತೆ. ಎಲ್ಲ ಡಾಕ್ಟರ್ಸ್ನು ಅದನ್ನೇ ಕೇಳ್ತೀನಿ. ಫಸ್ಟ್ ರೆಸ್ಪಾನ್ಸ್ ಟು ಎನಿ ಕಂಡೀಷನ್ ಇಸ್ ಹೀಟ್ ಆಗಿರಬೇಕು. ಸೊ ಈ ಮಗುಗೆ ಎಗ್ ಕೊಟ್ಟರೆ ಹೀಟ್ ಆಗುತ್ತೆ, ಸೊ ಹಾಗಾಗಿ ಮೊಟ್ಟೆ ಕೊಡಬೇಡಿ ಮಗುಗೆ ಅಂತಾರೆ. ಯಾವ ಏಜಿಂದ ಮಗುಗೆ ಮೊಟ್ಟೆ ಕೊಡೋಕ್ಕೆ ಶುರು ಮಾಡಿ? ಯು ಕ್ಯಾನ್ ಸ್ಟಾರ್ಟ್ ಇಟ್ 7-8 months ಓನ್ಲಿ. ಹೌದಾ? ಫುಲ್ ಈವನ್ ದ ವೈಟ್ ಯೂಶಲಿ ಯು ಸ್ಟಾರ್ಟ್ ವಿತ್ ದ ಯೋಗ್. ಆಮೇಲೆ 9-10 months ಅಷ್ಟಕ್ಕೆ ಫುಲ್ ಕೊಡ್ಬೋದು. ಮೊಟ್ಟೆ ಇಸ್ ಆ್ಯಕ್ಚುಲಿ ಅ ಕಂಪ್ಲೀಟ್ ಪ್ರೋಟೀನ್. ಸೊ ಎವ್ರಿಥಿಂಗ್ ಇಸ್ ದೇರ್. ಎವ್ರಿ ಡೇ 1 ಕೊಟ್ಟರೆ ಏನೂ ತೊಂದರೆ ಇಲ್ಲ. ಅದೇ 5-6 ಮೊಟ್ಟೆ ಕೊಟ್ಟರೆ ಅದು ಹೊಟ್ಟೆ ಕೆಡುತ್ತೆ ಗ್ಯಾರಂಟಿ. 1 egg ಇನ್ ಎನಿ ಫಾರ್ಮ್ ದಟ್ ದ ಚೈಲ್ಡ್ ಇಸ್ ಕಂಫರ್ಟ್. ಅವ್ರಿಗೆ ಏನು ಮಾಡ್ಬೋದು ಅಂದರೆ ನಾವು ಮೊಟ್ಟೆ ಕೊಡಲ್ಲ ನಾವು ಮಕ್ಕಳಿಗೆ ಅಂದರೆ ಅವ್ರು ಹೇಗೆ ಪ್ರೋಟೀನ್ ಇದು ಮಾಡ್ಬೋದು? ಸೊ 1 ಪನ್ನೀರ್ ಕೊಡ್ಬೋದು. ಅದನ್ನು ಆ ಏಜಲ್ಲೇ ಕೊಡ್ಬೋದು. ಪನ್ನೀರ್ ಯು ಕ್ಯಾನ್ ಸ್ಟಾರ್ಟ್. ಚೀಸ್ ಕೊಡ್ಬೋದು. ವಿತಿನ್ 1 year ಯು ಕ್ಯಾನ್ ಸ್ಟಾರ್ಟ್ ಡೆಫಿನೆಟ್ಲಿ. ಕಾಳುಗಳನ್ನ ಅದೇ ಈಗ ಏನೇ ಹೊಸ ಫುಡ್ನ ನಾವು ಹೊಸದಾಗಿ ಶುರು ಮಾಡಿದಾಗ ಸೇಮ್ ಫುಡ್ನ 3 days ಕೊಡೋಕ್ಕೆ ಹೇಳ್ತೀವಿ ಟು ಸಿ ಇಫ್ ಏನಾದ್ರು ಅಲರ್ಜಿ ಆಗುತ್ತಾ ಬೇಬಿಗೆ ಅಂತ. ಆ್ಯಂಡ್ ನ್ಯೂ 2 food should be given together. ಅಕಸ್ಮಾತ್ ಅಲರ್ಜಿ ಆಗಿದ್ರೆ ಯಾವುದರಿಂದ ಅಂತ ಗೊತ್ತಾಗಲ್ಲ. ಸೊ ಕಾಳುಗಳನ್ನ ಕೊಡ್ಬೋದು. ಆ್ಯಕ್ಚುಲಿ ಬೆಸ್ಟ್ ಸ್ನ್ಯಾಕ್ ಯಾವ್ದು ಗೊತ್ತಾ ಮಕ್ಳಿಗೆ ಕೊಡ್ಬೋದು ಆಫ್ಟರ್ 1 year ಹಲ್ಲೆಲ್ಲ ಚೆನ್ನಾಗಿ ಬಂದಮೇಲೆ? ಚಿಕ್ಕಿ. ಓಕೆ, ನಮ್ಮ ಕಡಲೆಕಾಯಿ ಬೀಜ. ಎಸ್, ಯಾಕಂದರೆ ಅದರೊಳಗೆ ಕಡಲೆಕಾಯಿ ಬೀಜ ಇದೆ, ಬೆಲ್ಲ ಇದೆ.
ಸೊ ಯು ಗೆಟ್ ಎವ್ರಿಥಿಂಗ್. ಐರನ್ನು ಸಿಕ್ತು, ಪ್ರೋಟೀನು ಸಿಕ್ತು, ಫ್ಯಾಟು ಸಿಕ್ತು, ಓಕೆ. ಆ್ಯಂಡ್ ಇಟ್ಸ್ ಅ ಗುಡ್ ಸ್ನ್ಯಾಕ್. ಸೊ ನೀವು ಚಿಕ್ಕಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಾನು ಸಡನ್ ಆಗಿ ನೆನಪಾಯ್ತು. ಈಗ ತುಂಬ ಜನ ಮಕ್ಕಳು ಏನಾರು ತಿಂತಾ ಇರಬೇಕಾದ್ರೆ ದೇ ಚೋಕ್ ಆನ್ ಇಟ್. ಈಗ ಊಟ ಮಾಡೋವಾಗ ಆಗ್ಬೋದು ಅಥವಾ ಏನೋ ಒಂದು ಅಲ್ಲಿ ಇಲ್ಲಿ ಸಿಕ್ತು. ನನ್ನ ಮಗಳೇ ಒಂದ್ಸಲ ನನಗೆ, ಅವಳು 4 ವರ್ಷ ಆಯಿತು, ಅವಾಗ ಫೋನ್ ಮಾಡಿಬಿಟ್ಟು ಅದು ಸಮರ್ ಕ್ಯಾಂಪ್ಗೆ ಹೋಗಿದ್ದು, ಅಲ್ಲಿಂದ ಕಾಲ್ ಮಾಡಿ ಅಮ್ಮ ನಾನು ಸ್ಕ್ರೂ ನುಂಗ್ಬಿಟ್ಟಿದ್ದೀನಿ ಅಂತ ಅಂದ್ಲು. So scary for you. ಲೈಫ್ ಎಷ್ಟೋ ಬಿದ್ನೋ ಅಂತ ಓಡ್ ಬಂದು ಸ್ಕ್ಯಾನ್ ಮಾಡಿಸಿದ್ರೆ ಇಟ್ ವಾಸ್ ಅ ಬೋಲ್ಟ್. ಆದ್ರೂ Still scary ನೇ, ಹೌದು. ಇಷ್ಟು ದಪ್ಪ ಸ್ಟೀಲ್ದಿದ್ದು. ಆ್ಯಂಡ್ ನೆಕ್ಸ್ಟ್ ಡೇ ಫುಲ್ ಕೂತ್ಕೊಂಡು ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಟಾಯ್ಲೆಟ್ ಅಲ್ಲಿ ಆಚೆ ಬಂತ ಅಂತ ನೋಡೋದೇ. ಇವಾಗ ಬೇರೆ ಕಮೋಡ್ ಇದೆ, ಸೊ ಅದು ಇನ್ನೂ ಕಾಣಲ್ಲ. ಸೊ ಡಿಫಿಕಲ್ಟ್ ಟು ಕ್ಯಾಚ್ ಇಟ್ ಇನ್ ಸರ್ಚ್. ಹೌದು. ವೆರಿ ಸ್ಯಾಡ್ ಥಿಂಗ್ ಇಸ್, ನನ್ನ ತಮ್ಮನ ಕ್ಲೋಸ್ ಫ್ರೆಂಡ್ ಮಗು ಒಂದು ಊಟ ಮಾಡ್ತಿರ್ಬೇಕಾದ್ರೆ ಚೋಕ್ಡ್ ಆನ್ ಫುಡ್ ಅಂಡ್ ಡೈಡ್. ಸೊ ಆಕ್ಚುಲಿ ನಾನು ನಿಮ್ಗೊಂದು ಸಣ್ಣ ಒಂದು ಗೊಂಬೆ ತಂದಿದ್ದೀನಿ. ಸೊ ಇಫ್ ಯು ಕ್ಯಾನ್ ಶೋ ಮಿ ಏನ್ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು ಈ ಥರದ ಚೋಕಿಂಗ್ ಆದಾಗ. ಮತ್ತೆ ಪ್ಯಾನಿಕ್ ಆಗೋದು ಸಹಜ. ಸೊ ಇಫ್ ಯು ಕ್ಯಾನ್ ಗಿವ್ ಸಮ್ ಟಿಪ್ಸ್ ಆನ್ ದ್ಯಾಟ್. ಸೊ ಇಫ್ ಮಗು 1 ವರ್ಷಕ್ಕಿಂತ ಕಮ್ಮಿ ಇದೆ ಅಂದರೆ ಯು ನೆಕ್ಕನ್ನ ಇಲ್ಲಿ ಇಟ್ಕೊಂಡು, ಹೀಗೆ ನೆಕ್ಕನ್ನು ನೀವು ಸಪೋರ್ಟ್ ಮಾಡಿ ಕೈ ಮೇಲೆ ಹಿಂಗೆ ಮಲಗಿಸ್ಕೊಂಡು ಮಗುನ ಇಲ್ಲಿ ಶೋಲ್ಡರ್ ಬ್ಲೇಡ್ಸ್ ಮಧ್ಯ ಯು ಗಿವ್ 5 blows. ಓಕೆ. ಸೊ ಯೂಶ್ವಲಿ ದಿಸ್ ಬ್ಲೋಸ್ ಇಟ್ ಸೆಲ್ಫ್ ಹಿಂಗೆ ಸಪೋರ್ಟ್ ಮಾಡಿ ಹಿಂಗೆ ಬ್ಲೋಸ್ ಕೊಟ್ಟಾಗ ವಾಟ್ ಎವರ್ ಇಸ್ ಚೋಕಿಂಗ್ ವಿಲ್ ಕಮ್ ಔಟ್. ಸೊ ಯು ಚೆಕ್ ಅಗೇನ್ ಏನಾದರೂ ಬಂದಿದೆಯಾ ಅಂತ. ಆಗಿಲ್ಲ ಅಂದರೆ ಯು ಕ್ಯಾನ್ ರಿಪೀಟ್ ದಿಸ್ ಹೀಗೆ. ಅದಾಗಿನೂ ಆಗಿಲ್ಲ ಅಂದರೆ ಬೇಬಿಗೆ ಇಲ್ಲಿ ಕಂಪ್ರೆಷನ್ ಕೊಟ್ಟರು ಬರುತ್ತೆ. ಸೊ ವಾಟ್ ಯು ಶುಡ್ ಡೂ ಇಸ್ ಇಮ್ಮಿಡಿಯೇಟ್ಲಿ ಸಮ್ವನ್ ಶುಡ್ ಕಾಲ್ ದಿ ಆ್ಯಂಬುಲೆನ್ಸ್. ಓಕೆ. ಸೊ ದಟ್ ದ ಹಾಸ್ಪಿಟಲ್ ಇಸ್ ರೆಡಿ ಫಾರ್ ಯು. ಈ ಕಂಪ್ರೆಷನ್ ಯಾಕೆ ಕೊಡೋಕ್ಕೆ ಹೇಳ್ತಿದ್ದೀನಿ ಅಂದರೆ ಚೋಕ್ ಆದಾಗ ಬೇಬಿ ವೋಂಟ್ ಬ್ರೀತ್. ಸೊ ಯು ಆರ್ ಮೇಕಿಂಗ್ ಶೋರ್ ದ ಹಾರ್ಟ್ ಡಸಂಟ್ ಸ್ಟಾಪ್. ಸೊ ಇದೆರಡು ನಿಪ್ಪಲ್ ಕೆಳಗಡೆ ಹೀಗೆ ಎನ್ಸರ್ಕಲ್ ಮಾಡಿ 1 2 3 ಅಂತ ಅದು ಒಳಗೆ ಹೋಗುತ್ತೆ, ಡೆಪ್ತ್ ಹೋಗುತ್ತೆ. ಸೊ ಯುಲ್ ನೋ ಮಗು ಅವಾಗ ಬ್ರೀತ್ ಮಾಡ್ತಿಲ್ಲ ಅಂದರೆ ಇನ್ನೊಬ್ರು ಇರ್ತಾರಲ್ವ ಮನೇಲಿ, ದೇ ಶುಡ್ ಗಿವ್ ಬ್ರೆತ್ಸ್. ಸೊ 1 2 3 ಬ್ರೆತ್ಸ್ ಫಾರ್ ಲೆಸ್ ದೆನ್ 1 year. ದೊಡ್ಡ ಮಕ್ಕಳಿಗೆ 15:2 ಕೊಡ್ತೀವಿ. ಐ ನೋ ಇಟ್ ಸೌಂಡ್ಸ್ ವೆರಿ ಟೆಕ್ನಿಕಲ್, ಬಟ್ ದಿಸ್ ಒನ್ ಸಿಂಪಲ್ ಆ್ಯಕ್ಟ್ ಮಗು ಲೈಫ್ನ ಉಳಿಸುತ್ತೆ. ಎಷ್ಟೊಂದು ಸತಿ ಪೇರೆಂಟ್ಸಿಗೆ ಗೊತ್ತಿರುತ್ತೆ ಅಲ್ಲ, ನಾವು ಹೇಳಿರೋದು ಮಾಡ್ಕೊಂಡು ಎಮರ್ಜೆನ್ಸಿಗೆ ಬರ್ತಾರೆ. ಅಲ್ಲಿಂದ ಇಟ್ಸ್ ಈಸಿ ಫಾರ್ ಅಸ್ ಟು ಟೇಕ್ ಓವರ್. ಯಾಕಂದರೆ ದೇ ವುಡ್ ಹವ್ ಮೇಡ್ ಶೋರ್ ಹಾರ್ಟ್ ಇಸ್ ವರ್ಕಿಂಗ್, ಬೇಬಿ ಇಸ್ ಗೆಟಿಂಗ್ ದ ಬ್ರೆತ್. ಯಾಕಂದರೆ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಹಾರ್ಡ್ಲಿ 4 to 5 minutes ಇಟ್ ಕ್ಯಾನ್ ವೇಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಬ್ಲೋಸ್ ಕೊಡೋದು, ಅಕಸ್ಮಾತ್ ಈಗ ಮಗು ದೊಡ್ಡದಿದೆ ಹಿಂಗೆ ಮಲಗಿಸ್ಕೊಳಕ್ಕಾಗಲ್ಲ, ಸೊ ಹಿಂಗೆ ನೀವು ಕೂರಿಸ್ಕೊಂಡು ಯು ಕ್ಯಾನ್ ಗಿವ್ ಬ್ಯಾಕ್ ಬ್ಲೋಸ್. ಓಕೆ. ಈಗ ಅಡಲ್ಟ್ಸ್ಗೆ ಅಂದ್ರೆ ಹೈ ಮನಿಗೆ ಕೊಡ್ತಾರೆ ನೋಡಿರ್ತೀರಲ್ಲ, ಹಿಂಗೆ ಕಂಬೆ. ಚಿಕ್ಕ ಮಕ್ಳಿಗೆ ಕೊಡೋಕ್ಕಾಗಲ್ಲ. ಸೊ ವಿ ಡೂ ದಿಸ್ ಅವಾಗ. ಓಕೆ. ಸೊ ಕೂರಿಸ್ಬಿಟ್ಟು ಹಿಂದೆಯಿಂದ ಬೇಸಿಕಲಿ ಯು ಆರ್ ಟ್ರೈಂಗ್ ಟು ಡಿಸ್ಲಾಟ್ಸ್ ದಟ್ ಚೋಕ್ ವಾಟ್ ಎವರ್ ಇಸ್ ದೇರ್ ಲಂಗ್ಸಲ್ಲಿ. ಯಾಕಂದರೆ ಊಟ ಹೊಟ್ಟೆಗೆ ಹೋಗೋ ಬದಲು ಲಂಗ್ಸಿಗೆ ಹೋಗಿದೆ, ಅಲ್ಲಿಂದ ನೀವು ತೆಗಿಯೋಕ್ಕೆ ಯುವರ್ ಡೂಯಿಂಗ್ ದಿಸ್. ಆಗತ್ತೆ. ನನ್ನ ಮಗನಿಗೆ ಮೈ ಫಸ್ಟ್ ಒನ್ ಇಸ್ ಅ ಸನ್, ಮನೆಗೆ ಬಂದಿದ್ದ ದಿನನೇ ಆಯಿತು. ಥ್ಯಾಂಕ್ಫುಲಿ ಐ ಕುಡ್ ಡೂ ಇಟ್ ಆ್ಯಂಡ್ ಹಿ ವಾಸ್ ಓಕೆ. ಅದು ಇಮ್ಮಿಡಿಯೇಟ್ ಕಲರ್ ಚೇಂಜ್ ಆಗಿಬಿಡುತ್ತೆ, ದೇ ಬಿಕಮ್ ಬ್ಲೂ. ಸೊ ದಟ್ಸ್ ಯುವರ್ ಇಂಡಿಕೇಶನ್. ಅಥವಾ ಅಳ್ತಾರ ಮಗು ಸಡನ್ಲಿ ಸೈಲೆಂಟ್ ಆಯಿತು, ಸೊ ದಟ್ಸ್ ದ ಇಂಡಿಕೇಶನ್ ಸಮಥಿಂಗ್ ಇಸ್ ರಾಂಗ್. ಸೊ ಇಮ್ಮಿಡಿಯೇಟ್ ಆಗಿ ಯು ಸ್ಟಾಪ್ ಫೀಡಿಂಗ್, ಪುಟ್ ದ ಬೇಬಿ ಈ ಥರ ಆ್ಯಂಡ್ ಡೂ ದಟ್. ಸರಿ. ಸೊ ಇವಾಗ ನೀವು ಯು ಆರ್ ಸೇಯಿಂಗ್ ದಟ್ ಅವ್ರೇನೋ ನುಂಗಿದ್ರು ಅಂತ, ಮಗು ಸೊ ಒಂದು ಮಗುನೇ ಹೇಳಬೇಕು. ನೀವು ನನ್ನ ಬಿಫೋರ್ ಶುರು ಮಾಡಕ್ಕೆ ಮುಂಚೆ ನೀವು ನನ್ನ ಇನ್ಸಿಡೆನ್ಸ್ ನಮ್ಮ ಆಡಿಯನ್ಸ್ ಆಲ್ಸೋ ಶುಡ್ ನೋ ದಟ್ ಇಟ್ ಕ್ಯಾನ್ ಗೋ ಟು ವಾಟ್ ಎಕ್ಸ್ಟೆಂಟ್ ಅಂತ. ಸೊ ನನ್ನ ಮಗ ಇದನ್ನು ನೋಡಿದ್ರೆ ಏನು ಅನ್ಕೊಂತಾನೆ, 6 years old ನಾವು 3 ಸತಿ ಆಯಿತು ಈ ಥರ. ಫಸ್ಟ್ ಟೈಮ್ 10 ತಿಂಗಳು ಮಗು ಆಗ್ತಾನೆ ನಡೆಯೋಕ್ಕೆ ಶುರು ಮಾಡ್ತಿತ್ತು. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಮ್ಮ ಮನೇಲಿದ್ದರು, ಇಯರಿಂಗ್ನ ಬಿಚ್ಚಿಟ್ಬಿಟ್ಟು ಹ್ಯಾಡ್ ಗಾನ್ ಟು ಸ್ನಾನಕ್ಕೆ. ಸಡನ್ನಾಗಿ ನಮ್ಮ ಫೋನ್ ಬಾಗಿಲು ಬಡ್ದ್ಬಿಟ್ಟು, ಒಂದೇ ಒಂದು ಕಿವಿದು ಯಾಕೆ ಬಿಟ್ಟೋಗಿದೆಯಾ ಅಂತ. ಆಮೇಲೆ ಇಲ್ಲಮ್ಮ 2 ಬಿಟ್ಟೋಗಿದೆ. ನೋಡಿದ್ರೆ ಅದನ್ನು ನುಂಗ್ಬಿಟ್ಟಿದ್ದ. ದಟ್ ವಾಸ್ ದ ಫಸ್ಟ್ ಇನ್ಸಿಡೆನ್ಸ್. ಸೊ ಇಮಿಡಿಯೇಟಾಗಿ ತೊಗೊಂಡೋಗಿ ಎಕ್ಸ್ರೇ ಮಾಡಿಸಿದ್ರೆ ಥ್ಯಾಂಕ್ಫುಲಿ ಹೊಟ್ಟೆಲಿತ್ತು. ಸೊ ಇಟ್ ವಾಸ್ ಓಕೆ. ಸೆಕೆಂಡ್ ಟೈಮ್ 2.5 ವರ್ಷ ಇದ್ದಾಗ ಕಾಯಿನ್ ನುಂಗ್ದ. ಆಗೇನು ಹೊಟ್ಟೆಲಿತ್ತು. ಸೊ ಪಾಪ ನನ್ನ ಗಂಡಂಗೆ ಅದು ಸರ್ಚ್ ಮಾಡೋದೇ ಆಯಿತು 2-3 days. ಥರ್ಡ್ ಟೈಮ್ ವಾಸ್ ದ ಸ್ಕೇರಿಯಸ್ಟ್, ಬಿಕಾಸ್ ಈ ಕೊರೋಸಿವ್ಸ್ ಬರುತ್ತಲ್ಲ, ಕ್ಲೀನಿಂಗ್ ಏಜೆಂಟು, ಅದು ಅವನಿಗೆ ಸಕ್ಕರೆ ಥರ ಕಾಣಿಸ್ಬಿಟ್ಟಿದೆ. ಅದು ಸಿಂಕ್ ಕ್ಲೀನರು, ಅದನ್ನು ತಿಂದುಬಿಟ್ಟಿದ್ದ. ಸೊ ಅನದರ್ ಥಿಂಗ್, ಈ ಕೊರೋಸಿವ್ಸು ಕೆರೋಸಿನ್ ಏನಾದರೂ ಅಕಸ್ಮಾತ್ ಮಗು ನುಂಗಿದ್ರೆ ದಯವಿಟ್ಟು ವಾಂತಿ ಮಾಡಿಸ್ಬೇಡಿ. ಅದೊಂದು ಅಭ್ಯಾಸ ಇದಲ್ಲ, ಏನಾದ್ರು ನುಂಗಿದ ತಕ್ಷಣ. ಸೊ ಏನಾಗತ್ತೆ ಈ ಕೊರೋಸಿವ್ಸ್ ಅಂದರೆ ಅದು ಸುಟ್ಟು ಬಿಡುತ್ತೆ. ಸೊ ವಾಪಸ್ ಬರ್ತಾನೂ ಸುಡುತ್ತೆ.
ಸೊ ಇಟ್ಸ್ ವೆರಿ ಡೇಂಜರಸ್. ಹಂಗಾದಾಗ ಇಮಿಡಿಯೇಟಾಗಿ ಹಾಸ್ಪಿಟಲ್ ಕರ್ಕೊಂಬನ್ನಿ, ವಿ ನೋ ವಾಟ್ ಟು ಡು. ತುಂಬ ಜನ ಮಕ್ಕಳು ಆಕ್ಚುಲಿ ಫಿನೈಲ್ ಕುಡ್ಬಿಟ್ರು, ಲಿಕ್ವಿಡ್ ಡಿಟರ್ಜೆಂಟು ಆ ಥರ ಏನು ಬೇಕಾದ್ರೂ ತುಂಬ ಕಾಮನ್ ಆಗ್ತಿದೆ ಅದು ಈಸಿಲಿ. ಈ ನಡುವೆ ನಾನು ತುಂಬ ನೋಡ್ತಿರೋದು ಈ ಪೇಂಟ್ ಥಿನ್ನರ್, ಮನೆ ರಿನೋವೇಷನ್ ಮಾಡ್ಬೇಕಾದ್ರೆ ಆ ಸ್ಮೆಲ್ಲಿಗೆ ಅಟ್ರಾಕ್ಟ್ ಆಗಿ ಹೋಗ್ತಿದ್ದಾವ ಮಕ್ಕಳು, ನನಗೆ ಗೊತ್ತಿಲ್ಲ. ಬಟ್ ದಟ್ಸ್ ಒನ್ ಥಿಂಗ್, ದೇ ಆರ್ ವೆರಿ ಮಚ್ ಕುಟ್ಕೊಂಡು ಬರ್ತಿದ್ದಾವೆ. ಒನ್ ಚೈಲ್ಡ್ ಟು ವಾಸ್ ವೆರಿ ಇಂಟ್ರೆಸ್ಟಿಂಗ್. ಈ ಮಾರ್ಟಿನ್ ಬರುತ್ತಲ್ಲ ಮಸ್ಕಿಟೋ ರೆಪ್ಲೆಂಟು, ಅದನ್ನು ತೆಗೆದ್ಬಿಟ್ಟು ಆ ವಿಕ್ಕನ್ನು ಸಕ್ ಮಾಡಿದೆ, ಫುಲ್ ಖಾಲಿ ಮಾಡ್ಕೊಂಡು ಬಂದಿತ್ತು. ಚೆನ್ನಾಗಿತ್ತು ಆ ಟೇಸ್ಟ್ ಅಂತ. ಚೆನ್ನಾಗಿರಲಿಲ್ಲ ಬಟ್ ನೋಡೋಕೆ ಚೆನ್ನಾಗಿತ್ತು, ಬ್ಲೂ ಕಲರ್ ಆಗಿತ್ತು, ಅದಕ್ಕೆ ಕೊಟ್ಟೆ ಅಂತು. ಐ ವಾಸ್ ಲೈಕ್, ಸಿ ದಿಸ್ ಇಸ್ ವೈ ವಿ ಟೆಲ್. ನಾವು ಚಿಕ್ಕವರಿದ್ದಾಗಲೂ ಅಪ್ಪ ಅಮ್ಮ ಹೇಳೋರಲ್ಲ, ಮಕ್ಳ ಮೇಲೆ ಒಬ್ರು ಕಣ್ಣಿಟ್ಟಿರ್ಬೇಕು. ಇದೇ ರೀಸನ್ಗೆ ದೇ ಆರ್ ಅ ಹಜಾರ್ಡ್ ಟು ದೆಮ್ಸೆಲ್ಸ್. ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರನ್ನ ಭಯಂಗಿಲ್ಲ. ಸೊ ಒಬ್ರು ಕಣ್ಣು ಯಾವಾಗಲೂ ಇರಬೇಕು. ಎಸ್ಪೆಷಲಿ ಈಗೆಲ್ಲ ಅಪ್ಪ ಅಮ್ಮ ಹಿಂಗಿದ್ದಾಗ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಟ್ರೈ ಟು ಕೀಪ್ ಮೊಬೈಲ್ನ ಸ್ವಲ್ಪ ದೂರ ಮಕ್ಕಳಿದ್ದಾಗ ಅಂತ. ಇದಕ್ಕೇನೆ ಬೇಬಿ ವಾಕರ್ ಇಂದ ಮಕ್ಕಳು ಬೇಗ ನಡೆಯಕ್ಕೆ ಶುರು ಮಾಡ್ತಾರೆ ಅಂತ ಅಮೇರಿಕನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಕ್ಸ್ ಹ್ಯಾಸ್ ಬ್ಯಾಂಡ್ ಇಟ್, ಗೊತ್ತಾ? ಯಾಕೆ? ಬಿಕಾಸ್ ಅದು ಹಿಪ್ ಹಿಂಗಾಗತ್ತೆ, ದ ವೆರಿ ಅನಾಟಮಿ ಗೆಟ್ಸ್ ಚೇಂಜ್ಡ್. ಬೆಸ್ಟ್ ಯಾವ್ದು ಗೊತ್ತಾ ವಾಕರು? ನಮ್ಮ ಜನಪದಲ್ಲಿ ಸಿಗುತ್ತಲ್ಲ, ಬೆಸ್ಟ್ ಒನ್. ಕೋಆರ್ಡಿನೇಷನು ಬರುತ್ತೆ, ಮಕ್ಕಳು ನೀಟಾಗೂ ನಡೀತವೆ. ಇದ್ರ ಮೇಲೆ ಆಕ್ಚುಲಿ ಟೋ ಮೇಲೆ ನಡೀತವೆ, ಬಿಕಾಸ್ ದೇ ಆರ್ ಲೈಕ್ ದಟ್ ಓನ್ಲಿ. ದಟ್ ಲುಕ್ಸ್ ವೆರಿ ನೈಸ್ ಟು ಟೇಕ್ ಅ ವಿಡಿಯೋ ಫಾರ್ ಯು, ಅಷ್ಟೇ. ಯು ಆರ್ ಡೂಯಿಂಗ್ ಮೋರ್ ಹಾರ್ಮ್. ಓಕೆ. ಆಮೇಲೆ ಊಟದ ವಿಷಯ ಅಂತ ಬಂದಾಗ ಬನಾನಾ ಮತ್ತು ಮೊಸರು, ಬಾಳೆಹಣ್ಣು ಮತ್ತು ಮೊಸರು ಮಕ್ಕಳಿಗೆ ಕೊಡಬಾರ್ದು, ಕೊಟ್ಟರೆ ಕೆಮ್ಮು ಬರುತ್ತೆ ಅಂತ, ಅದು ನಿಜಾನ? ಸಿ, ನಾವೀಗ 6 ತಿಂಗಳಾದ್ಮೇಲೆ ಶುರು ಮಾಡ್ತೀವಲ್ಲ, ಫಸ್ಟ್ ಏನು ಹೇಳ್ತೀವಿ ಅಂದರೆ ನೆನ್ನೆ ಮೊಸರು ಕೊಡಬೇಡಿ, ಅವಾಗ ಹೆಪ್ಪು ಹಾಕಿ ಬೆಳಗ್ಗೆ ಮಧ್ಯಾಹ್ನ ಕೊಡಿ ಅಂತ. ಸೊ ದಟ್ ಅದು ಇನಿಷಿಯಲ್ ಶುರು ಆಗಲಿ ಅಂತ. ಮೊಸರು ಯಾಕೆ ಒಳ್ಳೆಯದು ಅಂದರೆ ಗುಡ್ ಬ್ಯಾಕ್ಟೀರಿಯಾಗೆ, ಯುವರ್ ಕಾಲನೈಸಿಂಗ್ ಗುಡ್ ಬ್ಯಾಕ್ಟೀರಿಯಾ. ಈಗ ಒಳ್ಳೇದು ಕಾಲನೈಸ್ ಆದರೆ ಬ್ಯಾಡ್ ಆಚೆ ಹೋಗುತ್ತೆ ಅಂತ. ಈಗ ಬೇದಿ ಆದಾಗ್ಲೂ ಮಜ್ಜಿಗೆ ಯಾಕೆ ಕೊಡ್ತಿದ್ರು ಮುಂಚೆ? ಬಿಕಾಸ್ ಆಫ್ ದಿಸ್ ಲಾಜಿಕ್ ಓನ್ಲಿ. ಸೊ ದಟ್ ದ ಗುಡ್ ಬ್ಯಾಕ್ಟೀರಿಯಾ ಇಸ್ ದೇರ್. ಮೊಸರಿಂದ ನೆಗಡಿ ಆಗಲ್ಲ. ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಕೊಡ್ಬೋದು. ಪಚ್ಚ ಬಾಳೆಹಣ್ಣು ಕೆಲವ್ರಿಗೆ ಆಕತ್ತೆ, ಈಗಲೂ ದೊಡ್ಡವ್ರಿಗೆ. ಕೆಲವ್ರಿಗೆ ಪಚ್ಚ ಬಾಳೆಹಣ್ಣು ತಿಂದರೆ ಗಂಟ್ಲು ಕೆರೆಯೋದು, ಮೂಗು ಕಟ್ಟೋದು ಇಸ್ ನಾರ್ಮಲ್. ಏಲಕ್ಕಿ ಬಾಳೆಹಣ್ಣು ಕೊಡ್ಬೋದಲ್ಲ. ಓಕೆ. ಸೊ ಈ ಬೆಡ್ ವೆಟ್ಟಿಂಗ್ ತುಂಬ ಜನ ಮಕ್ಕಳಿಗೆ ಪ್ರಾಬ್ಲಮ್ ಇದೆ. ಸೊ ಬೆಡ್ ವೆಟ್ಟಿಂಗ್ 5 ವರ್ಷಕ್ಕಿಂತ ಮೇಲೂ ಆದರೆ ಅದು ಸೈಕಲಾಜಿಕಲ್ ಪ್ರಾಬ್ಲಮ್ ಇಲ್ಲ. ಕೆಲವು ಮಕ್ಕಳಿಗೆ 6 ವರ್ಷ ಆಗೋ ತನಕ ನೈಟ್ ಕಂಟ್ರೋಲ್ ಬಂದಿರಲ್ಲ. ಫಸ್ಟ್ ಕಂಟ್ರೋಲ್ ಬರುತ್ತೆ ಡೇ ಕಂಟ್ರೋಲ್, ಆಮೇಲೆ ನೈಟ್ ಕಂಟ್ರೋಲ್. ವಿ ಕ್ಯಾನ್ ವೇಟ್ ಅಪ್ ಟು 7-8 ಇಯರ್ಸ್ ಅಂತ ಹೇಳುತ್ತೆ ಈಗ ಲಿಟ್ರೇಚರ್. ಸೊ ಹೌ ಡು ಯು ನೋ ದಿಸ್ ಇಸ್ ನಾರ್ಮಲ್ ಅನ್ನೋ? ಏನು ಸಿಂಪಲ್ ಥಿಂಗ್ಸ್ ಅಪ್ಪ ಅಮ್ಮ ಮಾಡಿದ್ರೆ ಅದು ಒಂಥರ ಪ್ಲೆಸೆಂಟ್ ಜರ್ನಿ ಆಗುತ್ತೆ ಮಕ್ಕಳಿಗೂ ಅಪ್ಪ ಅಮ್ಮನಿಗೂ. ಫಸ್ಟ್ ನಾವೇನು ಹೇಳ್ತೀವಿ ಅಂದರೆ, ಮಲ್ಗಕ್ಕೆ 2 ಅವರ್ಸ್ ಮುಂಚೆ ಕಡ್ಡೊಂದು ಲಿಕ್ವಿಡ್ಸ್. ಈಗ ಮಗು ಮಲ್ಗಕ್ಕಿಂತ ಮುಂಚೆ 2 ಲೋಟ ನೀರು ಕುಡಿದ್ರೆ ಆಬ್ವಿಯಸ್ಲಿ ಅದಕ್ಕೆ ಕಂಟ್ರೋಲ್ ಸಿಗಲ್ಲ, ಅದನ್ನು ಸ್ಟಾಪ್ ಮಾಡೋದು. ಎರಡನೇದು, ಮಲ್ಗಕ್ಕಿಂತ ಮುಂಚೆ ವಾಶ್ರೂಮಿಗೆ ಕಳಿಸೋದು. ಮತ್ತು ಒಂದು ಅಲಾರಮ್, ಇದು 1 ವಾರ ಕಷ್ಟ ಆಗುತ್ತೆ. ಅಲಾರಮ್ ಇಟ್ಕೊಂಡು ಒಂದು 12-12:30ಗೆ, ಬಿಕಾಸ್ ನಮಗೆ ಗೊತ್ತಿರುತ್ತಲ್ಲ ಅದು ಯಾವಾಗ ವೆಟ್ ಆಗುತ್ತೆ ಅಂತ. ಅದಕ್ಕೆ ಜಸ್ಟ್ ಮುಂಚೆ ನಾವು ವಾಯ್ಡ್ ಮಾಡಿಸ್ಬಿಟ್ರೆ ಯು ಆರ್ ಸೆಂಡಿಂಗ್ ಅ ಸಿಗ್ನಲ್ ಟು ದ ಬ್ರೈನ್. ಹಿಂಗೆ ಮಾಡಿದ್ರೆ ವಿತಿನ್ ಅ ವೀಕ್ ಯು ಕ್ಯಾನ್, ಮೋಸ್ಟ್ ಆಫ್ ದ ಟೈಮ್ಸ್ ಯು ಕ್ಯಾನ್ ಗೆಟ್ ಕಂಟ್ರೋಲ್. ಕೆಲವು ಸತಿ ಮೆಡಿಕೇಶನ್ ಬೇಕಾಗ್ಬೋದು. ಅಗೇನ್ ಇದು ಸೈಕಲಾಜಿಕಲ್ ಪ್ರಾಬ್ಲಮ್ ಆಗಿಬಿಡುತ್ತೆ ಮಕ್ಕಳಿಗೆ. ಯಾಕಂದರೆ ಬೈತೀವಿ ಅಲ್ವಾ ಅಪ್ಪ ಅಮ್ಮ, ಅದು ಎಷ್ಟು ಸತಿ ಅದನ್ನು ಬೆಡ್ ಮಾಡ್ತೀಯ, ಹಾಸಿಗೆ ಹಾಳಾಗೋಯ್ತು, ನೀನು ಹಾಗೆ, ನೀನು ಹಿಂಗೆ ಇಷ್ಟು ದೊಡ್ಡವನಾಗಿ. ಸೊ ದಟ್ ವಿಲ್ ಅಗೇನ್ ಅಫೆಕ್ಟ್ ದೆಮ್. ಸೊ ಅದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಟ್ರಾಮಾ ಆಗಿಬಿಟ್ಟು ಇಟ್ ಕಂಟ್ರೋಲ್ ಇಟ್ಟೋಗುತ್ತೆ, ಬ್ಲಾಡರ್ ಕಂಟ್ರೋಲ್. ಸೊ ಒಂದು 3 ಇಯರ್ಸ್ ಅದ 2.5-3 ಇಯರ್ಸ್ಗೆ ನಾವು ನಿಧಾನಕ್ಕೆ ಶುರು ಮಾಡಿದ್ರೆ, ಮೇಕಿಂಗ್ ಇಟ್ ಅ ಗೇಮ್, ಕೂರಿಸೋದು, ಟ್ರೈ ಮಾಡು, ಶುಶ್ ಅನ್ನೋದು, ಅಥವಾ ಟ್ಯಾಪ್ನ ಆನ್ ಮಾಡೋದು, ಆ ಥರ ಮಾಡಿದ್ರೆ ಇಟ್ ಬಿಕಮ್ಸ್ ಅ ಗೇಮ್ ಆಲ್ಸೋ. ಬೇಗ ಬ್ಲಡ್ ಕಂಟ್ರೋಲು ಬರುತ್ತೆ. ಮಗುಗೆ ನಾವು ಆ್ಯಕ್ಟಿವ್, ಅದು ತುಂಬ ಆ್ಯಕ್ಟಿವ್ ಇದೆ ಮಗು, ಅಂದರೆ ಹಿಡ್ಕೊಳ್ಳೋಕೆ ಆಗಲ್ಲ, ನನ್ನ ಮಗು ಸಿಕ್ಕಾಪಟ್ಟೆ ಆ್ಯಕ್ಟಿವ್. ಸೊ ಅದಕ್ಕೆ ADHD ಇದೆ, ಅದು ನಿಜಾನ? ಸಿ, ಇಟ್ಸ್ ಲೈಕ್ ಎವ್ರಿ ಒನ್ ಇಸ್ ಬಿಕಮಿಂಗ್ ಅ ಡಾಕ್ಟರ್ ಅನ್ಸೋದು. ಕೆಲವು ಸತಿ ಡಯಾಗ್ನೋಸೇ ಮಾಡಿಬಿಡ್ತಾರೆ, ADHD ಇದೆ, ಅಥವಾ ಯಾರು ಮಕ್ಕಳಿಗೆ ಡಿಪ್ರೆಷನ್ ಇದೆ. ದೋಸ್ ಆರ್ ಮೆಡಿಕಲ್ ಟರ್ಮ್ಸ್. You can't just tell it like that. ADHDಗೆ there's a questionnaire, we review the baby. ಕೆಲವು ಮಕ್ಕಳು they're just hyper. ADHD is attention deficit hyperactivity disorder. So ADHD ಯಾವಾಗ ಬರುತ್ತೆ ಅಂದರೆ, if the teachers are telling, ಕ್ಲಾಸಲ್ಲಿ ಒಂದು ಜಾಗ ಇರುತ್ತೆ ಎಲ್ಲ ಮಕ್ಕಳಿಗೂ, ಅಲ್ಲಿ ಕೂತ್ಕೊತಿಲ್ಲ, 5 ನಿಮಿಷನೂ ಕೂತ್ಕೊಳ್ಳೋ ಹೋಗ್ತಿಲ್ಲ, ಬೇರೆ ಮಕ್ಕಳು ಓದ್ತಿದ್ರೆ ಬಿಡ್ತಿಲ್ಲ, ಪಾಠ ಹೇಳ್ತಿದ್ರೆ ಕೇಳ್ತಿಲ್ಲ, ಆಲ್ವೇಸ್ ಆನ್ ದ ಮೂವ್, ದಟ್ ಕ್ಯಾನ್ ಬಿ ಒನ್ ಆಫ್ ದ ಸಿಂಪ್ಟಮ್ಸ್. ಅದು ಕ್ಯಾನ್ ಬಿ, ಮಸ್ಟ್ ಆ್ಯಂಡ್ ಶುಡ್ ಇಲ್ಲ. ಕೆಲವು ಮಕ್ಕಳು ದೇರ್ ಜಸ್ಟ್ ನಾಟ್ ಇಂಟ್ರೆಸ್ಟೆಡ್. ಸ್ಟಾರ್ಟಿಂಗ್ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಸ್ಕೂಲಲ್ಲಿ ಕೂತ್ಕೊಳ್ಳೋಕ್ಕೆ? ಕ್ಲಿನಿಕಲ್ಲಿ ನೀವು ನೋಡ್ತಿರೋ ಹಾಗೆ ವಾಟ್ ಇರಿಟೇಟ್ಸ್ ಯು ಅಂತ. ಓಕೆ, ವ್ಯಾಕ್ಸಿನೇಷನಿಂದ ಪ್ರಾಬ್ಲಮ್ ಆಗುತ್ತೆ, ನಾನು ವ್ಯಾಕ್ಸಿನೇಷನ್ ಕೊಡಿಸಲ್ಲ ಮಕ್ಕಳಿಗೆ. ಇದಕ್ಕೆ ಐ ಬ್ಲೇಮ್ ದ ವೆಸ್ಟರ್ನ್ ಕಂಟ್ರೀಸ್. ಅದು ಆ್ಯಂಟಿ ವ್ಯಾಕ್ಸರ್ಸ್ ಅಂತಲೇ ಇದ್ದಾರೆ, ಹೂ ಬಿಲೀವ್ ವ್ಯಾಕ್ಸಿನೇಷನ್ ಇಸ್ ಅ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಮನಿ ಮೇಕಿಂಗ್ ಮೆಷಿನ್. ಟೆಲ್ ಮೀ, ಐ ಥಿಂಕ್ ನಮ್ಮ ಅಪ್ಪ ಅಮ್ಮಂಗೆಲ್ಲ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಅದು ಇಷ್ಟು ದೊಡ್ಡಕ್ಕೆ ಹಾಕಿರೋ, ಅದಿಲ್ಲ ಇದ್ರೆ ಎಷ್ಟು ಮಕ್ಕಳು ಸತ್ತಿದ್ರು.
ಬಿಕಾಸ್ ದಟ್ ಈಸ್ ದೇರ್ ಇಟ್ ಈಸ್ ಕಂಪ್ಲೀಟ್ಲಿ ಲಿಮಿಟೆಡ್, ನಮ್ಗೆ ಯಾರಿಗೂ ಕೊಡಲೇ ಇಲ್ಲ. ಸೆಕೆಂಡ್, ಪೋಲಿಯೋ ಇಟ್ಸ್ ಇರಾಡಿಕೇಟೆಡ್ ಇನ್ ಇಂಡಿಯಾ. ಯಾಕೆ? ಬಿಕಾಸ್ ಆಫ್ ವ್ಯಾಕ್ಸಿನ್. ವ್ಯಾಕ್ಸಿನ್ ಇದ್ದರೆ ಕರೆಕ್ಟಾಗಿ ಕೊಟ್ಟರೆ ಮೋಸ್ಟ್ ಆಫ್ ದ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಒಬ್ಬರಿಂದ ಒಬ್ರಿಗೆ ಹರಡೋದು ಕಂಪ್ಲೀಟಾಗಿ ಕಟ್ ಆಫ್ ಆಗುತ್ತೆ. ಈವನ್ ಕೆಮ್ಮು ನೆಗಡಿಗೆ ವಿ ಹ್ಯಾವ್ ಫ್ಲೂ ವ್ಯಾಕ್ಸಿನ್ಸ್ ಎವ್ರಿ ಇಯರ್. ಸೊ ಈ ಇಯರ್ ಯಾವ ಸ್ಟ್ರೈನ್ ಇದೆ ಇನ್ಫ್ಲೂಯೆನ್ಸ್ ಅದನ್ನು ನಾವು ವ್ಯಾಕ್ಸಿನ್ ಆಗಿ ಕೊಡ್ತೀವಿ. ಐ ನೋ ಎವ್ರಿ ಇಯರ್ ಸೌಂಡ್ಸ್ ಅ ಲಿಟಲ್ ರೆಡಿಕ್ಯುಲಸ್, ಬಟ್ ಇಟ್ ಆ್ಯಕ್ಚುಲಿ ಕಮ್ಸ್ ಡೌನ್. ಗೊತ್ತಾ, ಎಷ್ಟು ಸತಿ ಕೆಮ್ಮು ನೆಗಡಿ ಬರೋದು, ಆ ಇಂಟೆನ್ಸಿಟಿ ಇಟ್ ವಿಲ್ ಕಮ್ ಡೌನ್ ಬಿಕಾಸ್ ಆಫ್ ದಟ್ ವ್ಯಾಕ್ಸಿನ್. ಸೊ ವ್ಯಾಕ್ಸಿನಿಂದ ಓನ್ಲಿ ಹಾರ್ಮ್ ಆಗೋದು ಏನು ಅಂದರೆ ನಿಮ್ಮ ದುಡ್ಡು ಉಳಿಯುತ್ತೆ. ಬೇರೆ ಬೇರೆ ಅನ್ನೆಸರಿ ಡಿಸೀಸಸ್ ಬರಲ್ಲ. ಒಂದಿನ ಮಗುಗೆ ನೋವಿರ್ಬೋದು, ಜ್ವರ ಬರ್ಬೋದು. ಮೋಸ್ಟ್ ಆಫ್ ದ ಟೈಮ್ ವ್ಯಾಕ್ಸಿನ್ಸ್ ಆರ್ ಸೇಫ್. ವ್ಯಾಕ್ಸಿನ್ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ ಆ ಕೋಲ್ಡ್ ಸ್ಟೋರೇಜ್ ಇರುತ್ತಲ್ಲ, ಅದು ಮೇಂಟೈನ್ ಆಗಿಲ್ಲ, ವ್ಯಾಕ್ಸಿನ್ ಎಕ್ಸ್ಪೈರ್ ಆಗಿರೋದು ಕೊಟ್ಟಿದ್ರೆ ಅವಾಗ ಪ್ರಾಬ್ಲಮ್ ಆಗೋದು. ಸೊ ಈ ವ್ಯಾಕ್ಸಿನೇಷನ್ ಕೊಡಿಸೋವಾಗ ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಮತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡಿಸೋದ್ರಲ್ಲಿ ಏನಾದರೂ ವ್ಯತ್ಯಾಸ ಅಂತ ಇದೆಯಾ? ಕೆಲವೊಂದಿದೆ. ಸೊ ದರ್ ಆರ್ 2 ಶೆಡ್ಯೂಲ್ಸ್ ಇನ್ ಇಂಡಿಯಾ. ಒನ್ ಇಸ್ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ NIS ಅಂತ, ಇನ್ನೊಂದು IAP, ದಟ್ ಇಸ್ ದ ಪ್ರೈವೇಟ್ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಶೆಡ್ಯೂಲ್. ಸೊ ಡಿಫ್ರೆನ್ಸ್ ಏನು ಅಂದರೆ ಮೋಸ್ಟ್ ಆಫ್ ದ ವ್ಯಾಕ್ಸಿನ್ಸ್ ಆರ್ ಸೇಮ್. ಕೆಲವುದು ಎಕ್ಸ್ಟ್ರಾ ಬರುತ್ತೆ ಪ್ರೈವೇಟಲ್ಲಿ. ಯಾವುದಪ್ಪ ಅಂದರೆ ಟೈಫಾಯ್ಡ್ ಎಕ್ಸ್ಟ್ರಾ ಇದೆ, ಆಮೇಲೆ ಚಿಕನ್ ಬಾಕ್ಸ್ದು ಎಕ್ಸ್ಟ್ರಾ ಇದೆ. ಆ ಥರ ಬಿಟ್ಟರೆ ಫ್ಲೂದು ಮೋಸ್ಟ್ ಆಫ್ ದ ಲೈಫ್ ಸೇವಿಂಗ್ ಇಸ್ ದೇರ್. ಯಾಕಂದರೆ ಒಂದು ಮಿಷನ್ ಇಂದ್ರಧನುಷ್ ಅಂತ ಶುರು ಆಯಿತು. ಬಿಕಾಸ್ ಆಫ್ ದಟ್ ಕವರೇಜ್ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ನಾವು ಎಲ್ಲ ಹೋಗಿದ್ವಿ ಇಂಟರ್ನ್ಸ್ ಇದ್ದಾಗ ಹಳ್ಳಿಗೆ ಟು ಮೇಕ್ ಶೋರ್ ನೋ ಚೈಲ್ಡ್ ಇಸ್ ಲೆಫ್ಟ್. ಆ ಮಾರ್ಕ್ ಹಾಕ್ತೀವಲ್ಲ ಟು ಚೆಕ್ ನಿಮ್ಮ ಮಗು ವ್ಯಾಕ್ಸಿನ್ ಆಗಿದೆಯಾ. ಸೊ ಎಷ್ಟು ಕಮ್ ಡೌನ್ ಆಗಿದೆ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಓಕೆ, ಸೊ ವ್ಯಾಕ್ಸಿನ್ಸ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ನೀವು ಲೈಫ್ ಸೇವಿಂಗ್ ವ್ಯಾಕ್ಸಿನ್ಸ್ನ ಎಲ್ಲಿ ತೊಗೊಂಡ್ರು ಪರವಾಗಿಲ್ಲ, ಬೇಕಾದವರು ಅದೇ ಆ ಡೇಟ್ ಕೊಟ್ಟಿದ್ದಾಗ ತೊಗೊಳ್ಳಿ. ಈಗ ನಮಗೆ 6, 10, 14 ವೀಕ್ಸ್ ಅಥವಾ 1.5, 2.5, 3 ತಿಂಗಳಿಗೆ ಇರುತ್ತೆ. ಕೆಲವು ಸತಿ ಏನಾಗುತ್ತೆ 1.5 ತಿಂಗಳು ನೀವು 6 ತಿಂಗಳಿಗೆ ಬಂದರೆ ಬೇರೆ ಶೆಡ್ಯೂಲ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ತಗೋಬೋದಾ ಆಮೇಲೆ ಅವರು? ತೊಗೋಬೋದು, ಕ್ಯಾಚಪ್ ತುಂಬ ಹುಷಾರಿಲ್ಲ ಮಗುಗೆ ಅಥವಾ ಮಗು ಐಸಿಯುಲಿತ್ತು, ಆ ಥರ ರೇರ್ ಒಕೇಶನ್ಸ್ ಕರೆಕ್ಟು. ಐ ಡೆಂಟ್ ಫೀಲ್ ಲೈಕ್ ಇಟ್ ಅಂತ ಬರ್ತಾ ಇದ್ರೆ ಮಗು ಇಸ್ ಅಟ್ ಲಾಸ್. ಯಾಕಂದರೆ ಆ ಏಜಿಗೆ ಯಾಕೆ ಮಾಡಿದ್ದೀವಿ ಅಂದರೆ ಆ ಮದರ್ ಇಮ್ಯುನಿಟಿ ಆ ಏಜಿಗೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಫಸ್ಟ್ 6 ಮಂತ್ಸಲ್ಲಿ ಮದರ್ ಇಮ್ಯುನಿಟಿ ವಿಲ್ ಬಿ ಹೈ, ಆಮೇಲೆ ಅದು ಫಾಲ್ ಆಗುತ್ತೆ. ಅದಕ್ಕೆ ಇದನ್ನೆಲ್ಲ ಕೊಡೋದು. ಅಟ್ ಹೋಮ್ ಆಸ್ ಪೇರೆಂಟ್ ನೀವು ನೋಡ್ತಿರೋಂಗೆ ನಿಮ್ಮ ಸುತ್ತಮುತ್ತ ಇರ್ಬೋದು, ನಿಮ್ಮ ಮನೇಲೆ ಅಂತಲ್ಲ, ಏನು ಚೇಂಜ್ ಆಗಬೇಕು ಮಕ್ಕಳ ವಿಷಯಕ್ಕೆ ಬಂದಾಗ? ಒನ್ ಆಫ್ ದ ಮೋಸ್ಟ್ ಸ್ಕೇರಿ ಥಿಂಗ್ ದಟ್ ಇಸ್ ಹ್ಯಾಪನಿಂಗ್ಸ್, ಎಲ್ಲ ಮಕ್ಳ ಕೈಲೂ ಒಂದು ಟ್ಯಾಬ್ ಇರುತ್ತೆ, ಇಲ್ಲ ಮೊಬೈಲ್ ಇರುತ್ತೆ. ಕ್ಲಿನಿಕಲ್ಲಿ ಕಾಯ್ತಿದ್ದಾಗಲೂ ಅದೇ ನೋಡ್ತೀನಿ. ವೆನ್ ಐ ಗೋಡ್ ಫಾರ್ ರೆಸ್ಟೋರೆಂಟ್ಸ್ ಆಲ್ಸೋ 4 ಜನ ಇದ್ದಾರೆ ಫ್ಯಾಮಿಲಿ ಅಥವಾ 3 ಜನ ಏನಿಲ್ಲ, ಎವ್ರಿ ಒನ್ ಹ್ಯಾಸ್ ಅ ಫೋನ್. ಅವ್ರು ಊಟಕ್ಕೆ ಬಂದಿದ್ದಾರೆ, ಐ ಅಗ್ರಿ, ಬಟ್ ಎವ್ರಿಬಡಿ ಈಸ್ ಇನ್ ದರ್ ಓನ್ ವರ್ಲ್ಡ್. ವೈ ನಾಟ್ ಪುಟ್ ಇಟ್ ಡೌನ್ ಆ್ಯಂಡ್ ಹ್ಯಾವ್ ದಟ್ ಕಾನ್ವರ್ಸೇಷನ್? ನಮ್ಮ ಮನೇಲಿ ನನ್ನ ಮದುವೆ ಆಗಿಂತ ಮುಂಚೆ ನಮ್ಮ ಅಪ್ಪಂದೊಂದಿತ್ತು, ಡೈನಿಂಗ್ ಟೇಬಲಲ್ಲಿ ನೋ ಮೊಬೈಲ್, ನೋ ಪೇಪರ್. ಈಗಲೂ ವಿ ಆರ್ ಫಾಲೋಯಿಂಗ್ ದಟ್, ಮೀ ಆ್ಯಂಡ್ ಮೈ ಹಸ್ಬೆಂಡ್. ನನ್ನ ಮಗಳಿಗಿನ್ನೂ 1 ವರ್ಷ, ಬಟ್ ಅವಳನ್ನೂ ಹೈಚೇರ್ ಹಾಕೊಂಡು ಕೂರಿಸಿರ್ತೀವಿ. ಸೊ ದಟ್ ಶಿ ವಿಲ್ ಲಿಸನ್ ಟು ಅಸ್ ಆ್ಯಂಡ್ ಶಿಲ್ ಟಾಕ್ ಮೋರ್ ಫ್ರೀಕ್ವೆಂಟ್ಲಿ ಆ್ಯಂಡ್ ಈಸಿಲಿ ಅಂತ. ಸೊ ನಾವು ಮಾತಾಡೋದ್ರಿಂದ ಏನಾಗುತ್ತೆ, ಒಂದು ಸ್ಪೀಚ್ ಬೆಟರ್ ಆಗುತ್ತೆ ಮಕ್ಕಳದ್ದು, ಎರಡನೇದು ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಲೈಫಲ್ಲಿ ಆಗ್ತದೆ. ಮೋರ್ ಇಂಪಾರ್ಟೆಂಟ್ಲಿ ವಿ ವಿಲ್ ನೋ ವಾಟ್ ಇಸ್ ಹ್ಯಾಪನಿಂಗ್. ಎಷ್ಟೊಂದು ಸತಿ ಅಪ್ಪ ಅಮ್ಮಂಗೆ ಮಕ್ಕಳು ಫ್ರೆಂಡ್ಸ್ ಯಾರು ಗೊತ್ತಿರಲ್ಲ, ಯಾವ ಕ್ಲಾಸ್ ಓದ್ತಿದ್ದಾರೆ ಗೊತ್ತಿರಲ್ಲ, ಮಕ್ಕಳು ಪ್ರಾಬ್ಲಮ್ಸ್ ಗೊತ್ತಿರಲ್ಲ. ದಿಸ್ ಇಸ್ ಒನ್ ಬಿಗ್ ಪ್ರಾಬ್ಲಮ್, ದಿಸ್ ಸ್ಕ್ರೀನ್ ಟೈಮ್. ನಾನು ಆ್ಯಕ್ಚುಲಿ ಇದನ್ನು ಹೇಳಬಾರ್ದು ಅಂತ ನಾನು ಸ್ಟಾರ್ಟಿಂಗಿಂದ ಫಸ್ಟ್ ನಿಮ್ಮನ್ನ ಮಾತಾಡಿಸಿ ಸಾವಿತ್ರಿ ಮ್ಯಾಮ್ ಬಗ್ಗೆ ಹೇಳಿದೆ, ಬಟ್ ಸುರೇಶ್ ಕುಮಾರ್ ಸರ್ ಬಗ್ಗೆ ನಾನು ಹೇಳಿಲ್ಲ. ನೀವು ನಮ್ಮ ಫಾರ್ಮರ್ ಎಜುಕೇಷನ್ ಮಿನಿಸ್ಟರ್ ಆದ ಸುರೇಶ್ ಕುಮಾರ್ ಅವರ ಮಗಳು. ಬಟ್ ಐ ಥಿಂಕ್ ದಟ್ ವಾಟ್ ಎವರ್ ರೂಲ್ ಹಿ ಹಸ್ ಮೇಡ್, ಒಂದು ಸಾವಿತ್ರಿ ಮ್ಯಾಮ್ ಇಸ್ ಪೇಪರ್ ಆ್ಯಂಡ್ mobile is anyways a devil, we must say. Your newspaper also will probably get there, and I totally agree with that. ನನ್ನ ಲಾಸ್ಟ್ ಕ್ವೆಶ್ಚನ್ ನಿಮಗೆ 2 ಸಜೆಷನ್ ನೀವು ಕೊಡೋದಾದರೆ, ಒಂದು ಫಾರ್ ಅ ಗ್ರ್ಯಾಂಡ್ ಪೇರೆಂಟ್, ಇನ್ನೊಂದು ಫಾರ್ ಅ ಪೇರೆಂಟ್. ಸೊ ವಾಟ್ ವುಡ್ ಬಿ ದ ಸಜೆಷನ್ಸ್? ಸೊ ಅಜ್ಜಿ ತಾತ ಐ ಫೀಲ್ ಯಾವ್ದಾದ್ರು ಮಗುಗಿದ್ರೆ ಐ ಥಿಂಕ್ ಇಟ್ಸ್ ಅ ಬೂನ್ ನಾವು. ಯಾಕಂದರೆ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಅಜ್ಜಿ ತಾತ ಎಷ್ಟು ಇನ್ವಾಲ್ವ್ ಆಗ್ತಾರೋ ಆಗಲಿ, ಬಟ್ ಅಕಸ್ಮಾತ್ ತಾಯಿ ಏನಾದರೂ ಪೇರೆಂಟ್ ಮಾಡ್ತಿದ್ರೆ ಆ ಮಗುನ ಬಂದುಬಿಟ್ಟು ತಾಯಿನ ಬೈದ್ಬಿಟ್ಟು ಮಗುನ ಸಪೋರ್ಟ್ ಮಾಡಬೇಡಿ. ಡಿಸಿಪ್ಲಿನ್ ಸ್ಟಾರ್ಟ್ಸ್ ಅಟ್ ಹೋಮ್. ಆ್ಯಂಡ್ ಆಮೇಲೆ ಮಗು ಏನಾದ್ರು ತಪ್ಪು ಮಾಡಿದ್ರೆ ಬೈಯೋದು ನೀವು ತಾಯಿನೇ. ಸೊ ಅವ್ಳು ಡಿಸಿಪ್ಲಿನ್ ಮಾಡ್ಬೇಕಾದ್ರೆ ಸಪೋರ್ಟ್ ದ ಮದರ್. ಇಲ್ಲಾಂದ್ರೆ ಏನಾಗುತ್ತೆ, ಮಗು ಕಣ್ಣಲ್ಲಿ ಅಮ್ಮ ವಿಲ್ ಬಿಕಮ್ ದ ವಿಲನ್. ಇನ್ವೇರಿಯಬ್ಲಿ ಅಮ್ಮನೇ ಜಾಸ್ತಿ ಬೈಯೋದು ಎಲ್ಲ ಮನೇಲೂ. ಅದ್ರ ಜೊತೆ ಇದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಎರಡನೇದು, ತಾಯಿ ಏನಾದರೂ ಡಾಕ್ಟರ್ ಹಿಂಗೆ ಹೇಳಿದ್ದಾರೆ ಈ ಥರ ಮಾಡಬೇಕು ಅಂದರೆ ಲಿಸನ್ ಟು ದ್ಯಾಟ್. ನಾನು ಯಾವ ಟ್ರೆಡಿಷನ್ಸ್ ಅಗೇನ್ಸ್ಟು ಇಲ್ಲ, ಬಟ್ ಕೆಲವುದು ಇಸ್ ಡೂಯಿಂಗ್ ಮೋರ್ ಹಾರ್ಮ್. ನಾವೇನೇ ಹೇಳಿದ್ರು ಮಗು ಒಳ್ಳೇದಕ್ಕೆ ಹೇಳೋದು. ಸೊ ಇಫ್ ದೀಸ್ ಟು ಈ ಸಪೋರ್ಟ್ ಕೊಟ್ಬಿಟ್ರೆ ಐ ಥಿಂಕ್ ಮದರ್ಸ್ ವಿಲ್ ಬಿ ಇವನ್ ಮೋರ್ ಹ್ಯಾಪಿಯರ್. ಆ್ಯಂಡ್ ಕಮಿಂಗ್ ಟು ಪೇರೆಂಟ್ಸ್, ಅದೊಂದು ನಂಗೆ ತುಂಬ ಟ್ರಿಗರ್ ಆಗೋದೇನು ಅಂದರೆ, ಅಪ್ಪ ನೋಡಿಕೊಂಡ್ರೆ ಹೀಸ್ ಬೇಬಿ ಸಿಟ್ಟಿಂಗ್, ಅಮ್ಮ ನೋಡಿಕೊಂಡ್ರೆ ಇಟ್ಸ್ ಹರ್ ಜಾಬ್. ಮಗು ಇಬ್ಬರದ್ದು
if Appa is free, Appa can do everything, should do everything, and he is taking care of his own child. ಅವಾರ್ಡ್ ಏನು ಕೊಡೋದು ಬೇಡ, ನೀವು ಅಮ್ಮಂಗೆ ಕೊಡ್ತೀರಾ ಅವಾರ್ಡು? ಇಲ್ಲ ಅಲ್ವಾ? ಅದೇ ಅಮ್ಮ ಆಫೀಸಿಗೆ ಹೋದ ತಕ್ಷಣ ಯಾಕೆ ಎಲ್ಲರಿಗೂ ಒಂಥರ ಅದು ಹೆಂಗೆ ನಿನ್ನ ಮಗನ ಬಿಟ್ಟು, ಈಗ ನಾನು ಬೋತ್ ದ ಟೈಮ್ಸ್ ಮೆಟರ್ನಿಟಿ ಮುಗಿದ ತಕ್ಷಣ ಬಂದ ತಕ್ಷಣ ಎಷ್ಟೊಂದು ಜನ ನಿನ್ನ ಮಗನ ಬಿಟ್ಬಿಟ್ಟು ನೀನು ಬೇರೆ ಮಕ್ಕಳು ನೋಡ್ಕೊತಿದ್ಯಾ? ನಾನು ನನ್ನ ಮಗುನೆಲ್ಲೂ ಬಿಟ್ಟಿಲ್ಲ ತಾನೆ, ಮಗು ಇಸ್ ಸೇಫ್. ಐ ಆಮ್ ಟ್ರೈಂಗ್ ಟು ಬಿ ಅ ಮದರ್ ಆ್ಯಂಡ್ ಅ ಪ್ರೊಫೆಷನಲ್. ಸೇಮ್ ವೇ ಲೆಟ್ ಅಸ್ ಸಪೋರ್ಟ್ ದ ಮದರ್. ಆ್ಯಂಡ್ ಸೆಕೆಂಡ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ಲಿ, ಬಿ ಪ್ರೆಸೆಂಟ್ ಪೇರೆಂಟ್ಸ್. ಏನಾಗ್ತಿದೆ ಈಗಿನ ನೋಡೋಣ, ನಾಳೆ ಅದಾಗ್ಬೋದು ನಮಗೆ, ಅಥವಾ ಇನ್ಯಾರ್ದೋ ಕಂಪೇರ್ ಮಾಡಿ. ಯೋರ್ ಚೈಲ್ಡ್ ಇಸ್ ಯೋರ್ಸ್. ನಿಮಗೆ ಗೊತ್ತಿದೆ ಏನಾಗ್ತಿದೆ ಅಂತ. ಆ್ಯಂಡ್ ಕೆಲವು ಸತಿ ಹೇಳ್ತಾರೆ, ನಾವು ಕೇಳಿಸ್ಕೊಂಡ್ರೆ ಮಗು ಏನು ಹೇಳ್ತಿದೆ, ವಿಲ್ ಬಿ ಮೋರ್ ದೇರ್. ಕೆಲವು ಸತಿ ನಾವು ವಿ ಅಸ್ಯೂಮ್ ಆ ಪ್ರಾಬ್ಲಮ್ ಇರ್ಬೋದು ಅಂತ, ಅದೇನೂ ಇರಲ್ಲ. ಮಗು ಏನೋ ಹೇಳಕ್ಕೆ ಬಂದಾಗ ಆ 2 minutes ನಾವು ನಮ್ಮ ಮೊಬೈಲ್ನ ಇಟ್ಬಿಟ್ಟು ಕೇಳಿದ್ರೆ ಸಾಕು. ಚೈಲ್ಡ್ಹುಡ್ ವಿಲ್ ಬಿ ವೆರಿ ನೈಸ್, ಪೇರೆಂಟ್ಹುಡ್ ವಿಲ್ ಬಿ ನೈಸ್. ಐ ಥಿಂಕ್ ಅದು ಪ್ರೆಸೆಂಟ್ ಪೇರೆಂಟ್, ಪ್ರೆಸೆಂಟ್ yes, plus being present in that situation, that will is very important. be do wonders. And the best thing you can do ಏನು ಗೊತ್ತಾ, go on trips, even if it for 2 days, because you will be more mentally free. ಆಫೀಸ್ ಸ್ಟ್ರೆಸ್ ಇರಲ್ಲ, you will be more present with the child. and ಈಗಲೂ ನನಗೆ ಆ ಫ್ಯೂ ಟ್ರಿಪ್ಸ್ ತೊಗೊಂಡಿದ್ದೇನಲ್ಲ ಅಪ್ಪ ಅಮ್ಮ ಜೊತೆ, that is more memorable than any gift. So instead of having a fancy party, do that also if you want, but go on a holiday. That is what we do. Any birthday, either of us, ನಂದಾಗಲಿ ಹಸ್ಬೆಂಡ್ದಾಗಲಿ ಮಕ್ಕಳದಾಗಲಿ, we travel. That's the And best that thing is what my son keeps he writes a little now, 6-year-old in ಬಾರಿ ಬರೆಯಲ್ಲ, but he is so happy ಗೊತ್ತಾ, ಲೈಕ್ ಈ ಹಾಲಿಡೇ ಹಂಗಿತ್ತು, ಆ ಹಾಲಿಡೇ very true. I think traveling is the best gift you best can gift actually you can give to give, your child. because that's wonderful experience that they'll carry throughout their life. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ದಿಶಾ, ಇಟ್ ವಾಸ್ ವಂಡರ್ಫುಲ್. ನನ್ನ ಹತ್ರ ತುಂಬ ಕ್ವೆಶ್ಚನ್ಸ್ ಇದೆ, ಆದರೆ ಸಮಯದ ಅಭಾವದಿಂದ ನಾನು ಇಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಇಟ್ ವಾಸ್ ವಂಡರ್ಫುಲ್ ಸ್ಪೀಕಿಂಗ್ ಟು It ಯು. was amazing. I hope we do it more often. ಎಸ್, ವಿ ಶುಡ್ ಡೂ ಮೋರ್ ಆಫ್ಟನ್. ಇನ್ನೂ ತುಂಬ ಮಾತಾಡೋದಿದೆ ನಾನು ನಿಮ್ಮ ಹತ್ರ. Yes. ಖಂಡಿತ ಮಾಡೋಣ. ಬಿಫೋರ್ ಐ ಫಿನಿಶ್ ದ ಶೋ, ಐ ವಾಂಟ್ ಟು ಥ್ಯಾಂಕ್ ಧೃತಿ. ಥ್ಯಾಂಕ್ ಯು ಸೋ ಮಚ್. ನನಗಿದ್ದು ಈ ಗೊಂಬೆನ ಚೋಕಿಂಗ್ ಬಗ್ಗೆ ಹೇಳ್ಕೊಡೋದಕ್ಕೆ ಅಂತ ಕೊಟ್ಟಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ಸೇಫಾಗಿ ವಾಪಸ್ ನಿಂಗೆ ತಂದು ಕೊಡ್ತೀನಿ. ಸೊ So sweet. ಥ್ಯಾಂಕ್ ಯು ವೆರಿ ಮಚ್. Thank you so much. ಥ್ಯಾಂಕ್ ಯು. ನಿಮ್ಗೆಲ್ಲರಿಗೂ ನನ್ನ ಇವತ್ತಿನ ಖಾಸ್ ಡಾಕ್ಟರ್ ಶೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಇನ್ನಷ್ಟು ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಸಬ್ಸ್ಕ್ರೈಬ್ ಮಾಡಿ. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ.